ಇಲ್ಲದಲೇ ಇರಬಹುದು ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಘಳಿಗೆ ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನ್ನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣವನ್ನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀ ಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಶರಣಗಳ ಹರಿ ನಿನ್ನ ಶರಣಗಳ ಧನ್ಯವಾದ. ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಕಾಮನೆಗಳು. ಸಾಹಿತ್ಯದ ಲೋಕಕ್ಕೆ ರಸಗವಳವನ್ನು ನೀಡಿ ಕಲೆ ಸಂಸ್ಕೃತಿಗಳಿಗೆ ರಸದೌತಣವನ್ನು ನೀಡಿ ಎಲ್ಲೆಡೆ ಕನ್ನಡ ಡಿಂಡಿಮವ ಬಾರಿಸಿ ಅದೆಷ್ಟೋ ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸಿ ಮೆರೆದ ಈ ನಾಡು ನಮ್ಮದು, ಈ ನುಡಿ ನಮ್ಮದು. ಕನ್ನಡ ಭಾಷೆಯ ಬಳಕೆಯಿಂದ ಮಾತ್ರ ಉಳಿಕೆ ಸಾಧ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅಕ್ಷರ ಬುಕ್ ಹೌಸ್ ಅರ್ಪಿಸುವ ಬುಕ್ ಮಾತು ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆಯ 10ನೇ ಕಾರ್ಯಕ್ರಮ ಇದಾಗಿದ್ದು, ಈ ಶುಭ ಸಂದರ್ಭದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಈ ಕಾರ್ಯಕ್ರಮವನ್ನು ಕುಮಾರಿ ದಾತ್ರಿ ಅವರ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ರಚನೆ ಗಜಾನನ ಶರ್ಮಾ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ ರಾಮ ರಾಮ
ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಒಳತಿನಡೆ ಮುನ್ನಡೆವ ಮನವ ಕೊಡು ರಾಮ, ತೆರತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ, ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ, ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ತನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ, ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಶರಣ ಕೊಡು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಕೌಸಲ್ಯನಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ, ಪಾದುಕೆಯ ತಲೆಯಲ್ಲಿರು ಭರತನಾಗುವೆ ರಾಮ, ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ, ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ, ರಘುರಾಮ 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 ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಋತು ನೀನೆ ಶ್ರುತಿ ನೀನೆ ರಾಮ, ಅತಿ ನೀನೆ ಗತಿ ನೀನೆ ಧೃತಿ ನೀನೆ ರಾಮ, ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ, ಪೂರ್ಣ ನೀ ಪ್ರಕಟ ನೀ ಆನಂದ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವ ನೀ ರಾಮ, ಗುರಿ ನೀನೆ ಗುರು ನೀನೆ ಅರಿವ ನೀ ರಾಮ, ರಘುರಾಮ 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 ರಾಮ, ನಗುರಾಮ ನಗರಾಮ ಜಗರಾಮ ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಧನ್ಯವಾದ. ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ ಭಾವ ಹೇಗಿರಬೇಕು ಅನ್ನೋದನ್ನು ಸರಳ ಕನ್ನಡ ಭಾಷೆಯಲ್ಲಿ ಅರ್ಥಪೂರ್ಣವಾಗಿ ವಿಶ್ವದ ಎಲ್ಲ ಸಹೃದಯ ಮನಸ್ಸುಗಳಿಗೆ ತಲುಪಿಸಿರುವಂತಹ ಡಾಕ್ಟರ್ ಗಜಾನನ ಶರ್ಮಾ ಸರ್ ಅವರಿಗೆ ಅಭಾರಿಗಳು. ಕನ್ನಡದ ಕಂಪನ್ನ ಅಯೋಧ್ಯೆವರೆಗೂ ತಲುಪಿಸಿ ಇಂದು ಸಾರ್ವಕಾಲಿಕ ಒಂದು ಪ್ರಾರ್ಥನೆಯ ಗೀತೆಯಾಗಿದೆ. ಕೇವಲ ರಾಮಚಂದ್ರಾಪುರ ಮಠದ ಒಂದು ಪ್ರಾರ್ಥನೆಯಾಗಿದ್ದಂತಹ ಈ ಒಂದು ಗೀತೆ ಇಂದು ಪ್ರತಿಯೊಬ್ಬರ
ಮನೆಗಳಲ್ಲೂ ಮನಸ್ಸುಗಳಲ್ಲೂ ಅಚ್ಚಳಿಯದೆ ಉಳಿದಿದೆ ಅಂದರೆ ತಪ್ಪಾಗಲಾರದು. ಆ ಗೀತೆಯನ್ನು ಅಷ್ಟೇ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಹಾಡಿದ ಕುಮಾರಿ ಧಾತ್ರಿ ಅವರಿಗೆ ಧನ್ಯವಾದಗಳು. ಅಕ್ಷರ ಬುಕ್ ಹೌಸ್ ಅರ್ಪಿಸುವ ಬುಕ್ ಮಾತು ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆಯ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀ ಡಾಕ್ಟರ್ ಗಜಾನನ ಶರ್ಮಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಸರ್ ವೇದಿಕೆ. ಈ ಕಾರ್ಯಕ್ರಮದ ರೂವಾರಿಗಳು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಟೈಮ್ಸ್ ಗಂಗಾಧರ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಬೊಮ್ಮೇಗೌಡ ಸರ್ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಪ್ರತಿಯೋರ್ವರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಬುಕ್ ಮಾತು ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆಯ ಈ ಕಾರ್ಯಕ್ರಮದ ಸದುದ್ದೇಶವನ್ನು ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ಕೋರಿಕೆ ಟೈಮ್ಸ್ ಗಂಗಾಧರ್ ಸರ್ ಅವರಿಗೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಗಣ್ಯರಾದ ಗಜಾನನ ಶರ್ಮಾ ಸರ್ ಅವರೇ, ಹಾಗೆ ನನ್ನ ಸೋದರರಾದ ಬೊಮ್ಮೇಗೌಡ್ರೆ, ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡ್ತಾ, 2 ನಿಮಿಷನೂ ಬೇಡ ಅನ್ಕೋತೀನಿ, 1 ನಿಮಿಷ ಸಾಕು ನನ್ನ ಪ್ರಾಸ್ತಾವಿಕ ನೋಡಿ. ಈ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಒಂದೇ ಒಂದು ಚಾಲೆಂಜಸ್ ಆಗುತ್ತೆ. ಈ ಒಂದು ದಿನ ಸ್ಟೇಜ್ ಮೇಲೆ ಇದರ ರೂವಾರಿ ಅಷ್ಟೇ, ನನ್ನಷ್ಟೇ ಕೂಡ ಅಷ್ಟೇ ರೂವಾರಿಯಾಗಿ ಮಮತಾ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ, ಈ ಕಾರ್ಯಕ್ರಮ ಮಾಡುವಾಗ ಸಾಮಾನ್ಯ ನಾನು ಶಾಲೆ ಕಾರ್ಯಕ್ರಮ ಮಾಡುವಾಗ ಸಾವಿರಾರು ಜನ ಇರ್ತಾರೆ. ಯಾವ ಕಾರ್ಯಕ್ರಮ ಬಂದಾಗ, ಈ ಕಾರ್ಯಕ್ರಮ ಬಂದಾಗ ಯಾವಾಗಲೂ ಬೇಜಾರಾಗುತ್ತೆ. ಯಾವ ಕಾರ್ಯಕ್ರಮ ಮಾಡಿದಾಗಲೂ ಬೇಜಾರಾಗುತ್ತೆ. ಸೊ ಏನಕ್ಕೆ ಇಷ್ಟೊಂದು ಕಷ್ಟಪಡಬೇಕು? ಈಗ ನಾನು ಅದನ್ನು ಯೋಚನೆ ಮಾಡ್ತಾ ಕೂತಿದ್ದೆ ಇಷ್ಟೊತ್ತಂಕ ಅಲ್ಲಿ ನಿಂತ್ಕೊಂಡು. ನಾವೇ ಸಾಹಿತ್ಯನ ಮಾಡಿ, ನಾವೇ ಸಾಹಿತ್ಯನ ಇಷ್ಟೊಂದು ಜನಗಳಿಗೆ ಬನ್ನಿ ದಯವಿಟ್ಟು ಬನ್ನಿ, ಸಾಹಿತ್ಯ ತಿಳ್ಕೊಳ್ಳಿ. ನಾನು ಅಷ್ಟು ದೊಡ್ಡ ವಾಗ್ಮಿ, ಅಷ್ಟು ದೊಡ್ಡ ರೈಟರು, ಅವರು ಅಷ್ಟು ಸಮಯ ಮಾಡ್ಕೊಂಡು ಬೆಂಗಳೂರಿಂದ ನಮ್ಮನ್ನು ಹುಡ್ಕೊಂಡ್ಬಂದಿದ್ದಾರೆ. ಸರ್ ನಾವು ನಿಮಗೆ ಕಡೆ ತನಕ ಭಾರಿಯಾಗಿರ್ತೀವಿ. ಇಷ್ಟು ದೊಡ್ಡ ವ್ಯಕ್ತಿ ಈ ಊರಿಗೆ ಬಂದಿರೋದೇ ಒಂದು. ಹಾಗೆ ನಾನೊಬ್ಬ ಭೌತಶಾಸ್ತ್ರ ಉಪನ್ಯಾಸಕನಾಗಿ ನನಗೆ ನಾನೇ ಸಮಾಧಾನ ಮಾಡ್ಕೋತಾ ಇದ್ದೆ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಅಂತ ನನಗೆ ನಾನೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಂಡು, ಸಾವಿರಾರು ಜನ ಇರೋದು ಒಂದೇ, ನಾವೀ 100 ಜನ ಇರೋದು ಒಂದೇ. ತುಂಬ ಖುಷಿಯಾಯಿತು. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಈ ಕಾರ್ಯಕ್ರಮ ಹುಟ್ಕೊಂಡಿದ್ದೆ ಹಾಗೆ. ಸೊ ಪುಸ್ತಕನ ಎಲ್ಲರೂ ಓದೋಕ್ಕೆ ಇಷ್ಟ ಇದ್ರೂ ಕೂಡ ಸಮಯದ ಅಭಾವ ಇರುತ್ತೆ, ಅಥವಾ ಅದನ್ನು ಓದುವ ದೃಷ್ಟಿಕೋನಗಳು ಬೇರೆ ಬೇರೆ ಇರುತ್ತೆ. ಈ ಒಂದು ಕಾರ್ಯಕ್ರಮಗಳ ಮೂಲಕ ಅವರು ಬರೆದಿರುವಂಥ ಪುಸ್ತಕನ ಅವರ ಒಂದು ಆಲೋಚನೆಯಲ್ಲಿ ಅವರು ಯಾವ ಮಾನದಂಡ ಇಟ್ಕೊಂಡು ಅದನ್ನು ಬರೆದ್ರು, ಅಥವಾ ನಮ್ಗಳಿಗೆ ಏನು ಹೇಳೋ ಪ್ರಯತ್ನ ಪಡ್ತಾರೆ, ಅವರ ವಿಮರ್ಶೆ ಹೇಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಹುಟ್ಕೋತು. ಸಾಮಾನ್ಯವಾಗಿ ಅಕ್ಷರ ಬುಕ್ ಹೌಸ್ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತೀವಿ. ಈಗ ಸ್ವಪ್ನ ಬುಕ್ ಹೌಸು ಕೂಡ ಬಂದಿದೆ. ಇನ್ನು ಈ ಥರ 10 ಪುಸ್ತಕಗಳು ಬಂದ್ರೂ ಈ ಊರಿಗೆ ಖುಷಿನೇ. ಈ ಥರ 10-100 ಕಾರ್ಯಕ್ರಮ ಆಗಬೇಕು ಅನ್ನೋದೇ ಇದರ ಉದ್ದೇಶ. ಸೊ ಇದರಲ್ಲಿ ಯಾವುದೇ ಥರದ ಸ್ವಾರ್ಥಕ್ಕಿಂತನೂ ಈ ಒಂದು ಏನಂದರೆ, ನಾನು ಯಾವಾಗಲೂ ಅನ್ಕೋತಿರ್ತೀನಿ ನಮಗೆ ಮಾತ್ರ ಈ ಥರ ಇರುತ್ತಾ, ಅಥವಾ ಕೆಲವರು ಮಾತ್ರ ಇದನ್ನು ಅವ್ರಿಗೆ ಎಲ್ಲ ಮಾತಾಡಬೇಕು ವರ್ಡ್ ಯೂಸ್ ಮಾಡೋದು. ಇಂಗ್ಲೀಷಲ್ಲಿ ಮಾತಾಡಿದ್ರೆ ಈ ಪದ ಚೆನ್ನಾಗಿರುತ್ತೆ, ಕ್ರೇಜ್ ಅಂತ. ಬಟ್ ಕನ್ನಡದಲ್ಲಿ ಹುಚ್ಚು ಅಂದರೆ ಅದೊಂದು ಬೇರೆ ಪದ ಆಗೋಗುತ್ತೆ. ಸೊ ನಾವುಗಳೆಲ್ಲ ಹುಚ್ಚರಾಗಿರೋದಕ್ಕೆ ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತೆಲ್ಲರಿಗೂ ಗೃಹ ಪ್ರವೇಶ ಇದೆ, ಬೀಗ್ರೂಟ ಇದೆ, ಎಲ್ಲ ಫಂಕ್ಷನ್ಗಳ ನಡುವೆ ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಿಜವಾಗ್ಲೂ ನಾವು ಆಸಕ್ತರೆ. ಸೊ ಅವರ ಒಂದು ಶಕ್ತಿ ಏನು ಅಂತ ಇಷ್ಟು ಜನನ ಅವರು ಸೆಳೆದಿರೋದಲ್ಲೇ ಗೊತ್ತಾಗುತ್ತೆ. ಸೊ ಅವ್ರ ಪುಸ್ತಕಗಳನ್ನ ನಾವು ಓದಿ ಬೆಳೆದವರು, ಅಥವಾ ಅದು ತಿಳ್ಕೊತಾ ಬೆಳೆದವರು. ಈಗಿನೂ ಓದ್ತಾ ಇದ್ದೆ,
ಕರೆಂಟಿನ ಒಂದು ಕತೆ ಬಗ್ಗೆ ಬೆಂಜಮಿನ್ ಫ್ರಾಂಕ್ಲಿನ್, ನಾನೊಬ್ಬ ಫಿಸಿಕ್ಸ್ ಟೀಚರ್ ಆಗಿ ಸೊ ಎಲೆಕ್ಟ್ರಿಸಿಟಿ ಹೇಗೆ ಫ್ಲೋ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡ್ತೀವಿ ಸರ್. ಈಗ ಅದರ ರೂಟ್ ಲೆವೆಲಿಂದ ಮಾಡಿದ್ದಾರೆ, ನನಗೆ ತುಂಬ ಅನುಕೂಲ ಆಗುತ್ತೆ ಆ ಒಂದು ಪುಸ್ತಕದಿಂದ. ಸೊ ಇಷ್ಟು ಜನ ಸೇರೋದು ನಿಜವಾಗ್ಲೂ ತುಂಬ ಒಂದು ಖುಷಿಯಾದ ವಿಚಾರ. ಇದರಿಂದ ಖಂಡಿತವಾಗ್ಲೂ ಒಂದು ದೊಡ್ಡ ಸ್ಟ್ರಗಲ್ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಬುಕ್ ಮಾತು ಕಾರ್ಯಕ್ರಮನ ಇನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ. ಸೊ ಆದಷ್ಟು ಸಾಹಿತ್ಯನ, ಈ ಒಂದು ಸಂಗೀತನ ಅಥವಾ ಇದಕ್ಕೆ ಹೆಚ್ಚಾಗಿ ಪೂರಕವಾಗಿರುವಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡ್ತಾ ಇದ್ರ ಉದ್ದೇಶನೇ ಅದಾಗಿದೆ. ಸೊ ಇಷ್ಟು ಜನ ಬಂದಿರೋದೇ ಒಂದು ತುಂಬ ಖುಷಿ ಇರುತ್ತೆ. ಸೊ ಆದಷ್ಟು ಮುಂದಿನ ಸಾರಿ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಡ್ಬನ್ನಿ. ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ, ಯಂಗ್ ಮೈಂಡ್ಸನ್ನು, ತುಂಬ ಸಣ್ಣ ಮಕ್ಕಳನ್ನು ಆದಷ್ಟು ಸಾಹಿತ್ಯಿಕವಾಗಿ ಬೆಳೆಸೋವಂಥ ಪ್ರಯತ್ನ ಪಡೋಣ. ಮುಂದಿನ ಜನ್ರೇಷನ್ಗೆ ನಾವುಗಳೇನಾದರೂ ಕೊಟ್ಟು ಹೋದರೆ ಇದು ನಿಜವಾದ ಆಸ್ತಿ ಅಂತ ನಾನಾದರೂ ಯಾವಾಗಲೂ ಭಾವಿಸ್ತೀನಿ. ಸೊ ನನ್ನ ಒಂದು ಜವಾಬ್ದಾರಿ ಇದೆ, ಇಷ್ಟು ಶಾಲೆಗಳನ್ನ ನಡೆಸ್ತಾ ಇದ್ದೀನಿ, ನನ್ನ ಒಂದು ಮೂಲ ಕರ್ತವ್ಯ ಕೂಡ ಆಗಿದೆ. ಮಕ್ಕಳುಗಳಿಗೆ ಸೈನ್ಸು, ಅವ್ರ ಮ್ಯಾಥ್ಸ್ ಎಷ್ಟು ಇಂಪಾರ್ಟೆಂಟು, ಸಾಹಿತ್ಯನೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಮತ್ತೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು, ಅಮೇರಿಕಾಯಿಂದ ನಮ್ಮ ಸ್ನೇಹಿತರು ಬಂದ ಅನು ಮೇಡಮ್ ಅವರು. ಸೊ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು, ಉದ್ಘಾಟನೆ ಮತ್ತು ಖುಷಿ ನೋಡಿ ಅವರು ಎಷ್ಟು ಖುಷಿ ಇದೆ. ಅವರು ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಭಾರತಕ್ಕೆ ಬರುವಲ್ಲೇ ಕಡಿಮೆ ಸಮಯ ಇರುತ್ತೆ, ಅದರಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಹೋಗಲೇಬೇಕು ಅಂತ ಬರೋ ಮನಸ್ಸುಗಳಿರುತ್ತಲ್ಲ, ಅದೇ ಸಾಕು ನಮಗೆ, ಮತ್ತಷ್ಟು ಖುಷಿ ಕೊಡುತ್ತೆ. ಹೀಗೆ ಇನ್ನೂ ಹೆಚ್ಚು ಈ ಕಾರ್ಯಕ್ರಮಗಳು ಮುಂದೆ ಸಾಗಲಿ ಅಂತ ಹೇಳ್ತಾ ಹತ್ತಿದೆ. ಇದು 1000 ಎಪಿಸೋಡ್ ಆಗಬೇಕು, 1000 ಸಂಚಿಕೆಗಳಾಗಲಿ ಅಂತ ನಾನು ಕೂಡ ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಅಕ್ಷರ ಮಂಜು, ಕಾರ್ತಿಕ್, ಅರ್ಜುನ್ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ, ನಮಗಿಂತ ಹೆಚ್ಚು ಸರೇ ಮಾತಾಡಲಿ, ಅವ್ರ ಮಾತುಗಳನ್ನ ಕೇಳ್ಕೊಡ್ತಾ ಅಂತ ಹೇಳ್ತಾ ನಾನು ಪ್ರಾಸ್ತಾವಿಕ ನೋಡಿ ಮುಗಿಸ್ತೀನಿ. ಥ್ಯಾಂಕ್ ಯು. ಕಲೆ ಜೀವನೋತ್ಸಾಹದ ಸೆಲೆ. ಆ ಉತ್ಸಾಹವನ್ನು ಇಮ್ಮಡಿಗೊಳಿಸ್ಕೊಳ್ಳಿಕ್ಕೆ ಆಗಮಿಸಿರುವಂತಹ ಎಲ್ಲ ಸಹೃದಯ ಮನಸ್ಸುಗಳಿಗೂ ಅವರ ಒಂದು ಕಾರ್ಯತತ್ಪರತೆ ಫಲಪ್ರದಕವಾಗಿರಲಿ ಎನ್ನುವಂತಹ ಒಂದು ಸದುದ್ದೇಶವನ್ನು ತಮ್ಮ ನುಡಿಗಳ ಮೂಲಕ ತಿಳಿಸಿದಂತಹ ಗಂಗಾಧರ್ ಸರ್ ಅವರಿಗೆ ಧನ್ಯವಾದಗಳು. ಸರ್ ಹೇಳಿದ್ರು ವಿದೇಶದಿಂದ ಅನು ಮೇಡಮ್ ಬಂದಿದ್ದಾರೆ ಅಂತ, ತುಂಬ ಸಂತೋಷ. ಸಾಹಿತ್ಯದಲ್ಲಿ ನೋಡಿ, ಸಾಮಾಜಿಕ ಅಂತರಕ್ಕಿಂತ ಮಾನಸಿಕ ಅಂತರ ಅನ್ನೋದು ತುಂಬ ಕಷ್ಟ. ಇಲ್ಲಿ ಹತ್ರ ಇದ್ರೂ ಸಹ ಹಲವಾರು ಕಾರ್ಯಕ್ರಮಗಳ ನಿಮಿತ್ತ ಬರಲಿಕ್ಕಾಗಿಲ್ಲ, ಆದರೆ ಅವರ ಮನಸ್ಸು ತುಡಿತಾ ಇತ್ತು, ಅದಕ್ಕೋಸ್ಕರ ಅವರು ದೂರದಿಂದ ಇಲ್ಲಿ ಆಗಮಿಸಿದರೆ. ಅವರ ಈ ಒಂದು ಮಾದರಿ ಪ್ರತಿಯೊಬ್ಬರಿಗೂ ಕೂಡ ಅನುಕರಣೀಯವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಮೇಡಮ್ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಗಣ್ಯರಲ್ಲಿ ವಿನಂತಿ. ಜ್ಞಾನದ ಜ್ಯೋತಿ ಎಲ್ಲರ ಮನೆ ಮನಗಳಲ್ಲಿ ಬೆಳಗುವಂತಾಗಲಿ. ವಿದ್ಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಬೊಮ್ಮೇಗೌಡ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಶಯವನ್ನು ತಿಳಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ನಾಡಿನ ಹೆಸರಾಂತ ಲೇಖಕರಾದಂಥ ಗಜಾನನ ಶರ್ಮಾ ಸರ್ ಅವರೇ ಹಾಗೂ ಮಿತ್ರರು, ನಮ್ಮ ಹಿತೈಷಿಗಳಾದಂಥ ಶ್ರೀಯುತ ಟೈಮ್ಸ್ ಗಂಗಾಧರ್ ಸರ್ ಅವರೇ ಹಾಗೂ ಜಿಲ್ಲೆಯ ಎಲ್ಲ ಹಿರಿಯ ಕಿರಿಯ ಸಾಹಿತಿಗಳೇ ಹಾಗೂ ಸನ್ಮಿತ್ರರೇ. ಗಂಗಾಧರ್ ಅವರು ಮಾತಾಡ್ತಾ 1 ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಅಂದರೆ ನಾನು ಅದಕ್ಕಿಂತ ಬೇಗ ಮುಗಿಸ್ತೇನೆ. ಯಾಕೆಂದರೆ ಹಿರಿಯರಿದ್ದಾರೆ, ಅವ್ರ ಮಾತನ್ನು ಕೇಳಬೇಕಾಗಿದೆ ತಾವೆಲ್ಲರೂ. ಆಮೇಲೆ ಗಂಗಾಧರ್ ಮಾತಾಡ್ತಾ ಹೇಳ್ತಾ ಇದ್ರು ಬೀಗರು ಟಾಕಿರೋ ಪ್ರವೇಶ ಅಂತೇಳಿ. ಬೀಗರು ಜ್ಞಾಪಕ ಆಯಿತು, ಅದಕ್ಕೆ ಬೇಗ ಬರ್ತಾ ಇದ್ದೀನಿ. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಇವತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನಡೀತಾ ಇದೆ. ನಾನು ಸ್ಪರ್ಧಾಗಣದಲ್ಲಿದ್ದೇನೆ, ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ. ನನ್ನ ಸ್ನೇಹಿತರ ಕರೆಗೆ ಹೋಗ್ಬಿಟ್ಟು ನಾನು ಬಂದು ಇಷ್ಟೊತ್ತು ಇದ್ದಿದ್ದು ಖುಷಿ ತಂದಿದೆ. ಮುಂದೆ ಹಿರಿಯರಿದ್ದಾರೆ, ಮಾತಾಡಲಿಕ್ಕಿದ್ದಾರೆ, ಅವ್ರ ಮಾತುಗಳನ್ನ ತಾವೆಲ್ಲರ ಆಲಿಸ್ತೀರ ಭಾವಿಸ್ತಾ, ಬುಕ್ ಮಾತು ಕಾರ್ಯಕ್ರಮ ಜಿಲ್ಲೆಯ ಮನೆ ಮಾತಾಗಿ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ, ಗಂಗಾಧರ ಬಗ್ಗೆ ಮತ್ತು ಇಡೀ ತಂಡಕ್ಕೆ ಹೆಸರನ್ನು ತಂದುಕೊಡಲಿ ಅಂತ ಹೇಳ್ತಾ, ಮತ್ತು ಜೊತೆಗೆ ಜಿಲ್ಲಾಡಳಿತದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಸ್ನೇಹಿತರು ಭಾಜನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯ ಮತ್ತು ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರ ಅನುಮತಿಗಳಿಗೆ ಕಾರ್ಯಕ್ರಮದಲ್ಲಿ ತೆರಳಿದ್ದೇನೆ. ಧನ್ಯವಾದಗಳು. ತುರ್ತು ಕಾರ್ಯದ ನಡುವೆಯೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಆಶಯ ನುಡಿಗಳನ್ನಾಡಿದಂತಹ ಬೊಮ್ಮೇಗೌಡ ಸರ್ ಅವರಿಗೆ ಧನ್ಯವಾದಗಳು. ಜ್ಞಾನದ ಅರಿವು ವಿಜ್ಞಾನದ ನೆರವಿನೊಂದಿಗೆ ಸಮ್ಮಿಳಿತವಾದಾಗ ಕಾಲದ ಗರ್ಭದೊಳಗೆ ಹುದುಗಿ ಹೋಗಿರುವ ಸತ್ಯ ಸಂಗತಿಗಳು ಪುನರ್ ಆವಿರ್ಭವಿಸುವುದು ಶೋಧನೆಯಿಂದ. ಜ್ಞಾನಧಾರೆಯನ್ನ ಬರಹಗಳ ರೂಪದಲ್ಲಿ ಕಟ್ಟಿಕೊಡುವ ಶೋಧಕರಿಂದ, ಸಾಧಕರಿಂದ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಇಂತಹ ಸಾಧಕರಲ್ಲಿ ಒಬ್ಬರಾಗಿರುವ ಡಾಕ್ಟರ್ ಗಜಾನನ ಶರ್ಮಾ ಅವರು ನಮ್ಮ ಬುಕ್ ಮಾತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ಕ್ಷಣ ಸುದಿನವೆಂದರೆ ತಪ್ಪಾಗಲಾರದು. ನನ್ನ ಮಾತುಗಳಿಗೆ ಅಲ್ಪ ವಿರಾಮ. ಸರ್, ವೇದಿಕೆ ನಿಮಗಾಗಿ. ನಾನಿಲ್ಲಿ ಬಂದು ನಿಂತ ತಕ್ಷಣ ಅಲ್ಲಿ ಗಜಾನನ ಭೂತ ಅಂತ ಬರ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತಾವೆಲ್ಲರೂ ಪ್ರೀತಿಯಿಂದ ಇಲ್ಲಿ ಸೇರಿದ್ದೀರಿ. ಪುಸ್ತಕದ ಬಗ್ಗೆ ಮಾತು, ಬುಕ್ ಮಾತು. ನಾನಿವತ್ತು ಮಾತನಾಡಬೇಕಾಗಿರೋದು ಈ ನಾಡನ್ನು 54 ವರ್ಷಗಳಷ್ಟು ಸುದೀರ್ಘ ಕಾಲ ರಾಜವಾಳಿರುವಂತಹ ಒಬ್ಬಳು ಹೆಣ್ಣು ಮಗಳ ಬಗ್ಗೆ. 18ಕ್ಕೆ ಪಟ್ಟಕ್ಕೇರಿ 72, ಕೆಲವರ ಪ್ರಕಾರ 74ರ ವಯಸ್ಸರ ತನಕ, ಅಂದರೆ 18ರಿಂದ 74ರ ತನಕ ಆಡಳಿತ ನಡೆಸಿರುವಂತಹ ಮಲೆನಾಡು ಮತ್ತು ಕರಾವಳಿ ಭಾಗವನ್ನು ಅತ್ಯಂತ ಶ್ರೀಮಂತವಾಗಿ ಸಮೃದ್ಧವಾಗಿ ಆಳಿರುವಂಥ ಒಂದು ಹಳ್ಳಿಯ ಹೆಣ್ಣು ಮಗಳ ಬಗ್ಗೆ ನೀವು ಎಲ್ಲರೂ ಕುತೂಹಲಿಗಳಾಗಿದ್ದೇವೆ. ಆಗಲೇಬೇಕು. ಯಾಕೆಂದರೆ ಈ ನಾಡು ಇದೆಯಲ್ಲ, ನಮ್ಮ ನಾಡು, ಇದು ಕೇವಲ ಪುರುಷರಿಂದ ಕಟ್ಟಿದ್ದಲ್ಲ. ಇಲ್ಲಿ ಮಹಿಳೆಯರು ಸಮಪಾಲು ಪಡೆದಿದ್ದಾರೆ. ಅವರು ಕೂಡ ಈ ನಾಡನ್ನು ಕಟ್ಟಿ ಬೆಳೆಸುವಲ್ಲಿ ಮಹತ್ವದ ಪಾತ್ರವನ್ನು
ಮತ್ತು ತಮ್ಮ ತಾಯ್ತನವನ್ನು ಧಾರೆ ಎರೆದಿದ್ದಾರೆ. ಅಂಥವರಲ್ಲಿ ನಮಗೆ ಮುಖ್ಯವಾಗಿ ಕಾಣುವುದು ಚೆನ್ನಭೈರಾದೇವಿ. ಯಾಕೆ ಚೆನ್ನಭೈರಾದೇವಿಯನ್ನು ನಾವು ನೆನೆಸಿಕೊಳ್ಬೇಕು ಅಂತ ಅಂದರೆ, ಪೋರ್ಚುಗೀಸರು ತಮ್ಮ ಪೂರ್ಣ ಸಾಮರ್ಥ್ಯದೊಡನೆ ವಿಜೃಂಭಿಸ್ತಾ ಇದ್ದ ಕಾಲದಲ್ಲಿ ಅವರನ್ನು 2 ಬಾರಿ ಸೋಲಿಸಿರುವಂಥ ಹೆಣ್ಣುಮಗಳು. ಕೇವಲ 18ನೇ ವಯಸ್ಸಿನಲ್ಲಿ ಇವತ್ತಿನ ಕಾಲದ ಈ ನಾವೆಲ್ಲ ಏನು ಜಗತ್ತನ್ನು ನೋಡ್ತೀವೋ ಈ ಮಾಧ್ಯಮಗಳು ಅಥವಾ ಈ ಶಿಕ್ಷಣ ಪದ್ಧತಿ ಅಥವಾ ಇವತ್ತಿನ ಸಂವಹನ ಪದ್ಧತಿಗಳು ಇಲ್ಲದಿದ್ದ ಕಾಲದಲ್ಲಿ ಎಲ್ಲೋ ಹಾಡಹಳ್ಳಿ ಅಂತ ಹಳ್ಳಿಯಲ್ಲಿ ಹುಟ್ಟಿರುವ ಒಬ್ಬಳು ಹೆಣ್ಣುಮಗಳು ಇಡೀ ಯುರೋಪಿನ ಸಾಂಬಾರು ಪದಾರ್ಥಗಳ ವ್ಯವಹಾರವನ್ನು ನಿಯಂತ್ರಿಸ್ತಿದ್ಲು ಅಂತಂದರೆ ಅವಳಿಗೆ ಅದೆಂತಹ ಸಾಮರ್ಥ್ಯ ಇರಬೇಡ. ಇವತ್ತಿನ ಹಾಗೆ ಯೂನಿವರ್ಸಿಟಿ ಸ್ನಾತಕೋತ್ತರ ಪದವಿ PhD ಪದವಿಗಳನ್ನು ಪಡೆದವಳಲ್ಲ. ಆ ಕಾಲದಲ್ಲಿ ಅದು ಇರಲೂ ಇಲ್ಲ. ತೀರಾ ಶ್ರೀಮಂತಿಕೆ ಇತ್ತು, ಅದು ಇರಲಿಲ್ಲ. ಆದರೆ 18ನೇ ವಯಸ್ಸಿನಲ್ಲಿ ಈ ಅಳಿಯ ಸಂತಾನ ಅನ್ನುವಂಥದ್ದು, ಅಂದರೆ ತಾಯಿ ಆಡಳಿತ ಇರುವಂಥ ಪ್ರದೇಶವಾದ್ದರಿಂದ ಅವಳ ಕೈಗೆ ಆಡಳಿತ ಬರುತ್ತೆ. ಆ ಆಡಳಿತವನ್ನು ಅದೆಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ ಅಂತಂದರೆ, ತಾಳಿಕೋಟೆಯ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಕುಸಿದು ಕನ್ನಡ ಸಾಮ್ರಾಜ್ಯಗಳೆಲ್ಲ ಅಳಿದು ಹೋದವು ಅನ್ನುವಂತಹ ಕಾಲದಲ್ಲಿ ಪೆನಗೊಂಡದಲ್ಲಿ ಮತ್ತೆ ವಿಜಯನಗರ ಸಾಮ್ರಾಜ್ಯ ಉದಯವಾಗುವುದಕ್ಕೆ ಅಗತ್ಯವಾದ ಸಂಪನ್ಮೂಲವನ್ನು ಕೊಟ್ಟಂಥ ಹೆಣ್ಣುಮಗಳು ಚೆನ್ನಭೈರಾದೇವಿ. ನಮಗಿವತ್ತು ಯೋಚನೆ ಮಾಡಿದರೆ ಆಶ್ಚರ್ಯ ಆಗುತ್ತೆ, ಆ ಕಾಲದಲ್ಲಿ ಅದು ಹೇಗೆ ಆ ಸಂಪರ್ಕವನ್ನು ಉಳಿಸ್ಕೊಂಡಿದ್ಲು ಅಂತೇಳಿ. ನಾವು ಇವತ್ತು ಹೊಗಳಿದ್ರೆ, ಓಹೋ ನಾವು ನಮ್ಮ ರಾಜ್ಯದ ಹೆಣ್ಣುಮಗಳು ಅಥವಾ ನಮ್ಮ ಕನ್ನಡತಿ ಅಥವಾ ನಮ್ಮ ಪ್ರದೇಶದವಳು ಅಂತ ಹೊಗಳ್ತೀವಿ ಅಂತ ಹೇಳ್ಬೋದು. ಆದರೆ ನಾನು ಈ ಪುಸ್ತಕವನ್ನು ಬರೆಯುವುದಕ್ಕೆ ಹೊರಟಾಗ ಆಕರಗಳಿರಲಿಲ್ಲ, ಅವಳ ಬಗ್ಗೆ ಭಾಳಷ್ಟು ಇದು ಇರಲಿಲ್ಲ. ಅದನ್ನು ಹುಡುಕ್ತಾ ಹೋದಾಗ ನಾನು ಅಮೆರಿಕದ ಒಬ್ಬರು ಪ್ರೊಫೆಸರ್ ಮಹಿಳೆ ಒಬ್ಬರು ಓಜೋಸ್ಕಿ ಅಂತ, ಡಾಕ್ಟರ್ ಹನ್ನಾ ಚಾಪಲ್ ಓಜೋಸ್ಕಿ ಅಂತ ಇವತ್ತು ಕೂಡ ಇದ್ದಾರೆ ಅವರು. ನಾನು ಆಚೆ ವರ್ಷ ಅಮೆರಿಕಕ್ಕೆ ಹೋದಾಗ ಅವ್ರ ಮನೆಗೆ ಹೋಗಿ ಊಟ ಕೂಡ ಮಾಡಿ ಬಂದೆ. ಅವರು ಎಂತಹ ಒಳ್ಳೆಯ ವಿದ್ವಾಂಸೆ ಅಂತಂದರೆ, ಅವರು ಚೆನ್ನಭೈರಾದೇವಿಯನ್ನು ಕ್ವೀನ್ ಎಲಿಜಬೆತ್ಗೆ ಹೋಲಿಸ್ತಾರೆ. ಈ ಚೆನ್ನಭೈರಾದೇವಿ ಎಲ್ಲೋ ಮಲೆನಾಡಿನ ಮೂಲೆಯಲ್ಲಿ ಕರಾವಳಿಯ ತೀರದಲ್ಲಿ ಇದ್ದಂಥ ಹೆಣ್ಣು ಮಗಳನ್ನು ಬ್ರಿಟನ್ನನ್ನು ಆಳ್ತಾ ಇರುವಂಥ ಆ ಕಾಲದಲ್ಲಿ, ಅವಳ ಕಾಲದಲ್ಲಿ ಇಬ್ಬರು ಸಮಕಾಲೀನರವರು, 16ನೇ ಶತಮಾನ ಅಂದರೆ ಶೇಕ್ಸ್ಪಿಯರ್ನ ಕಾಲ. ಆ ಕಾಲದಲ್ಲಿ ಈ ಹೆಣ್ಣು ಮಗಳನ್ನು ಅವರಿಗೆ ಹೋಲಿಸ್ತಾಳೆ. ಅಷ್ಟ ಖ್ಯಾತಿ ಇದೆ. ನಮ್ಮಲ್ಲಿ ನಮ್ಮ ಇತಿಹಾಸದಲ್ಲಿ ಆ ಬಗ್ಗೆ ಹೆಚ್ಚು ಉಲ್ಲೇಖಗಳೇ ಇಲ್ಲ. ಅದಕ್ಕೆ ಕಾರಣ ಇವರು ಹೇಳ್ತಿದ್ದಲ್ಲ, ಆ ಮಾತು ಸತ್ಯ. ನಮಗೆ ಯಾಕೋ ನಮ್ಮ ವಸ್ತುಗಳು, ನಮ್ಮ ವಿಷಯ, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನೆಲ, ನಮ್ಮ ಜಲ ಅಂದರೆ ಸ್ವಲ್ಪ ಅಪತ್ಯ, ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ ನಮಗೆ. ನಮ್ಮ ಬದುಕೇ ಮುಖ್ಯ ಆಗ್ಬಿಡುತ್ತೆ ಇದರಲ್ಲಿ. ಅದು ಆಗಬಾರ್ದು. ಇವತ್ತು ಆ ಹೆಣ್ಮಗು ಹಾಡ್ತಲ್ಲ, ನಾವು ಮಕ್ಕಳಿಗೆ ಅಂಥದ್ದೊಂದು ಸಂಸ್ಕೃತಿಯನ್ನು ಕಟ್ಟಿಕೊಟ್ರೆ ನಮ್ಮಲ್ಲಿ ಇವತ್ತು ಕೂಡ 100 ಅಲ್ಲ 1000 ಜನ ಚೆನ್ನಭೈರಾದೇವಿಯವರು ಬರ್ತಾರೆ. ನಮಗೆ ಮೊದಲನೇದಾಗಿ ನಮ್ಮ ವಸ್ತು, ನಮ್ಮ ವಿಷಯ, ನಮ್ಮ ಸಂಸ್ಕೃತಿ, ನಮ್ಮ ಪ್ರಕೃತಿ, ನಮ್ಮ ಪರಿಸರ, ಇದ್ರ ಮೇಲೆ ಆಸಕ್ತಿ ಇರಬೇಕಲ್ಲ. ನಾವು ಜೀವನದಲ್ಲಿ ಎಲ್ಲೋ ಕಳೆದು ಹೋಗ್ತಾ ಇದ್ದೀವಿ. ಹಾಗೆ ಜೀವನದಲ್ಲಿ ಕಳೆದು ಹೋಗಬಹುದಾದಂಥ ಒಂದು ಪರಿಸರವನ್ನು, ಒಂದು ವಾತಾವರಣವನ್ನು ಇಡೀ ನಾಡಿನ ಏಳಿಗೆಗಾಗಿ ವಿನಿಯೋಗಿಸಿರುವಂತಹ ಚೆನ್ನಭೈರಾದೇವಿ ಅಂತವರು ನಮಗೆ ಆದರ್ಶ ಆಗಬೇಕು. ಏನು ನಾನೇನೋ ಒಂದು ಪುಸ್ತಕ ಬರೆದುಬಿಟ್ಟಿದ್ದೀನಿ, ಅದನ್ನು ತಾವೆಲ್ಲ ಓದಿದ್ರೆ ಮಾರಾಟ ಆಗುತ್ತೆ ಅನ್ನೋ ಕಾರಣದಿಂದ ಹೇಳ್ತಾ ಇಲ್ಲ ನಾನು. ನಮಗೆ ಶಾಂತಲಾದೇವಿ ಇರ್ಬೋದು, ಕೆಳಗೆ ವೀರಮ್ಮ ಇರ್ಬೋದು, ಚೆನ್ನಮ್ಮ ಇರ್ಬೋದು, ಓಬವ್ವ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಕಿತ್ತೂರು ಚೆನ್ನಮ್ಮ ಅವರ ಸ್ವಾತಂತ್ರ್ಯ ಹೋರಾಟದ ಕಾರಣದಿಂದ ಆದರೂ ಒಂದಿಷ್ಟು ಹೆಸರಿದೆ. ನಾವು ಇವ್ರನ್ನೆಲ್ಲ ಮತ್ತೆ ಮತ್ತೆ ನೆನೆಸ್ಕೊಳ್ತಾ ಹೋದರೆ ನಮ್ಮ ಮಕ್ಕಳಿಗೆ ನಾವು ಏನು ಆದರ್ಶ ಕೊಡ್ತೀವಿ? ಅವರು ಆವಾಗ ಏನು ಹೇಳ್ತಾರೆ ಅಂತಂದರೆ, ಅವರು ಅಮೆರಿಕದ್ದು ಬ್ರಿಟನ್ ಹಿಸ್ಟ್ರಿಯನ್ನು ಓದಿ ಅಲ್ಲಿಗೆ ಮನಸ್ಸು ಕೊಡ್ತಾರೆ. ನಮ್ಮ ನೆಲದಲ್ಲಿ ಏನೂ ಇಲ್ಲ ಅನ್ಕೋತಾರೆ. ನಮ್ಮ ನೆಲದಲ್ಲಿ ಇಲ್ಲೇ ಎಲ್ಲದು ಇದೆಯಪ್ಪ, ಇಂತಿಂಥವರೆಲ್ಲ ಬದುಕಿ ಹೋಗಿದ್ದಾರೆ,
ಯಾವುದೇ ಇದರಲ್ಲೂ ಕ್ವೀನ್ ಎಲಿಜಬೆತ್ ಆಡಳಿತ ನಡೆಸಿರೋದು 49 ವರ್ಷ, ಚೆನ್ನಭೈರಾದೇವಿ 54 ವರ್ಷ ಆಡಳಿತ ಮಾಡಿದ್ರು. ಕ್ವೀನ್ ಎಲಿಜಬೆತ್ತು ಸ್ಪೇನ್ನವ್ರನ್ನ ಸೋಲಿಸಿದ್ಲು, ಇವಳು ಪೋರ್ಚುಗೀಸರನ್ನು ಸೋಲಿಸಿದ್ಲು. ಅವಳು ಕಡಲು ವ್ಯಾಪಾರ ಮಾಡ್ತಿದ್ಲು, ಇವಳು ಕಡಲು ವ್ಯಾಪಾರ ಮಾಡ್ತಿದ್ಲು. ಅವಳು ತನ್ನ ರಾಜ್ಯವನ್ನು ಶ್ರೀಮಂತವಾಗಿ ಕಟ್ಟಿದ್ಲು, ಇವಳು ಶ್ರೀಮಂತವಾಗಿ ಕಟ್ಟಿದ್ಲು. ಆದರೆ ನಮಗೆ ಚೆನ್ನಭೈರಾದೇವಿಗೆ ಎಲಿಜಬೆತ್ ಹೆಸರು ಕೇಳಿದಷ್ಟು ನಾವು ಚೆನ್ನಭೈರಾದೇವಿ ಹೆಸರು ಕೇಳಲೇ ಇಲ್ಲ. ನಮ್ಮೂರಿನವಳು, ನಮ್ಮ ನೆಲದವಳು, ನಮ್ಮ ಕನ್ನಡತಿ. ಯಾಕೆ ಹೀಗೆ ನಾವು? ಅವಳು ತಪ್ಪಂತೂ ಅಲ್ಲ, ಯಾಕಂದ್ರೆ ಅವಳು 54 ವರ್ಷ ಸಮೃದ್ಧವಾಗಿ ಆಳಿ ಪೋರ್ಚುಗೀಸರನ್ನೆಲ್ಲ ಗೋವಾದಿಂದ ಈಚೆಗೆ ಬರೆದಿದ್ದಾಗೆ ತಡೆದು, ಮತಾಂತರವನ್ನು ತಡೆದು, ಆ ಕಾಲದಲ್ಲಿ ಇಡೀ ಮಲೆನಾಡಿಗೆ ಕಾಡಿನಲ್ಲಿ ಬೆಳೆಯುತ್ತಿದ್ದ ಕಾಳು ಮೆಣಸನ್ನು ನಾಡಿನಲ್ಲಿ ಬೆಳೆಯುವ ಹಾಗೆ ಮಾಡಿ, ಕಾಡಿನಲ್ಲಿ ಉದುರಿ ಹೋಗುತ್ತಿದ್ದ ಅಥವಾ ಬಾಡಿ ಹೋಗುತ್ತಿದ್ದ ದಾಲ್ಚಿನ್ನಿಗೆ ಯುರೋಪಿಯನ್ ಮಾರುಕಟ್ಟೆ, ಇವತ್ತೇನು ನಾವು ವ್ಯಾಲ್ಯೂ ಅಡಿಷನ್ ಅಂತೀವೋ ಅಂಥ ವ್ಯಾಲ್ಯೂ ಆ್ಯಡ್ ಮಾಡಿ ಎಲ್ಲ ಕೆಲಸವನ್ನು ಮಾಡಿದ್ದಾಳೆ ಅವಳು ತಪ್ಪಲ್ಲ. ನೆನೆಸ್ಕೊಳ್ತಾ ಇರೋದು ನಮ್ಮ ತಪ್ಪು. ನಾವು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ ಅಂತಂದರೆ, ಭಾಳಷ್ಟು ಸರಿ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಯಾರು ಅಂತ ಹೇಳೋದಕ್ಕಿಂತಲೂ ಜಾಸ್ತಿ ಜಾನ್ ಕ್ಲಿಂಟನ್ ಅಜ್ಜ ಯಾರು, ನಮ್ಮ ಪ್ರಶ್ನೆಗಳು ಹಾಗೆ ಬರುತ್ತವೆ. ಫೋರ್ಡ್ ಅಮ್ಮನ ಹೆಸರೇನು, ಬಿಲಿಯರ್ಡ್ಸಲ್ಲಿ ಎಷ್ಟು ಬಾಲ್ ಇದೆ, ಇಂಥದ್ದೇ ಪ್ರಶ್ನೆ, ಅದೇ ಜನರಲ್ ನಾಲೆಡ್ಜ್ ಆಗೋಗ್ತಿದೆ ನಮ್ಮದು. ಇದು ನಮ್ಮ ನಾಡಿನ ದುರಂತ. ಇವತ್ತು ಅವರೇನೋ ಪುಸ್ತಕಕ್ಕೆ ವ್ಯಾಪಾರ ಆಗುತ್ತೋ ಅಥವಾ ಸ್ಕೂಲಿಗೆ ಇದಾಗುತ್ತೆ ಅಂತ ಈ ಕಾರ್ಯಕ್ರಮ ಮಾಡ್ತಿಲ್ಲ, ಅಥವಾ ನಾನೇನೋ ನನ್ನ ಪುಸ್ತಕವನ್ನು ಪ್ರಚಾರ ಮಾಡಬೇಕು ಅಂತ ಬಂದಿಲ್ಲ. ಆದರೆ ನಾವೆಲ್ಲ ಕನ್ನಡದ ಮನಸ್ಸುಗಳು ಯಾಕೆ ಕನ್ನಡವನ್ನು ಮರಿತೀವಿ? ಯಾಕೆ ಚೆನ್ನಭೈರಾದೇವಿ ಅಂತವ್ರು ನಮ್ಗೆ ದೊಡ್ಡವರು ಆಗಲ್ಲ? ಯಾಕೆ ನಮಗೆ ಇವತ್ತು ಮಾತ್ರ ಮುಖ್ಯ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಈ ನಾಡಿಗೆ ಎಂತೆಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವರು ಗುರು ಭಟ್ಟಾಕಳಂಕ ಆಗ್ತಾ ಇದ್ದಾರೆ, ಚೆನ್ನಭೈರಾದೇವಿಯ ಗುರು. ಇವತ್ತು ಭಟ್ಕಳಕ್ಕೆ ಭಟ್ಟಾಕಳಂಕರಿಂದಲೇ ಹೆಸರು ಬಂತು ಅಂತ ಹೇಳ್ತಾರೆ. ಕನ್ನಡ ಶಬ್ದಾನುಶಾಸನ ಅಂತ ಆ ಕಾಲದಲ್ಲಿ ಅವರು ಕನ್ನಡದ ವ್ಯಾಕರಣ ಗ್ರಂಥವನ್ನು ಬರೆದಿದ್ದಾರೆ, ತುಂಬ ಪ್ರಸಿದ್ಧವಾದದ್ದು. ಮೈಸೂರು ನೀವು ಇದನ್ನು ಶಬ್ದಾನುಶಾಸನ ಅಂತ ಕೊಟ್ಟು ನೋಡಿ, ಗೂಗಲಲ್ಲಿ ನೋಡಿ, ಬೇಕಾದ್ರೆ ನಿಮ್ಗೆ ಇದಿಲ್ಲ ಅಂತಂದರೆ ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ವಕೋಶದಲ್ಲಿ ನೋಡಿ, ನಿಮಗೆ ಸಿಗುತ್ತೆ. ಅವರಿಗೆ ಎಲ್ಲೋ ಮಾತನಾಡೋಕ್ಕೆ ಹೋದಾಗ ಅವರೊಬ್ಬರು ಜೈನ ಗುರುಗಳು, ಮಠಾಧೀಶರು ಜೈನ, ಅವ್ರ ಎದುರಿಗೆ ಏನೋ ಬಂದಾಗ ಕನ್ನಡದ ಬಗ್ಗೆ, ಕನ್ನಡಕ್ಕೆ ವ್ಯಾಕರಣ ಇಲ್ಲ ಅಂತ ಸಂಸ್ಕೃತ ಪಂಡಿತರೆಲ್ಲ ಹೇಳಿದ್ರಂತೆ. ಅದೇ ಕಾರಣಕ್ಕಾಗಿ 6 ಭಾಷೆಯನ್ನು ಕಲಿತಾರೆ. ಕನ್ನಡದ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೀತಾರೆ ಅವರು, ಕನ್ನಡ ಶಬ್ದಾನುಶಾಸನ ಅಂತೇಳಿ. ಅದು ಇವತ್ತಿಗೂ ಪ್ರಸಿದ್ಧವಾದ್ದು. ಮತ್ತು ನಮ್ಮ ಕವಿರಾಜ ಮಾರ್ಗ ಏನಿದೆ ಆ ಸಾಲಿಗೆ ಸೇರುವಂತಹ ಒಂದು ಕೃತಿ. ಅವರ ಶಿಷ್ಯ ಈಕೆ. ಇವಳ ರಾಜ್ಯ ಎಲ್ಲಿಂದ ಎಲ್ಲಿಗಿತ್ತು? ಇವಳು ಕುಂದಾಪುರದಿಂದ ಹಿಡಿದು, ಇವತ್ತಿನ ಕುಂದಾಪುರ ತಾಲೂಕಿನ ಭಾಗದಿಂದ, ಗಂಗೊಳ್ಳಿ ಹೊಳೆಯಿಂದ ಹಿಡಿದು ಕಾರವಾರದವರೆಗೆ, ಕಾರವಾರದ ಆಚೆ ಗೋವಾದ ಗಡಿಯದವರೆಗೆ, ಈ ಕಡೆ ಕೆಳದಿಯಿಂದ ಹಿಡಿದು ಇದರ ತನಕ ಸಮುದ್ರದವರೆಗೆ ಇವಳ ರಾಜ್ಯ ಇತ್ತು. ಬಹಳಷ್ಟು ವಿರೋಧಗಳನ್ನು ಸಹಿಸಿ ಅವಳು ಆ ಕಾಲದಲ್ಲಿ ಕೇರಳದ ಜಾಮೋರಿನವರಿಂದ ಕಡಲ ವಿದ್ಯೆಗಳನ್ನು ಕಲಿತಾಳೆ. ಅವಳು ಮಾಡಿರುವಂಥ ಅತ್ಯಂತ ದೊಡ್ಡ ಕೆಲಸ ಏನು ಅಂತಂದರೆ, ಆ ಕಾಲದಲ್ಲಿ ಇವತ್ತು ನಾವೇನು ಹೇಳ್ತೀವಿ ಮಹಿಳೆಯರ ಸಬಲೀಕರಣ ಅಂತ ಏನು ಹೇಳ್ತೀವಿ, ಆ ಕಾಲದಲ್ಲೇ ಮಹಿಳೆಯರಿಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂಥ ಸ್ವರಕ್ಷಣೆಯ ತರಬೇತಿಯನ್ನು ಕೊಟ್ಟಿದ್ದು ಕರಾವಳಿಯ ಹೆಣ್ಣು ಮಕ್ಕಳಿಗೆ. ಯಾಕೆ ಅಂತ ಕೇಳಿ, ಆ ಕಾಲದಲ್ಲಿ ವಿದೇಶಿಯರು ನಾವೆಲ್ಲ ಕೇಳಿದ್ದೀವಿ. ಮೊದಲು ಪೋರ್ಚುಗೀಸರು ಬಂದರು, ಆಮೇಲೆ ಫ್ರೆಂಚರು, ಡಚ್ಚರು, ಆಮೇಲೆ ಇಂಗ್ಲೀಷರು ಎಲ್ಲರೂ ಬಂದರು. ಆ ಮೊದಲು 16-17ನೇ ಶತಮಾನದಲ್ಲಿ ಏನಾಗ್ತಿತ್ತು ಅಂದರೆ, ಹಡಗಿನಲ್ಲಿ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧ. ಅಲ್ಲೂ ಕೂಡ ನಮ್ಮ ದೇಶದಲ್ಲಿ ಅಂತಲ್ಲ, ಯುರೋಪಿನಿಂದ ಅವರು ಬರುವಾಗ ಅವರ ಜೊತೆಗೆ ಮಹಿಳೆಯರು ಬರ್ತಿರಲಿಲ್ಲ. ಮತ್ತು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಾದರೆ ಕಡಿಮೆ ಅಂದರೆ 6 ತಿಂಗಳು ಬೇಕಾಗಿತ್ತು. ಸಮುದ್ರದಲ್ಲಿ ಅವರು ಜೀವನ ಮರಣದ ಹೋರಾಟವನ್ನು ನಡೆಸಿ ಇಲ್ಲಿಗೆ ಬರಬೇಕಾಗಿತ್ತು. ಆ ಕಾಲದಲ್ಲಿ ಆ 6 ತಿಂಗಳು ಅವರಿಗೆ ಸರಿಯಾಗಿ ಬೇಯಿಸಿರುವ ಅನ್ನ ಅಥವಾ ಅವರವರ ಆಹಾರ ಮಾಂಸ ಅಥವಾ ಯಾವುದು ಸಿಗ್ತಿರಲಿಲ್ಲ. ದೈಹಿಕ ಸಂಪರ್ಕಕ್ಕೆ ಪರಸ್ಪರ ಬೇಕಾಗಿರುವ ಸಿಗ್ತಿರಲಿಲ್ಲ. ಆಮೇಲೆ ಕುಡಿಯುವ ನೀರು ಕೂಡ ಎಲ್ಲೋ ಕಾಯಿಸಿಟ್ಟು ಸ್ವಲ್ಪ ನೀರು ಕುಡಿಬೇಕಾಗಿತ್ತು. ಹಾಗಾಗಿ ಅವರು ಇಲ್ಲಿಗೆ ಬರುವ ಹೊತ್ತಿಗೆ, ಯಾವುದೇ ತೀರಕ್ಕೆ ಬರೋ ಹೊತ್ತಿಗೆ ಅವರು ಒಂಥರ ರಾಕ್ಷಸರಾಗಿರ್ತಿದ್ರು. ಅನ್ನ ಕಂಡ್ರೆ ಕಸೀತಿದ್ರು, ಹೆಣ್ಮಕ್ಳು ಕಂಡ್ರೆ ಮೈಮೇಲೆ ಬೀಳ್ತಿದ್ರು, ಸಂಪತ್ತನ್ನು ಕಂಡ್ರೆ ಕಿತ್ಕೋತಿದ್ರು. ಈ ಮಟ್ಟದಲ್ಲಿ ಬರ್ತಿದ್ರು. ಅದು ಸತ್ಯ. ಅದು
ಜೊತೆಗೆ ಮೊದಲು ನೀವು ಇವತ್ತು ಯುರೋಪಿಯನ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕೆ ವಾಸ್ಕೋ ಡಿ ಗಾಮನ ಜೊತೆಗೆ ಬಂದವರು ಯಾರು ಅಂತ ಕೇಳಿ ನೀವು. ಬಂದವರೆಲ್ಲ ಈಗ ಸಮುದ್ರ ವ್ಯಾಪಾರಕ್ಕೆ ಹೋಗ್ತೀವಿ, ಅಲ್ಲಿ ಸಾಂಬಾರು ಪದಾರ್ಥಗಳನ್ನು ತರ್ತೀವಿ ಅಂತ ಅವ್ರು ಹೊರಟಾಗ ಅವ್ರ ಜೊತೆಗೆ ಯಾರು ಸಂಭಾವಿತರು ಬರ್ತಿರ್ಲಿಲ್ಲ. ಹೇಗೆ ಜೀವ ಕಳ್ಕೋಬೇಕು. 6 ತಿಂಗಳು ಹೊರಟವರಲ್ಲಿ 50% ಸಾಯ್ತಿದ್ರು. ಬೇರೆ ಬೇರೆ ಈ ಸ್ಕರ್ವಿ ರೋಗದಿಂದ ಹಿಡಿದು ಬೇರೆ ಬೇರೆ ಕಡಲು ರೋಗಗಳಿಗೆ ತುತ್ತಾಗಿ ಸಾಯ್ತಿದ್ರು. ಜೊತೆಗೆ ಈ ಅಲೆಗಳು, ಆ ಕಾಲದ ಹಡಗುಗಳು ಇವತ್ತಿನ ಹಾಗೆ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಯಾರು ಬರ್ತಿರ್ಲಿಲ್ಲ. ಹಾಗೇನು ಮಾಡ್ತಿದ್ರು ಅಂತಂದರೆ ಅಲ್ಲಿಯ ರಾಜರುಗಳು ಅಥವಾ ಅರಸರು ಈ ಅವತ್ತಿರುವ ಜೈಲಿನಲ್ಲಿರುವ ಪುಂಡಪೋಖ್ರಿಗಳನ್ನು ನೀವು ಅಕಸ್ಮಾತಾಗಿ ಅಲ್ಲಿ ಹೋಗೋದಾದರೆ ನೀವು ಶಿಕ್ಷೆ ಮನ್ನಾ ಮಾಡ್ತೀವಿ ಅಂತೇಳಿ ಅವ್ರನ್ನೆಲ್ಲ ಹಡಗು ತುಂಬಿಸ್ತಿದ್ರು. ಅವ್ರು ಇಲ್ಲಿ ಬರ್ತಿದ್ರು. 6 ತಿಂಗಳು ಹೀಗೆಲ್ಲ ಕಷ್ಟಪಟ್ಟು ಇಲ್ಲಿ ಬಂದಾಗ ಅವರಿಗೆ ಇಲ್ಲಿ ಯಾವ ಜನ ಸಿಕ್ಕರು ಅವರನ್ನು ದೋಚೋದು, ಹೆಣ್ಮಕ್ಳು ಸಿಕ್ಕರು ಹೊತ್ಕೊಂಡು ಹೋಗೋದು ಹಡಗಿಗೆ, ಈ ಥರ ಮಾಡ್ತಿದ್ರು. ಈ ಕಾಲಘಟ್ಟದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಸಂರಕ್ಷಣೆಯ ತರಬೇತಿಯನ್ನು ಕೊಟ್ಟವಳು ಚೆನ್ನಭೈರಾದೇವಿ. ಇದು ಆಕೆ ಮಾಡಿರುವಂಥ ಅತ್ಯಂತ ಮುಖ್ಯ ಕೆಲಸ. ಅವಳು ಆರಂಭದಲ್ಲೇ ತನ್ನ ಅವಳ ಕೈಗೆ 18ನೇ ವಯಸ್ಸಿಗೆ ಅವಳ ಕೈಗೆ ಯಾವತ್ತು ಆಡಳಿತ ಬರುತ್ತೋ ಅವತ್ತು ಅವಳು ಮಾಡಿರುವಂಥ ಮೊದಲ ಕೆಲಸ ಏನು ಅಂತಂದರೆ ಅಲ್ಲಲ್ಲಿ ಹೆಣ್ಣು ಮಕ್ಕಳಿಗೆ, ಕರಾವಳಿಯ ಹೆಣ್ಣು ಮಕ್ಕಳಿಗೆ, ಯಾಕೆಂದರೆ ಓಡಾಡಾಗೆ ಇರಲಿಲ್ಲ ಅವರಿಗೆಲ್ಲ ಸಂರಕ್ಷಣೆಗೆ ತರಬೇತಿ ಕೊಟ್ಟಳು. ವ್ಯಾಪಾರಕ್ಕೆ ಅಭಿವೃದ್ಧಿ ಮಾಡಿದ್ಲು ವ್ಯಾಪಾರದ. ಎಲ್ಲಕ್ಕಿಂತ ಮುಖ್ಯವಾಗಿ ಪೋರ್ಚುಗೀಸರು ಗೋವಾವನ್ನು 1510ರಲ್ಲಿ ವಿಜಯನಗರದವರಿಂದ ಆಲ್ಬುಕರ್ಕ್ ಅನ್ನುವಂಥವನು ಗೋವಾವನ್ನು ಆಕ್ರಮಿಸ್ತಾನೆ, ಗೋವಾವನ್ನು ಕಿತ್ಕೊಳ್ತಾರೆ. ಅಲ್ಲಿ 1510ರಿಂದ 1550ರವರೆಗೆ ಹಾಗೂ ಹೀಗೂ ಅವರು ವಿಸ್ತರಿಸ್ಕೋತಾರೆ. 1560ನೇ ದಶಕದಲ್ಲಿ ಅವರೇನು ಮಾಡ್ತಾರೆ ಅಂತಂದರೆ ಇನ್ಕ್ವಿಸಿಷನ್ ಆ್ಯಕ್ಟ್ ಅಂತಂದರೆ ಅವ್ರದ್ದೇ ಆದ ಕಾನೂನು. ಮತಾಂತರ ಮಾಡ್ತೀವಿ ಅಂತೇಳಿ ಮತಾಂತರ ಮಾಡ್ತಾರೆ. ಗೋವಾ ಆಗ ಇದ್ದಿದ್ದು ಜಾಸ್ತಿ ಸಾರಸ್ವತರು ಅಂದರೆ ನಾವು ಕೊಂಕಣಿಗರು ಅಂತ ಹೇಳ್ತೀವಲ್ಲ, ಸಾರಸ್ವತ ಜನಾಂಗದವರು. ಅವರು ಕಾಶ್ಮೀರದಲ್ಲಿದ್ದರು. ಕಾಶ್ಮೀರದಿಂದ ಸರಸ್ವತಿ ನದಿ ತೀರದವರು ಮೂಲತಃ. ಅವರು ಅಲ್ಲಿಂದ ಬಂದು ಇಲ್ಲಿ ಗೋವಾದಲ್ಲಿ ನೆಲೆಸಿದ್ರು. ಅವರನ್ನು ಮತಾಂತರಕ್ಕೆ ಒಳಪಡಿಸ್ತಾರೆ. ಆಗ ಅವರು ಅಲ್ಲಿಂದ ಬರ್ತಾರೆ. ಅದೊಂದು ಅತ್ಯಂತ ಬುದ್ಧಿವಂತ ಜನಾಂಗ. ಯಾವುದೋ ಒಂದು ಜಾತಿ ಹೊಗಳಬೇಕು ಅಂತ ಹೇಳ್ತಾ ಇಲ್ಲ ನಾನು. ಈ ಚರಿತ್ರೆಯಲ್ಲಿ ಹೇಳುವಂತೆ ಅವರು ತುಂಬ ವ್ಯಾಪಾರದಲ್ಲಿ ಭಾಳ ಬುದ್ಧಿವಂತರಾಗಿದ್ದರು. ಅವರು ಅಲ್ಲಿಂದ ಇವರ ಪೋರ್ಚುಗೀಸರ ಮತಾಂತರದ ಹಾವಳಿಯನ್ನು ತಡೆಯೋಕ್ಕಾಗದೆ ದಕ್ಷಿಣ ಭಾಗಕ್ಕೆ ಬರ್ತಾರೆ. ದಕ್ಷಿಣ ಭಾಗಕ್ಕೆ ಬಂದಾಗ ಅವರ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು, ಅವರ ವ್ಯಾಪಾರದ ಚಾಣಾಕ್ಷತೆಯನ್ನು ಬಳಸಿಕೊಂಡು ಈ ಹೆಣ್ಣು ಮಗಳು ಇಡೀ ತನ್ನ ಸಾಮ್ರಾಜ್ಯವನ್ನು ಕಟ್ಟುತ್ತಾಳೆ. ಯಾಕೆ ಅಂತಂದರೆ ಅವರಿಗೆ ಆಶ್ರಯ ಬೇಕಾಗಿತ್ತು. ಇವಳಿಗೆ ವ್ಯಾಪಾರಕ್ಕೊಂದು ಗಟ್ಟಿಯಾದ ಮನಸ್ಸುಳ್ಳವರ ಜನ ಬೇಕಾಗಿತ್ತು. ಎರಡು ಸೇರಿಸಿ ಇವಳು ಗಟ್ಟಿಯಾದ ವ್ಯವಹಾರವನ್ನು ಮಾಡ್ತಾಳೆ. ಅದರ ಮುಖೇನವಾಗಿ ಅವಳಿಗೆ ಗೊತ್ತಾಗತ್ತೆ ಹೇಗಿದೆ ಜಗತ್ತಿನ ವ್ಯವಹಾರಗಳು, ಹೇಗೆ ತಾನು ಮಾಡುವುದು ಹೇಗೆ ಅಂತೇಳಿ. ಬಟ್ಗಾಳದ ನವಾಯಿತರ ಸಹಕಾರವನ್ನು ಪಡಿತಾಳೆ. ನೋಡಿ, ಚೆನ್ನಭೈರಾದೇವಿ ಆಡಳಿತ ಅಂತಂದರೆ ಅವಳು ಯಾರನ್ನೂ ಹೊರಗಿಡದೆ ಎಲ್ಲರನ್ನೂ ಒಳಗೊಂಡು ಆಡಳಿತ ನಡೆಸೋದು. ಇವತ್ತಿನ ಸರ್ಕಾರಗಳಿಗೆ ಕೂಡ ಬಾಯಲ್ಲಿ ನಾವೆಲ್ಲರ ಪರ ಇದ್ದೀವಿ ಅಂತ ಹೇಳೋದಲ್ಲ, ಹೃದಯಾಂತರಾಳದಿಂದ ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ಅವಳೊಬ್ಬಳು ಜೈನ ಹೆಣ್ಣುಮಗಳು. ಆದರೆ ಅವಳು ಎಲ್ಲ ಜನಾಂಗದವರನ್ನು, ಈ ಪೋರ್ಚುಗೀಸರವ್ರನ್ನೇ ಅವರು 2 ಸರಿ ಯುದ್ಧದಲ್ಲಿ ಸೋಲಿಸಿದ್ರು. ಅದೇ ಪೋರ್ಚುಗೀಸರ ಜೊತೆಗೆ ವ್ಯವಹಾರವನ್ನು ನಡೆಸ್ತಾಳೆ. ಯಾವುದೇ ಮುಲಾಜಿಲ್ಲದೆ ವ್ಯವಹಾರ. ಯುದ್ಧಕ್ಕೆ ಬಂದರೆ ಯುದ್ಧ. ನೀವು ಗಡಿ ದಾಟ್ತೀರೋ, ನಾನು ಯುದ್ಧ ಮಾಡ್ತೀನಿ. ನೀವು ವ್ಯವಹಾರಕ್ಕಾಗಿ ಅಲ್ಲೇ ನಿಂತು ನನ್ನ ಜೊತೆಗೆ ವ್ಯವಹಾರ ಮಾಡ್ತೀರೋ, ಬನ್ನಿ ಈಗ ಬೆಲೆ ಕೊಡ್ತೀವಿ, ಈಗ ಕಾಳುಮೆಣಸು ಕೊಡ್ತೀವಿ. 6 ತಿಂಗಳು ಮೊದಲೇ ಅವರಿಗೆ ಅಡ್ವಾನ್ಸ್ ಕೊಟ್ಟು ಅವರು ಕಾಳುಮೆಣಸನ್ನು ತಗೋತಿದ್ರು. ಯಾಕೆ ಕಾಳುಮೆಣಸಿಗೆ ಅಷ್ಟು ಬೆಲೆ ಬಂದಿತ್ತು ಅನ್ನೋದು, ಒಂದು ಕಾಲದಲ್ಲಿ ಈ ಕಾಳುಮೆಣಸು ಏನಿತ್ತು ನಮ್ಮ ಇದರಲ್ಲಿ, ಅದು ನಾವು ಖಾರಕ್ಕೆ ಬೆಳೆಸ್ತೀವಲ್ಲ, ನಾವು ಮೆಣಸಿನಕಾಯಿ ಬೆಳೆಸಿದಾಗೆ ಯುರೋಪಿಯನ್ನರು ಖಾರಕ್ಕೆ ಅದನ್ನು ಬೆಳೆಸ್ತಿದ್ರು. ಅದಕ್ಕಿಂತಲೂ ಮುಖ್ಯವಾಗಿ ಅದನ್ನು ಈ ಮಾಂಸ ಕೆಡದಂತೆ ಸಂಗ್ರಹಿಸಿಟ್ಕೊಳ್ಳೋದಕ್ಕೆ ಖಾರದ ಪುಡಿಯನ್ನು ಹಾಕಿ ಅದನ್ನು ಸಂರಕ್ಷಿಸ್ಕೊಳ್ತಿದ್ರು. ಜೊತೆಗೆ ಅದರ ಪಂಜೆಂಟ್ ಅಥವಾ ಘಾಟು ಅಂತ ಏನು ಹೇಳ್ತೀವೋ, ಆ ಘಾಟಿನ ಕಾರಣಕ್ಕಾಗಿ ಅದಕ್ಕೆ ಒಂದು ಕೀಟನಾಶಕ ಅಥವಾ ಈ ಕ್ರಿಮಿನಾಶಕವಾದಂತಹ ಒಂದು ಗುಣ ಇತ್ತು. ಆ ಕಾರಣಕ್ಕಾಗಿ ಯಾವ ಲೆವೆಲ್ಲಾಗಿತ್ತು ಅಂದರೆ, ಅವತ್ತು ಜರ್ಮನಿಯ ಮನೆಗಳಲ್ಲಿ
ನೀವು ಹಿಸ್ಟ್ರಿಯನ್ನು ಓದಿದ್ರು, ಯುರೋಪಿಯನ್ ಹಿಸ್ಟ್ರಿಯನ್ನು ಓದಿದ್ರು ಗೊತ್ತಾಗುತ್ತೆ ನಿಮಗೆ. ಜರ್ಮನಿಯ ಮನೆಗಳಲ್ಲಿ ಅವರ ಡ್ರಾಯಿಂಗ್ ರೂಮಲ್ಲಿ ಎಲ್ಲಾದರೂ ಒಂದು ಬಾಟ್ಲ್ ತುಂಬ ಕಾಳು ಮೆಣಸನ್ನು ಇಟ್ಟಿದ್ದಾರೆ ಅಂತಂದರೆ ಅಪ್ಪ ಇವ್ ನೆಕ್ಸ್ಟ್ ಶ್ರೀಮಂತ ಅಂದ್ಕೊಂಡು ಅವತ್ತು ಅವ್ರ ಮನೆಗೆ ಬಂದವರೆಲ್ಲ ಹೊಗಳಿ ಹೋಗ್ತಿದ್ರಂತೆ. ಆ ಥರ ಇದ್ದಿದ್ದು ಕಾಳು ಮೆಣಸಿನ ಬೆಲೆ. ಅದನ್ನು ತಿಳಿದುಕೊಂಡು ಅವಳು ಕಾಳು ಮೆಣಸನ್ನು ಕಾಡಿನಲ್ಲಿ ಬೆಳೆದಿದ್ದನ್ನು ಸಂಗ್ರಹಿಸಿ ಮೊದಲು ವ್ಯಾಪಾರ ಮಾಡ್ತಿದ್ಲು. ಆಮೇಲೆ ಅದನ್ನು ತೋಟದ ಬೆಳೆಯಾಗಿ ಪರಿಚಯ ಮಾಡ್ತಾಳೆ. ಅದರ ನಂತರನೇ ನಮ್ಮಲ್ಲಿ ಇವತ್ತು ಕಾಫಿ ತೋಟದಲ್ಲಿ ಇರ್ಬೋದು, ಅಥವಾ ಮಲೆನಾಡಿನ ಅಡಿಕೆ ತೋಟದಲ್ಲಿ ಇರ್ಬೋದು, ಅಥವಾ ಈ ಕ್ಯಾಶೂರಿನ ಅಥವಾ ಈ ಸರ್ವೆ ಮರಗಳನ್ನು ನೆಟ್ಟು ಕೃಷಿ ಮಾಡೋದು ಇರ್ಬೋದು, ಇವೆಲ್ಲ ಶುರುವಾಗಿತ್ತು. ಈ ಕಾಳು ಮೆಣಸಿನ ಕೃಷಿಯನ್ನು ಕೇರಳದಲ್ಲಿ ನಡೀತಿತ್ತು, ನಮ್ಮಲ್ಲಿ ನಡೀತಿರಲಿಲ್ಲ. ನಮಗೆ ಪರಿಚಯಿಸಿದ್ದು ಚೆನ್ನಭೈರಾದೇವಿ. ಜೊತೆಗೆ ಎಂಥ ಬುದ್ಧಿವಂತಿಕೆ ಇತ್ತು ಅಂದರೆ ಅವಳಲ್ಲಿ ನೋಡಿ, ಇದ್ದಕ್ಕಿದ್ದಾಗೆ 16ನೇ ಶತಮಾನದ ಉತ್ತರ ಭಾಗದಲ್ಲಿ ಅಂದರೆ 1770 ಹೊತ್ತಿಗೆ ಇಲ್ಲಿ ಭಾರತಕ್ಕೆ ಪೋರ್ಚುಗೀಸರು ಯಾಕೆ ಬಂದರೂ ದಕ್ಷಿಣ ಅಮೇರಿಕಕ್ಕೆ ಯುರೋಪಿನ ಸ್ಪೇನ್ನವರು ಜಾಸ್ತಿ ಹೋಗ್ತಾರೆ. ಸ್ಪೇನ್ನವರು ಹೋದಾಗ ಅವರಿಗೆ ಅಲ್ಲಿ ಈ ದಕ್ಷಿಣ ಅಮೇರಿಕಾದನ್ನ ಆಕ್ರಮಿಸ್ಕೋತಾರೆ ಅವರು. ಅಲ್ಲಿ ಇಂಕಾ ಅಂತ ಒಂದು ಜನಾಂಗ ಇರುತ್ತೆ. ಅಲ್ಲಿ ಬೆಳ್ಳಿ ಅನ್ನೋದೇನಿದೆ ದೊಡ್ಡ ಬೆಳ್ಳಿಯ ಗಣಿ. ಹಾಗಾಗಿ ಆ ಬೆಳ್ಳಿಯ ಗಣಿಯನ್ನು ಇವರು ಅದೇ ಯಾರು ಇಂಕಾದವರು ಇದ್ದಾರೋ ಅವರನ್ನೇ ವ್ಯಾಮಾರಿಸಿ ಅವರನ್ನೇ ಕೂಲಿಗಳನ್ನಾಗಿ ಮಾಡಿ ಅಲ್ಲಿಂದ ಬೆಳ್ಳಿ ತೆಗೆಯೋದನ್ನು ಮಾಡಿ ಯುರೋಪಿಗೆ ಬೆಳ್ಳಿ ಬಂದು ಇನ್ಫ್ಲೇಷನ್ ಶುರುವಾಗುತ್ತೆ. ಅತಿ ಪ್ರಸರಣ ಅಂತೀವಲ್ಲ ನಾವು, ಅತಿ ಪ್ರಸರಣ ಶುರುವಾಗುತ್ತೆ. ಆ ಕಾಲದಲ್ಲಿ ಇವಳು ಇಡೀ ನಮ್ಮ ದೇಶದ ಇತಿಹಾಸವನ್ನು ನೀವು ಮೊದಲಿಂದನೂ ನೋಡಿ. ನಮ್ಮದೇನಿತ್ತು ಬಂಗಾರ ಪ್ರೇಮಿಗಳ ದೇಶ ಇದು. ನಾವು ಬಂಗಾರದ ಜೊತೆಗೆ ಹೆಂಗಸರು ಮಾತ್ರ ಅಲ್ಲ, ನಮ್ಮ ಬ್ಲಡ್ಡಲ್ಲೇ ಬಂಗಾರದ ಪ್ರೀತಿ ಇದೆ. ನಮ್ಮ ವ್ಯವಹಾರ ಪೂರ್ತಿ ಬಂಗಾರದ ಜೊತೆ. ವಿದೇಶಿ ವಿನಿಮಯ ಇವತ್ತು ಹೇಗೆ ಡಾಲರ್ ರೂಪಾಯಿ ಕೊಟ್ಟು ನಾವು ಹಿಂದೆ ಮುಂದೆ ಮಾಡ್ಕೋತೀವಲ್ಲ, ಆಗ ಬಂಗಾರದ ಮೂಲಕ ನಡೀತಿತ್ತು. ಮೊಟ್ಟ ಮೊದಲು ಬಂಗಾರದ ಬದಲು ಬೆಳ್ಳಿಯನ್ನು ವ್ಯವಹಾರದ ನಾಣ್ಯವಾಗಿ ಬಳಸಿದ್ದು ಚೆನ್ನಭೈರಾದೇವಿ. ಯಾಕೆ ಮಾಡಿದ್ದವಳು ಅಂದರೆ ಸ್ಪೇನ್ನವರಿಗೆ ಅಲ್ಲಿ ಚಿಲಿನಲ್ಲಿ ಸಿಕ್ಕಾಪಟ್ಟೆ ಬೆಳ್ಳಿ ಸಿಕ್ಕಿರೋದ್ರಿಂದ ಅವರು ಯುರೋಪಿಗೆ ಬೆಳ್ಳಿಯನ್ನು ತಂದು ಸುರಿದ್ರು. ಬೆಳ್ಳಿಯ ಬೆಲೆ ಇಳಿತು. ಬೆಳ್ಳಿ ಅನ್ನೋದು ಅವರಿಗೆ ನಿಕೃಷ್ಟ ಆಯಿತು. ಆದರೆ ನಮ್ಮಲ್ಲಿ ಅದೇ ಬೆಲೆ ಇತ್ತು. ಇವಳು ಯೋಚನೆ ಮಾಡ್ತಾಳೆ, ನಾನು ಬೆಳ್ಳಿಯೇ ಪಡೆದರೂ ದುಡ್ಡು ಇದ್ದೇ ಇದ್ದೆ, ಹಾಗಾಗಿ ಯಾಕೆ ಬಂಗಾರದ ಗಂಟು ಬೆಳಿಬೇಕು ಅಂತ ಬೆಳ್ಳಿಯ ಜೊತೆಗೆ ವಿನಿಮಯವನ್ನು ಮಾಡ್ಕೊತಾಳೆ. ಜೊತೆಗೆ ಅದೇ ಕಾಲದಲ್ಲಿ ಇವತ್ತು ನಾವೆಲ್ಲ ಹೇಳ್ತೀವಲ್ಲ, ಇದ್ದಕ್ಕಿದ್ದಾಗೆ ಒಂದಿನ ಬಂದ್ಬಿಡುತ್ತೆ ಇದು ಯಾವುದೋ ಫುಡ್ಡು, ಅದನ್ನು ತಿನ್ನಬಾರ್ದು, ತಿನ್ಬಿಟ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಪ್ರಚಾರ ಅಪಪ್ರಚಾರಗಳ ಕಾಲದಲ್ಲಿ ಇದ್ದೀವಿ ನಾವು. ಆ ಕಾಲದಲ್ಲೂ ನಡೀತಿತ್ತು. ಇದ್ದಕ್ಕಿದ್ದಾಗೆ ಬ್ಲ್ಯಾಕ್ ಪೆಪ್ಪರ್ ಪಂಜೆಂಟ್ ಸ್ಮೆಲ್ ಜಾಸ್ತಿ ಇರೋದ್ರಿಂದ ಅದು ಕರಳಿಗೆ ಪೆಟ್ಟಾಗುತ್ತೆ ಅಂತ ಬ್ರಿಟನ್ನಲ್ಲಿ ಒಂದು ಸುದ್ದಿ ಆಗಿಬಿಡುತ್ತೆ. ಇದ್ದಕ್ಕಿದ್ದಾಗೆ ಕಾಳು ಮೆಣಸಿನ ಬೆಳೆ ಕಡಿಮೆ ಆಗುತ್ತೆ. ಆಗ ಇವಳು ಏನು ಮಾಡ್ತಾಳೆ ಅಂತಂದರೆ, ಆ ಕಾಳು ಮೆಣಸನ್ನು, ಕಪ್ಪು ಮೆಣಸನ್ನು ಬಿಳಿ ಮೆಣಸು ಅಂತ ಮಾಡ್ತಾರಲ್ಲ, ಹಸಿ ಇರುವಾಗ ಅದನ್ನು ನೆನೆಸಿ ಉಜ್ಜಿ ಅದನ್ನು ಬಿಳಿ ಮಾಡಿ ಒಣಗಿಸಿ ಆಮೇಲೆ ಕಳಿಸೋದು, ಅದನ್ನು ಮಾಡಿ ಒಂದಕ್ಕೆ 2 ರೇಟ್ ಪಡ್ಕೊತಾಳೆ. ಈ ಥರ ವ್ಯಾವಹಾರಿಕವಾದ ನೈಪುಣ್ಯತೆಯನ್ನು ಏನು ಸಾರಸ್ವತರಿಂದ ಕಲಿತಿದ್ದಲ್ಲದೆ ತಾನೂ ಅದನ್ನು ಬಳಸಿಕೊಂಡು ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದ ರಾಜ್ಯಗಳಲ್ಲಿ ಕರಾವಳಿಯ ಈ ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಸಾಮ್ರಾಜ್ಯನೂ ಆಗುತ್ತೆ. ನಿಮ್ಮದೊಂದು ಪ್ರಶ್ನೆ ಬರ್ಬೋದು, ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನು ಅಳೆದು ಮಾರ್ತಿದ್ರು ಅಂತೇಳಿ. ಅದೇ 16ನೇ ಶತಮಾನ. ಹೇಗೆ ಅಂತ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಪನ್ಮೂಲಗಳನ್ನು ಇವರೆಲ್ಲರೂ ವಿಜಯನಗರದ ಸಾಮಂತರು, ಅವರಿಗೆ ಸಂಪನ್ಮೂಲಗಳನ್ನು ಒದಗಿಸಿಕೊಡ್ತಿದ್ದವರೇ ಕರಾವಳಿಯ ರಾಣಿಯರು. ಇಲ್ಲಿರೋ ಹೆಣ್ಮಕ್ಳು ಎಲ್ಲರೂ ಹೆಮ್ಮೆ ಪಡ್ಬೋದು. ಆ ಕಾಲದಲ್ಲಿ ವಿಜಯನಗರಕ್ಕೆ ಹೆಚ್ಚು ಕೊಡುಗೆಯನ್ನು ಕೊಟ್ಟವರು ಕರಾವಳಿಯ ಹೆಣ್ಣು ಮಕ್ಕಳು, ಅಂದರೆ ರಾಣಿಯರು. ಜೊತೆಗೆ ಇನ್ನೊಂದಿದೆ, ಇವಳು ಬಹಳ ಮುಖ್ಯವಾದ ಒಂದು ಕಾಣಿಕೆ ಏನು ಅಂತಂದರೆ, ಇವಳು ಯೋಚನೆ ಮಾಡ್ತಾಳೆ, ತಾನಾಗಿ ಯಾರೊಬ್ಬರ ಮೇಲೂ ಯುದ್ಧ ಮಾಡಿಲ್ಲ ರಾಣಿ ಚೆನ್ನಭೈರಾದೇವಿ. ಜೈನ ಹೆಣ್ಣುಮಗಳು. ಜೈನರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಅಹಿಂಸೆ ಅವರ ಪ್ರಧಾನ ಧರ್ಮ. ಆದರೆ ಔದ್ಯೋಗಿಕ ಹಿಂಸೆ ಅನ್ನೋದಕ್ಕೆ ಅವಕಾಶ ಇದೆ. ಔದ್ಯೋಗಿಕ ಹಿಂಸೆ ಅಂದರೆ ಅನಿವಾರ್ಯವಾಗಿ ಉದ್ಯೋಗಕ್ಕಾಗಿ ನೀವು ಅದನ್ನು ಮಾಡಲೇಬೇಕು ಅಂದರೆ, ಈಗ ಒಬ್ಬನ ಇದಕ್ಕೆ ಅವನು ನೇಣು ಗಂಭೀರದಲ್ಲಿ ನಿಂತವನಿಗೆ ಅವನಿಗೆ ಪಾಪ ಬರುತ್ತೆ, ನೀನು ಹಿಂಸೆ ಮಾಡಿಬಿಡ ಅಂದ್ರೆ ಆಗಲ್ಲ, ಅದು ಔದ್ಯೋಗಿಕ ಹಿಂಸೆ ಆಗುತ್ತೆ ಅಂತ ಅಷ್ಟಕ್ಕೆ ಪರ್ಮಿಷನ್ ಇತ್ತು. ಆದರೆ ಇವಳು ಮಾತ್ರ ಎಂದೂ ಯಾರ ಮೇಲೂ ಯುದ್ಧ ತಾನಾಗಿ ಘೋಷಿಸಲಿಲ್ಲ. ತನ್ನ ಮೇಲೆ ಯುದ್ಧ ಘೋಷಿಸಿದ ಯಾರನ್ನೂ ಸೋಲಿಸದೆ ಬಿಡಲಿಲ್ಲ. ಅವರಾಗೆ ಬಂದರೂ ತಲೆ ತೆಗಿತಿದ್ರು, ತಾನಾಗಿ ಹೋಗಿ ಯಾರನ್ನೂ ತಲೆ ತೆಗಿಲಿಲ್ಲ. ಇದು ಇವಳ ಘೋಷಣೆಯಾಗಿತ್ತು. ಇಡೀ ಆ ಜೈನ ಧರ್ಮದ ಅದೇ ಒಂದು ಏನು ತತ್ವವನ್ನು ಇಟ್ಟುಕೊಂಡು ಅವಳು ತನ್ನ ರಾಜ್ಯದಲ್ಲಿ ಯುದ್ಧಗಳನ್ನು ಕಡಿಮೆ ಮಾಡ್ತೀನಿ, ಅನಿವಾರ್ಯ ಆದಾಗ ಮಾತ್ರ ಮಾಡ್ತೀನಿ ಅಂತ ಹೇಳ್ತಾಳೆ.
ಅವಳ ಈ ಈ ಪುಸ್ತಕದಲ್ಲೂ ಬರುತ್ತೆ, ಮತ್ತು ಸತ್ಯ ಕೂಡ ಏನು ಅಂತ ಕೇಳಿದ್ರೆ ಅವಳಿಗೆ ಬಹಳ ಯೋಚನೆ ಇದ್ದಿದ್ದಾಗ ಆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಯುದ್ಧ ಯುದ್ಧ ಯುದ್ಧ. ರಾಜರು ಅಂತಂದರೆ ವಿಜಯದಶಮಿ ಬಂತು ಅಂದರೆ ವಿಜಯಯಾತ್ರೆ ಹೋಗೋದು, ಯುದ್ಧ ಮಾಡೋದು ಯುದ್ಧ ಮಾಡೋದು ಯುದ್ಧ ಮಾಡೋದು, ಈ ಶತ್ರುಗಳನ್ನು ಲೂಟಿ ಮಾಡಿ ತರೋದು. ಇದು ಎಲ್ಲ ರಾಜರು ಈ ಕೆಲಸ ಮಾಡ್ತಿದ್ರು. ಆ ಕಾಲದ ಧರ್ಮ ಅದು. ಆದರೆ ಇವಳು ಹೇಳ್ತಾಳೆ, ಪ್ರಶ್ನೆ ಎತ್ತಾಳೆ ಇವಳು, ಏನು ಅಂತ ಕೇಳಿದರೆ ಎಲ್ಲ ತರುಣರು ಯುದ್ಧದಲ್ಲಿ ಮಡಿದ್ರೆ ಅವ್ರ ಹೆಣ್ಣುಮಕ್ಕಳು ಏನು ಮಾಡಬೇಕು? ನೀವು ಅವರು ತಾಳಿದ ಬಂಗಾರದಿಂದ ಬೀದಿನಲ್ಲಿ ಮುತ್ತುರತ್ನಾಳನ್ನು ಮಾಡ್ತೀರಾ? ಅದು ಯಾತಕ್ಕೆ ಬೇಕು? ಅದು ಕೂಡುದು ಅಂತ ಹೇಳಿ ಯುದ್ಧವನ್ನು ಪ್ರತಿಬಂಧಿಸ್ತಾಳೆ. ಹಾಗಿದ್ದು ಅವಳು ಏನು ಮಾಡ್ತಾಳೆ ಅಂದರೆ ಕರಾವಳಿಯ ಇಡೀ ಈ ಎಲ್ಲ ರಾಜರುಗಳನ್ನು ಸೇರಿಸಿ ಪೋರ್ಚುಗೀಸರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಒಂದು ಯುದ್ಧ ಮಾಡ್ತಾಳೆ. ದುರದೃಷ್ಟವಶಾತ್ ಆ ಯುದ್ಧದಲ್ಲಿ ನಾವು ಸೋಲ್ತೀವಿ. ಕರಾವಳಿಯ ಎಲ್ಲ ರಾಜರು ಅವತ್ತೇನಾದ್ರು ಆ ಯುದ್ಧದಲ್ಲಿ ಗೆದ್ದಿದ್ರೆ ನಮ್ಮ ದೇಶದ ಚರಿತ್ರೆಯೇ ಬೇರೆ ಆಗ್ತಿತ್ತು. ದುರದೃಷ್ಟ. ಯಾಕೆ ಅಂತಂದರೆ ಆ ವರ್ಷದಲ್ಲಿ ಗೋವಾದ ಮಾಂಡವಿ ನದಿ ತೀರದಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆಗಿ ನಮ್ಮ ಬಿಜಾಪುರದ ಸುಲ್ತಾನನ ನೇತೃತ್ವದಲ್ಲಿ ಭಾರತೀಯ ಅಂದರೆ ಕರಾವಳಿಯ ಉದ್ದ ಗುಜರಾತಿಂದ ಹಿಡಿದು ಕೇರಳದ ತನಕ ಎಲ್ಲ ರಾಜರು ಸೇರಿರ್ತಾರೆ. ಅದರಲ್ಲಿ ಚನ್ನಭೈರಾದೇವಿಯ ಸೈನ್ಯವೂ ಸೇರಿರುತ್ತೆ. ಅಲ್ಲಿ ಸೇರಿದಾಗ ಆ ಯುದ್ಧದಲ್ಲಿ ನಮ್ಮ ಈ ಕಡಲ ತೀರದ ಸೈನ್ಯಗಳು ಸೋತು ಅವರು ಗೆದ್ದು ಬಿಡ್ತಾರೆ. ಯಾಕೆ ಅಂತ ಕೇಳಿದರೆ ಅವರಲ್ಲಿ ಆಗ ಅದಕ್ಕೆ ಬೇಕಾಗಿರುವಂಥ ತಾಂತ್ರಿಕ ಸಲಕರಣೆಗಳು ಇದ್ದವು. ನಮ್ಮಲ್ಲಿ ಅದರ ಕೊರತೆ ಇತ್ತು. ನಾವು ಕುದುರೆ, ಕತ್ತಿ, ಈಟಿ ಮೂಲಕನೇ ಹೋರಾಡ್ತಿದ್ವಿ. ಅದು ಅವರಷ್ಟೊತ್ತಿಗಾಗಲೇ ಮದ್ದುಗುಂಡುಗಳಲ್ಲಿ ನಮ್ಮಲ್ಲೂ ಇತ್ತು, ಇರಲಿಲ್ಲ ಅಂತಲ್ಲ, ಆದರೆ ಅವರಷ್ಟು ಪ್ರಬಲವಾಗಿರಲಿಲ್ಲ. ನಾವು ಸೋಲ್ತೀವಿ. ಅದಿಲ್ಲದಿದ್ದ ಅಂದರೆ ಯಾವತ್ತೇ ಪೋರ್ಚುಗೀಸರು ವಾಪಸ್ ಹೋಗಿದ್ರು ಅಂದ್ರೆ ಮುಂದೆ ಇಂಗ್ಲೀಷರು ಬರೋ ಧೈರ್ಯ ಮಾಡ್ತಿರಲಿಲ್ಲ. ನಮ್ಮ ದೇಶದ ಇತಿಹಾಸ ಬದಲಾಗ್ತಾ ಇತ್ತು. ಆದರೆ ನಮ್ಮ ದೇಶವಾಗಿ ಉಳಿಯುವುದಕ್ಕೆ ಬೇಕಾಗುವಂತಹ ಒಂದು ದೊಡ್ಡ ಸೈನ್ಯವನ್ನು ಸಂಘಟಿಸಿ ವಿದೇಶಿಯರನ್ನು ತಡೆಯುವುದಕ್ಕೆ ಪ್ರಪ್ರಥಮ ಹೋರಾಟ ನಡೆಸಿರುವುದರಲ್ಲಿ ಅಗ್ರಗಣ್ಯರಾಗಿದ್ದು ಚನ್ನಭೈರಾದೇವಿ. ಹೀಗೆ ಇವಳ ಬಗ್ಗೆ ಹೇಳ್ತಾ ಹೋದರೆ ನಿಮಗೆ 100 ರೀತಿಯ ಸಾಧನೆಗಳನ್ನು ಹೇಳ್ಬೋದು. ಅಷ್ಟು ಸಾಧನೆ ಮಾಡಿದ್ದಾಳೆ. ಆದರೆ ಅದಕ್ಕಿಂತ ಬಹಳ ಮುಖ್ಯವಾಗಿದ್ದು ಅವಳ ವೈಯಕ್ತಿಕವಾದ ಬದುಕು. ಅವಳು ಮದುವೆ ಆಗಲಿಲ್ಲ ಇಡೀ ಜೀವನದಲ್ಲಿ ತನ್ನ ನಂತರ ಯಾರು ಪಟ್ಟಕ್ಕೆ ಬರಬೇಕು ಅಂತ ಅವಳು ಯೋಚನೆ ಮಾಡಲಿಲ್ಲ. ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಕೂಡ ನಮ್ಮ ಮಕ್ಕಳು, ಮರಿ ಮಕ್ಕಳು, ನಮ್ಮ ವಂಶ ಪೂರ್ತಿ ನಮ್ಮವರೇ ಅಧಿಕಾರದಲ್ಲಿ ಇರಬೇಕು ಅಂತ ಯೋಚನೆ ಮಾಡಿದಾಗ ಆ ಕಾಲ ಈ ಕಾಲದ ಹೋಲಿಸಿದಾಗ ಅವಳು ಈಗ 500 ವರ್ಷಗಳ ಹಿಂದೆ ತನ್ನ ನಂತರ ಪಟ್ಟಕ್ಕೆ ಯಾರನ್ನಾರು ಒಬ್ಬಳು ಪಟ್ಟ ಕಟ್ಟಮ್ಮ ಅಂತ ಅವ್ರ ಗುರುಗಳೇ ಬಂದು ಹೇಳಿದಾಗ ಅದು ನನಗೆ ಸಂಬಂಧಿಸಿಲ್ಲ ಗುರುಗಳೇ. ಆ ಕಾಲದಲ್ಲಿ ಕಾಲ ಮತ್ತು ದೇಶ ಅದನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ನನಗದು ಬೇಡ, ನಾನಂತೂ ಮದುವೆ ಆಗಿಲ್ಲ, ನನ್ನ ಉತ್ತರಾಧಿಕಾರಿಗಳು ಯಾರೂ ಇಲ್ಲ, ಯಾರು ಬೇಕೋ ಅದನ್ನು ಜನನು ಇವರು ಆಯ್ಕೆ ಮಾಡ್ಕೋತಾರೆ ಅಂತೇಳಿ ತನ್ನ ಕಾಲದಲ್ಲಿ ತಾನು ಗಳಿಸಿರುವಂಥ ವೈಭವ, ಶ್ರೀಮಂತಿಕೆ ಮತ್ತು ಸಂಪತ್ತು ಅನ್ಯರ ಪಾಲಾಗಬಾರ್ದು ಅಂತ ಅಲ್ಲಲ್ಲಿ ಅಡಗಿಸಿಟ್ಟು ಮುಂದಿನ ಜನಕ್ಕೆ ಸಿಕ್ಕಲಿ ಅಂತೇಳಿ ಅಡಗಿಸಿಟ್ಟು ಅವಳು ಸಲ್ಲೇಖನ ವ್ರತ ಅಂದರೆ ಜೈನರಲ್ಲಿ ಒಂದಿದೆ. ಯಾವತ್ತು ತಮಗೆ ಈ ಬದುಕು ಬೇಡ ಅನಿಸುತ್ತೆ, ಒಂದು ಸಾಧನೆ ಮಾಡಬೇಕು ಅಂತಾದರೆ ಅವರು ಅನ್ನಾಹಾರಗಳನ್ನು ತ್ಯಜಿಸಿ ಅವರು ಇದು ಮಾಡ್ತಾರೆ. ಇವತ್ತು ನಮಗೆ ಕೇಳಿದಾಗ ಮೇಲ್ನೋಟಕ್ಕೆ ನಮಗೆ ಹಿಂಸೆ ಅನಿಸ್ಬೋದು, ಅದರದೊಂದು ಹೃದಯದ ಒಂದು ಶಾಸ್ತ್ರೀಯವಾದ ಪದ್ಧತಿ ಅವರಲ್ಲಿದೆ. ಅದನ್ನು ಮಾಡಿ ಅವಳು ಪ್ರಾಣ ಬಿಡ್ತಾಳೆ. ಯಾಕೆ ಅಂತಂದರೆ ಅವಳನ್ನು ಯುದ್ಧದಲ್ಲಿ ಸೆರೆ ಹಿಡಿದಿರ್ತಾರೆ ಕೆಳದಿಯವರು ಮೋಸದಿಂದ. ಬಿಡಿ, ಅದು ಆ ಕಾಲದ ಧರ್ಮ. ನಾವು ಅದಕ್ಕೋಸ್ಕರ ಕೆಳದಿಯವರನ್ನ ದ್ವೇಷ ಮಾಡಬೇಕಾಗಿಲ್ಲ, ಇದನ್ನು ಮಾಡಬೇಕಾಗಿಲ್ಲ. ಯಾಕೆಂತಂದರೆ ಇವತ್ತು ನಮ್ಮವ್ರು ಯಾರೋ ಇಬ್ಬರು ಟಿ ವಿನಲ್ಲಿ ಗಲಾಟೆ ಮಾಡ್ತಿದ್ರು, ನಾವು ಕೇಳ್ತಿರ್ತೀವಲ್ಲ, ಅವ್ರು ಎಂಥ ಕೆಟ್ಟ ಮಾತಾಡಿದ್ರು ಕೇಳಬೇಕಲ್ಲ. ಹಂಗೆ ಆ ಕಾಲದಲ್ಲೂ ಕೆಲವೆಲ್ಲ ನಡೀತು. ಆದರೆ ಇವಳ ಜೀವನದ ತತ್ವ ಇದೆಯಲ್ಲ, ಎಲ್ಲರನ್ನೂ ಒಳಗೊಂಡು ನೋಡಿ. ಅವಳು ಮತಾಂತರವನ್ನು ವಿರೋಧಿಸಿದ್ಲು, ಹಾಗಂತ ಪೋರ್ಚುಗೀಸರ ವ್ಯವಹಾರವನ್ನು ವಿರೋಧಿಸಲಿಲ್ಲ. ಇವರನ್ನು ಮಹಮ್ಮದೀಯರನ್ನು ತಡೆಗಟ್ಟಿದ್ಲು. ಆದರೆ ಭಟ್ಕಳದ ನವಾಯಿತರನ್ನು ಬಳಸಿದ್ಲು. ಯಾಕೆಂದರೆ ಅವರು ನಮ್ಮ ದೇಶದವರಾಗಿದ್ದರು. ನವಾಯಿತರು ಅಂತ ಇವತ್ತೇನು ಭಟ್ಕಳದಲ್ಲಿದ್ದಾರೋ ಅವರೆಲ್ಲ ಏನು ಅಂತಂದರೆ ನಾವು ಇವತ್ತು ಬೇರೆ ಥರ ಹೇಳ್ಬೋದು. ಅವರೆಲ್ಲ ಮೊದಲು ಹೀಗೆ ಗಂಡಸರು ಮಾತ್ರ ಇಲ್ಲಿ ಬಂದು ಹೆಂಗಸರಿಗೆ ಪ್ರವೇಶ ಇದ್ದಿದ್ದ ಕಾಲದಲ್ಲಿ ಇಲ್ಲಿ ಬಂದು ಇಲ್ಲಿರೋ ಹೆಣ್ಣುಮಕ್ಕಳ ಜೊತೆಗೆ ಸಂಬಂಧ ಬೆಳೆಸ್ಕೊಂಡು ಇಲ್ಲಿ ಹುಟ್ಟಿರುವಂಥ ಜನಾಂಗವರು. ಹಾಗಾಗಿ ಅವರು ಏನು ಮಾಡೋದು ಅಂತಂದರೆ ಅವ್ರ ಜೊತೆಗೂ ಸಂಬಂಧ ಇಟ್ಟು ಯಾವ ಜಾತಿ ಜನಾಂಗಗಳನ್ನು ಹೊರಗಡೆ ಇರದೇನೆ ಎಲ್ಲರಿಗೂ ಉದ್ಯೋಗಗಳನ್ನು ಕೊಡ್ತಾಳೆ. ಇಡೀ ಮಲೆನಾಡಿನ ಆ ಕಾಡು ಇದರ ಪಶ್ಚಿಮ ಘಟ್ಟದಲ್ಲಿ ಈ ರಸ್ತೆಗಳನ್ನು ಮಾಡ್ತಾಳೆ, ಗಾಡಿಗಳನ್ನು ಮಾಡ್ತಾಳೆ. ಹಡಗು ಕಟ್ಟುವಂಥದ್ದು ನಮ್ಮ ದೇಶದಲ್ಲಿ ಕುಮಟಾದಲ್ಲಿ ಹಡಗು ಕಟ್ಟುವಂಥ ಒಂದು ಯಾರ್ಡ್ ಅಂತ ಹೇಳ್ತೀವಲ್ಲ ನಾವು, ಒಂದು ಅಂಗಣವನ್ನು ಪ್ರಾರಂಭ ಮಾಡ್ತಾಳೆ.
ಹೀಗೆ ಚೆನ್ನಭೈರಾದೇವಿಯಂತಹ ಅವರು ಆಡಳಿತಗಾರ್ತಿಯರು ನಮಗೆ ಪೂರ್ಣ ಸಿಗ್ತಾ ಹೋಗ್ಬಿಟ್ಟಿದ್ರೆ ನಮ್ಮ ನಾಡು ಇವತ್ತು ಹೇಗಿರ್ತಿತ್ತು ಅಂತ ಹೇಳೋಕ್ಕಾಗಲ್ಲ. ಅಂತಹ ಒಬ್ಬಳು ರಾಣಿಯನ್ನು ದುರದೃಷ್ಟವಶ ನಾವು ನಮ್ಮ ಚರಿತ್ರೆಯಿಂದ ಹೊರಗಿಟ್ವಿ. ನಮ್ಮ ಚರಿತ್ರೆಯಿಂದ ಯಾಕೆ ಹೊರಗಿಟ್ವಿ ಅಂತ ಆ ಕಥೆಯನ್ನು ಹೇಳಿದ್ರೆ ನಿಮಗೆ ನಿಜವಾಗಿಯೂ ಬೇಸರ ಆಗುತ್ತೆ. ನಮ್ಮ ದೇಶಕ್ಕೆ ಒಬ್ಬ ವ್ಯಾಪಾರಿ ಇವನು ಬರ್ತಾನೆ, ಪೀಟ್ರೋ ಡೆಲ್ಲಾವೆಲ್ಲೆ ಅಂತ, ಅವನು ಇಟಲಿಯಿಂದ ಬರ್ತಾನೆ ಇಲ್ಲಿ. ಅವನು ಬಂದವನು ನೋಡ್ತಾನೆ ಇಲ್ಲಿ ಅವನು ಇಟಲಿಗಿಂತ ಶ್ರೀಮಂತವಾಗಿರುತ್ತೆ ಇವಳು ರಾಜ್ಯ. ಹಾಗಾಗಿ ಅವನು ಏನು ಮಾಡ್ತಾನೆ, ಏನೋ ಇಲ್ಲೆಲ್ಲ ಓಡಾಡಿದಾಗ ಮಾಡಿ ಒಂದು ಕತೆ ಕಟ್ತಾನೆ. ಕತೆ ಕಟ್ಟಿ ಏನು ಮಾಡ್ತಾನೆ ಅಂದರೆ ಚೆನ್ನಭೈರಾದೇವಿಗೆ ಅವಳ ದಂಡನಾಯಕ ಅಥವಾ ಅಂಗರಕ್ಷಕನೊಬ್ಬನ ಜೊತೆಗೆ ಸಂಬಂಧ ಇತ್ತು ಅಂತ ಒಂದು ಬರದ. ಅವನು ಮೂರ್ಖ ಬರದ ಅಂತ ಇಟ್ಕೊಳ್ಳಿ. ಆದರೆ ನಮ್ಮವರೆಲ್ಲ ಅದನ್ನು ಒಪ್ಪೋದು. ಒಂದು ವೇಳೆ ಮದುವೆ ಆಗಿರೋ ಒಂದು ಆಗಿಲ್ಲದೆ ಇದ್ದವಳು ಅವಳು ಒಂದು ಸಂಬಂಧನೇ ಇಟ್ಕೊಂಡಿದ್ಲು ಅಂತ ಇಟ್ಕೊಳ್ಳಿ. ನಮ್ಗೆ ಅವಳ ಅಡ್ಮಿನಿಸ್ಟ್ರೇಷನ್ ಮುಖ್ಯ ಆಗಬೇಕಾಗಿತ್ತು. ಇದೊಂದು ಈಗ ಮದುವೆ ಆಗಿ ಅನೈತಿಕವಾಗಿ ಏನೋ ಮಾಡ್ತಾ ಇದ್ದಾಳೆ ಅಂದರೆ ಸರಿ, ಇದು ಇತ್ತು ಅಂತ ತಿಳ್ಕೊಳ್ಳಿ. ಇಲ್ಲ, ನಾನು ಅದಕ್ಕೆ ಭಾಳಷ್ಟು ಸಂಶೋಧನೆ ನಡೆಸಿದ್ದಕ್ಕೆ ನಮಗಂತೂ ಸಿಕ್ಕಿಲ್ಲ. ನಮ್ಮಲ್ಲಿ ಏನು ಅಂತಂದರೆ, ಒಂದು ಹೆಣ್ಣು ಮಗಳನ್ನು ಅವಳು ನಮಗಿಂತ ಹೆಚ್ಚು ಮೇಲ್ಮಟ್ಟದಲ್ಲಿ ಕೀರ್ತಿಯನ್ನು ಸಂಪಾದಿಸ್ತಾಳೆ ಅಂತಾದರೆ ಬೇರೆ ಎಲ್ಲ ಮೆಥಡ್ಗಳು ಫೇಲ್ ಆಯಿತು ಅಂತಂದರೆ ನಮಗೊಂದಿದೆ, ಅದು ಅವಳ ಶೀಲವನ್ನು ಪ್ರಶ್ನೆ ಮಾಡೋದು. ಅವಳ ಶೀಲೆಯಾದ ಮೇಲೆ ಒಂದು ಸಣ್ಣ ಮಂಕು ಬೂದಿಯನ್ನು ಎರಚಿ ಅವಳನ್ನು, ಇದನ್ನು ಅವನು ಮಾಡ್ದ, ನಮ್ಮವ್ರು ಮಾಡಿಲ್ಲ. ನೋಡಿ, ಇಬ್ಬರನ್ನ ನಾನು ಮೊದಲು ಕಂಪೇರ್ ಮಾಡಿದೆ ಮಾತಾಡುವಾಗ. ಒಂದು ಕ್ವೀನ್ ಎಲಿಜಬೆತ್ತು, ಇಬ್ಬರು ಸಮಕಾಲೀನ, ಇವಳು ಅದೇ ಕಾಲದವಳು. ಇಬ್ಬರು ನಾನು ಹೇಳಿದೆ, ಅವಳು ಸ್ಪೇನ್ನವ್ರು ಸೋಲಿಸಿದ್ರು, ಇವಳು ಪೋರ್ಚುಗೀಸ್ ಹೇಳಿದ್ರು. ಅವಳು 49 ವರ್ಷ, ಇವಳು 54 ವರ್ಷ. ಅವಳು ಶ್ರೀಮಂತ ರಾಜ್ಯ, ಇವಳು ಶ್ರೀಮಂತ ರಾಜ್ಯ. ಅವಳು ಅವಿವಾಹಿತೆ, ಇವಳು ಅವಿವಾಹಿತೆ. ಅವಳ ಬಗ್ಗೆನೂ ಬ್ರಿಟನ್ನಲ್ಲಿ ಇದೇ ಥರದ್ದು ಇವತ್ತು ಕೂಡ. ಅವಳು ಹೌಸ್ ಆಫ್ ಟೋಡರ್ ಅಂತ ಬರುತ್ತೆ, ಆ ವಂಶದ ಕೊನೆಯ ರಾಣಿಯವರು. ಅವಳ ಬಗ್ಗೆನೂ ವಿವಾಹೇತರ ಸಂಬಂಧದ ಕಥೆ ಇತ್ತು. ನಮ್ಮಲ್ಲೂ ಇವನು ಯಾವನೋ ಬಂದು ಒಂದು ಸಂಬಂಧ ಕಟ್ಟಿದ. ಆದರೆ ಅವಳನ್ನು ವರ್ಜಿನ್ ಮೇರಿಗೆ ಹೋಲಿಸಿ ಅವಳನ್ನು ಪೂಜೆ ಮಾಡಿದ್ರು. ನಾವು ನಮ್ಮ ಇತಿಹಾಸದಿಂದ ಇವಳನ್ನು ಹೊರಗಡೆ ಇಟ್ಟಿವಿ. ಹಾಗಂತ ಇದು ಇತಿಹಾಸಕಾರರು ಮಾಡಿದ್ದೇವೆ, ಜನ ಮಾಡಿದ್ದಲ್ಲ. ಜನ ಇವತ್ತು ಕೂಡ ನೀವು ಗೇರ್ಸೊಪ್ಪೆಗೆ ಹೋದರೆ, ಗೇರ್ಸೊಪ್ಪೆದಲ್ಲಿ ರಾಣಿ ಚೆನ್ನಭೈರಾದೇವಿ ಸನ್ನಿಧಿ ಅಂತ ಒಂದು ಭೈರಾದೇವಿಯ ಮೂರ್ತಿ ಇದೆ, ಇವಳನ್ನು ಪೂಜೆ ಮಾಡ್ತಾರೆ ಜನ. ಕಾರವಾರದ ಹತ್ರ ಅವರಸಿ ಅಂತ ಒಂದು ಊರಿದೆ, ಅಲ್ಲಿ ಔವರಸಿ ಅಂತ ಈ ಚೆನ್ನಭೈರಾದೇವಿ ಅಂತೇಳಿ ಅಲ್ಲಿ ಒಂದು ಕಾತ್ಯಾಯಿನಿ ದೇವಿ ವಿಗ್ರಹ ಇದೆ, ಇವಳನ್ನು ಪೂಜೆ ಮಾಡ್ತಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳಿದೆ, ನಿಮ್ಗೆ ತುಂಬ ಗೊಂದಲ ಆಗಿರ್ಬೋದು. ನಾನು ಹೇಳಿ ಕಥೆ ಹೇಳಿದ್ರು, ಏನು ಆ ಕಡೆಯಿಂದ ಈ ಕಡೆಗೆ ಈ ಕಡೆ. ಇದಷ್ಟು ಸತ್ಯವಾಗಿ ಒಂದು ಹೆಣ್ಣು ಮಗಳು ಅವಳ ಬದುಕಿನಲ್ಲಿ ಎದುರಿಸಿರುವಂಥ ಕತೆ. ಆದರೆ ಇದೆಲ್ಲವನ್ನ ಮೀರಿ ಆಕೆ ಈ ನೆಲಕ್ಕೆ ಅತ್ಯಂತ ಸಮೃದ್ಧಿಯನ್ನು ತಂದುಕೊಟ್ಟಂಥ ಹೆಣ್ಣು ಮಗಳು. 54 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ 54 ವರ್ಷಗಳ ಕಾಲ ಆಡಿರುವಂಥ ರಾಜರೇ ಕಡಿಮೆ, ಒಬ್ಬರ ಇಬ್ಬರೇ ಇರ್ಬೋದು. ಉದಾಹರಣೆಗೆ ಒಬ್ಬಳು ರಾಣಿ, ಅದು ಒಂದು ಹಳ್ಳಿಯ ಹೆಣ್ಣು ಮಗಳು 54 ವರ್ಷಗಳ ಕಾಲ. ಅದಕ್ಕೆ ನೋಡಿ, ಇವಳು ಓಜೋಸ್ಕಿಯವರು ಬರೀತಾರೆ ಒಂದು ಮಾತು, ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಹರ್ ಸ್ಟೋರಿ ವಾಟ್ ಲಿಟಲ್ ವಿ ನೋ ಆಫ್ ಇಟ್ ಟುಡೇ ಈಸ್ ಇಂಪಾರ್ಟೆಂಟ್ ಫಾರ್ ಎ ವೆರೈಟಿ ಆಫ್ ರೀಸನ್ಸ್, ನಾಟ್ ಲೀಸ್ಟ್ ಬಿಕಾಸ್ ಇಟ್ ಕೌಂಟರ್ಸ್ ದಿ ಮ್ಯಾಸ್ಕ್ಯುಲಿನಿಸ್ಟ್ ನರೇಟಿವ್ಸ್ ಆಫ್ ಕಾನ್ಕ್ವೆಸ್ಟ್ ಆ್ಯಂಡ್ ಡಾಮಿನೆನ್ಸ್ ಪೆನ್ಡ್ ಬೈ ಯುರೋಪಿಯನ್ ಕ್ರಾನಿಕಲರ್ಸ್. ನಮ್ಮಲ್ಲಿ ಪ್ರವಾಸಿಗಳಾಗಿ ಬಂದ ಯುರೋಪಿಯನ್ ಕ್ರಾನಿಕಲರ್ಸ್ ಅಥವಾ ವರದಿಗಾರರು ಅಥವಾ ಚರಿತ್ರೆಕಾರರೆಲ್ಲ ಏನು ಮಾಡೋದ್ರು ಅಂತಂದರೆ, ಇಲ್ಲಿ ಅವರಿಗೆ ಕಂಡಿರುವಂಥದ್ದು ಏನೆಲ್ಲ ಕಾಣ್ತೋ ಅದನ್ನೆಲ್ಲ ರೋಚಕವಾಗಿ ಬರೆದು. ರೋಚಕವಾಗಿ ಅಂತಂದರೆ ಅಲ್ಲಿ ಯುರೋಪಿಗೆ ಹೋದಾಗ ಅವ್ರ ಪುಸ್ತಕ ಹಾಟ್ ಸೇಲ್, ಅದು ಇದಾಗಬೇಕು, ಹಾಟ್ ಕೇಕ್ ಖರ್ಚಾಗಬೇಕು ಅನ್ನೋ ಕಾರಣದಿಂದ ಇಲ್ಲಿ ಕಂಡಿರುವಂಥದ್ದು ಅಥವಾ ಇಲ್ಲಿಯ ಬದುಕನ್ನು ಒಂದಿಷ್ಟು ರೋಚಕವಾಗಿ ಒಂದಿಷ್ಟು ಅನೈತಿಕವಾಗಿ ಚಿತ್ರಿಸಿದರೆ ಅಲ್ಲಿ ಏನಿದೆ ಅಂತ ಕುತೂಹಲ ಬರುತ್ತೆ ಅಂತ ಮಾಡಿದ್ದು ಹೇಳ್ತಾಳೆ. By European current from the beginning of the colonial period, Chennabhairadevi was almost an exact contemporary of Queen Elizabeth I of England, and in many ways she was her counterpart. Chennabhairadevi succeeded in holding on to her kingdom for over 50 years, outwitting multiple adversaries through shrewd alliances and in leveraging a great deal of political, cultural and economic power. ಅಂದರೆ ತನ್ನ ಆರ್ಥಿಕ ನೀತಿಗಳಿಂದ, ತನ್ನ ಸಾಮಾಜಿಕ ನೀತಿಗಳಿಂದ, ತನ್ನ ಯುದ್ಧ ಕೌಶಲ್ಯಗಳಿಂದ ಅವಳು 50 ವರ್ಷಗಳ ಕಾಲ ತನ್ನ ರಾಜ್ಯವನ್ನು ಹಿಡಿದಿಡುವಂಥ ಒಂದು ಸಾಮರ್ಥ್ಯವನ್ನು ಗಳಿಸಿದಾಳೆ. ಜೊತೆಗೆ ಅವಳು
ಕ್ವೀನ್ ಎಲಿಜಬೆತ್ಗೆ ಯಾವುದೇ ರೀತಿಯಲ್ಲೂ ಕಡಿಮೆ ಅಲ್ಲ. ಇನ್ ಮೆನಿ ರೆಸ್ಪೆಕ್ಟ್ ಅವಳನ್ನು ಔಟ್ವೈಸ್ ಅವಳಿಗಿಂತ ಮೇಲು ಮಟ್ಟದಲ್ಲಿದ್ದಾಳೆ ಅಂತ ಹೇಳಿಕೊಂಡು ಮುಂದೆ ಏನು ಹೇಳ್ತಾರೆ ಅವರು ಅಂತಂದರೆ, ಈ ಕ್ವೀನ್ ಎಲಿಜಬೆತ್ನ ಅವರು ಒಳ್ಳೆ ರಾಣಿ, ನಾನು ಇವಳನ್ನು ಕಂಪೇರ್ ಮಾಡ್ತೀನಿ, ಅವರು ಸಣ್ಣವರು ಅಂತಲ್ಲ, ಆದರೆ ಅವ್ರಿಗಿಂತ ಇವರು ದೊಡ್ಡವರು ಅನ್ನೋದಷ್ಟೇ ನಮ್ಮದಿದು. ನಮಗೆ ಇವ್ರದ್ದು ನೆನಪಾಗಬೇಕು, ನಿಮಗಿಂತ ನಾವೇನು ಕುಬ್ಜರಲ್ಲ ಅಂತ. ನಾವು ಕುಬ್ಜರಲ್ಲ. ಇವಳು ಚೆನ್ನಭೈರಾದೇವಿ ಎಲಿಜಬೆತ್ ಏನೋ ತಪ್ಪು ಮಾಡಿದ್ದಾಳೆ ಅಂತಲ್ಲ, ಅವಳು ಒಳ್ಳೆಯ ರೀತಿಯಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಮತ್ತು ಬ್ರಿಟನ್ನಿಗೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರುವಂಥ ರಾಣಿ. ಆದರೆ ಅವಳನ್ನು ಸಮದಂಡಿಯಾಗಿ ಅಥವಾ ಅವಳಕ್ಕಿಂತ ಹೆಚ್ಚು ಸಮೃದ್ಧವಾಗಿ ಈ ನಮ್ಮದೊಂದು ನಾಡನ್ನು ಕಟ್ಟಿದ್ಲಲ್ಲ ಇವಳು. ಹಾಗಾಗಿ ಇವಳು ನಮಗೆ ಪೂಜ್ಯಳು. ಜೊತೆಗೆ ನಮ್ಮ ಮನೆ ಅಜ್ಜಿ, ನಮ್ಮ ಪಕ್ಕದ ಮನೆ ಅಜ್ಜಿ ಇಬ್ಬರು ಒಂದೇ ಸಾಮರ್ಥ್ಯ ಇದ್ರೂ ನಮ್ಮ ಅಜ್ಜಿ ಪ್ರೀತಿ ಆಗಬೇಕಲ್ವ, ನಾವು ನಮ್ಮ ಅಜ್ಜಿನ ಹೇಳ್ಬೇಕಲ್ವ. ಅವ್ರ ಮನೆಯಲ್ಲಿ ಅವರು ಹೇಳ್ಕೊತಾರೆ, ಹಾಗಾದ್ರೂ ನಾವು ಅವ್ರ ಮನೆಯವ್ರನ್ನ ನಾವು ಹೊಗಳಬಾರ್ದು ಅಂತಲ್ಲ, ಅವ್ರನ್ನೇನು ಬೈಬೇಕಿಲ್ಲ ನಾವು. ಅದು ಕೊನೆ ಪಕ್ಷ ನಮ್ಮ ಅಜ್ಜಿ ಮೇಲಿನ ಪ್ರೀತಿ ನಮಗಿರಲಿ. ಹಾಗೆ ಚೆನ್ನಭೈರಾದೇವಿ ಮೇಲೆ ನಮಗೆ ಪ್ರೀತಿ ಇರಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಇವರು ಬರೆದ್ನಲ್ಲ, ನಾನು ಹೇಳಿದ್ನಲ್ಲ, ಅವನು ಬರೆದಿದ್ದನ್ನು ನಮ್ಮ ಹಿಸ್ಟ್ರಿಯವರು ನಂಬಿಬಿಟ್ರಲ್ಲ. ಅವಳು ಸತ್ತ 17 ವರ್ಷಗಳ ನಂತರ ಭಾರತಕ್ಕೆ ಬಂದಿದ್ದಾನೆ. ಚೆನ್ನಭೈರಾದೇವಿ ತೀರೋಗಿ 17 ವರ್ಷದ ನಂತರ ಭಾರತಕ್ಕೆ ಬಂದವನು ಡೆಲಾವಿಲ್ಲೆ. 17 ವರ್ಷದ ನಂತರ ಬಂದ ಮೇಲೆ ಅವನು ಕೆಳದಿಗೆ ಬಂದವನು. ಅವನಿಗೆ ಗೇರ್ ಸೊಪ್ಪಲ್ಲಿ ಏನು ನಡೀತು ಅಂತ ಹೆಂಗೆ ಗೊತ್ತಾಗಿತ್ತು? ಇವತ್ತಿನ ಫೇಸ್ಬುಕ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ನ್ಯೂಸ್ ಪೇಪರ್ ತುಂಡುಗಳಿರಲಿಲ್ಲ, ಏನೂ ಇರಲಿಲ್ಲ. ಅವನಿಗೇನು ಶಿಲಾಶಾಸನಗಳಲ್ಲಿ ಎಲ್ಲೂ ಚೆನ್ನಭೈರಾದೇವಿ ಬಗ್ಗೆ ನೆಗೆಟಿವ್ ಇಲ್ಲ. ಕೆಳದಿಯವರೇ ಬರೆದಿರೋ ಕೆಳದಿ ನೃಪವಿಜಯದಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಇಲ್ಲ. ಅವನಿಗೆ ಯಾರು ಹೇಳಿದ್ರು? ಹೇಗೆ ಗೊತ್ತಾಯಿತು? ಇವನು ಬರೆದಿದ್ದನ್ನು ಯಾಕೆ ನಂಬಬೇಕು ಅಂತ ನಮ್ಮವ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಒಂದೂ ಗೊತ್ತಿಲ್ಲ. ಆದರೆ ಅವನು ಬರೆದ ಕೆಂಪು ಚರ್ಮದವನು, ಅವನು ಬರೆದಿದ್ದು ಸತ್ಯ ಇರುತ್ತೆ ಅಂತಂದರೂ ನಮ್ಮವ್ರು ಒಪ್ಪೋದು, ಪ್ರಶ್ನೆನೇ ಮಾಡಲಿಲ್ಲ. ಇವಳನ್ನು ಬದುಕಿಗೆ ಇತಿಹಾಸದಿಂದ ಪ್ರಧಾನ ವಾಹಿನಿಯಲ್ಲಿ ಇರಬೇಕಾಗಿರುವಂಥ ಒಂದು ವ್ಯಕ್ತಿತ್ವವನ್ನು ಯಾವನೋ ನಡೆಸಿರುವಂಥ ಒಂದು ಹುನ್ನಾರಕ್ಕೆ ಬಲಿ ಬಿದ್ದು ನಾವು ಮರೆತೇ ಬಿಟ್ಟಿದ್ದೀವಿ. ನಮ್ಮನ್ನು ನಾವು ಏನು ಅನ್ಕೋಬೇಕು ಹೇಳಿ? ನಿಜವಾಗಿಯೂ ಈ ಚೈತನ್ಯ ಇವತ್ತು ನಾವೆಲ್ಲರೂ ನೆನಪಿಡಬೇಕಾದಂಥ ಚೈತನ್ಯ. ರಾಷ್ಟ್ರಪತಿಯವರು ಸ್ಟಾಂಪ್ ಬಿಡುಗಡೆ ಮಾಡ್ತಾ ಕಳೆದ ತಿಂಗಳು ರಾಷ್ಟ್ರಪತಿ ಭವನದಲ್ಲಿ ದ್ರೌಪದಿ ಮುರ್ಮು ಅವರು ಇವ್ರ ಬಗ್ಗೆ ಹೇಳಿದ್ರು. ಮತ್ತು ಅವತ್ತು ನಿಜ ಸತ್ಯ ಹೇಳ್ತೀವಿ, ನಮಗೆಲ್ಲ ಬಹಳ ಸಂತೋಷ ಆಯಿತು. ಯಾಕೆಂತಂದರೆ ಮಣ್ಣಲ್ಲಿ ಮಣ್ಣಾಗಿ ಕಥೆಯೇ ಇಲ್ಲದೆ ಒದಗಿ ಹೋಗಿದ್ದ ಒಂದು ಹೆಣ್ಣುಮಗಳು ಕೊನೆ ಪಕ್ಷ ಒಂದು ಸ್ಟಾಂಪ್ ಆಗಿ ಬಿಡುಗಡೆ ಆಗುವಷ್ಟಾದರೂ ಆಯ್ತಲ್ಲ ಅನ್ನುವಂಥ ಒಂದು ಹೆಮ್ಮೆ ಕೂಡ ಆಯಿತು ಅವತ್ತು. ಯಾಕೆ ಅಂತ ಕೇಳಿದ್ರೆ ನಮ್ಮ ಬದುಕು ಇವತ್ತು ಈ ಮಟ್ಟದಲ್ಲಿದೆ ಅಂತಂದರೆ ನಾವು ಅವ್ರ ಜಾತಿಗಾಗಿಯೋ, ಅವರ ಜನಾಂಗಕ್ಕಾಗಿಯೋ, ಅಥವಾ ಅವ್ರ ಪ್ರದೇಶಕ್ಕಾಗಿಯೋ, ಅವ್ರ ಭಾಷೆಗಾಗಿಯೋ ನಾವು ನೆನಪು ಮಾಡಬಾರ್ದು, ಅವ್ರನ್ನ ಬದಿಗಿಡಬಾರ್ದು. ಯಾರಾದರೂ ಆಗಲಿ ನಮ್ಮ ಬದುಕು ಇವತ್ತು ಒಳ್ಳೆಯ ರೀತಿಯಲ್ಲಿ ನಮ್ಮ ಬದುಕಿಗೆ ಇವತ್ತು ಕಬ್ಬನ್ ಪಾರ್ಕಲ್ಲಿ ಕಬ್ಬನ್ ಪ್ರತಿಮೆ ಯಾಕೆ ಅಂತ ಹೇಳ್ತಾರೆ. ನಿಜವಾದ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಕಬ್ಬನ್ನು 1859ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ತೀರ್ಮಾನ ತಗೊಳುತ್ತೆ. ಏನು ಅಂತಂದರೆ ಮಡ್ರಾಸ್ ಅಡ್ಮಿನಿಸ್ಟ್ರೇಷನಿಗೆ ಹಳೆ ಮೈಸೂರನ್ನು ಕೊಟ್ಟುಬಿಡಬೇಕು ಅಂತ ತೀರ್ಮಾನ ತಗೊಳುತ್ತೆ. ಆಗ ಕಬ್ಬನಿಗೆ 81 ವರ್ಷ. ಅವನು ಇಲ್ಲ, ಇದು ನಮ್ಮ ಹಳೆಯ ಅಗ್ರಿಮೆಂಟಿಗೆ ವಿರೋಧವಾಗಿದೆ ಅಂತ ಹೇಳಿ. ಯಾಕೆಂದರೆ ನಮ್ಮನ್ನು ಅಕಸ್ಮಾತ್ ಮಡ್ರಾಸ್ ಪ್ರಾವಿನ್ಷಿಯಲ್ ಗೌರ್ಮೆಂಟಿಗೆ ನಮ್ಮನ್ನು ಸೇರಿಸ್ಬಿಟ್ಟಿದ್ರೆ ನಾವು 2-3 ಜಿಲ್ಲೆ ಆಗಿ ಇವತ್ತು ಕೂಡ ತಮಿಳುನಾಡಲ್ಲಿ ಇರ್ತಿದ್ವಿ, ಕರ್ನಾಟಕಕ್ಕೊಂದು ಅಸ್ತಿತ್ವನೇ ಇರ್ತಿರಲಿಲ್ಲ. ಅವನು ರಾಜೀನಾಮೆ ಕೊಡ್ತೀನಿ ಅಂತಾನೆ 81 ವರ್ಷದಲ್ಲಿ. ಅವನು ಭಾರತದಲ್ಲಿದ್ದ ಸೀನಿಯರ್ ಮೋಸ್ಟ್ ಇವನು ಯಾರು ಕಬ್ಬನ್. ಅವನು ಲಾರ್ಡ್ ಕೇನಿಂಗ್ ಆರ್ಡರ್ ಮಾಡ್ತಾನೆ, ನೀವೇನು ಆರ್ಡರ್ ಮಾಡಿದ್ರೆ ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾಗ ಇವನು ಸೀನಿಯರ್ ಅಂತ ಹೆದರ್ಕೊಂಡು ಅವನು ಅದನ್ನು ಹಿಂಸರಿತಾನೆ. ಅದು ಇಲ್ಲದಿದ್ದರೆ ನಮ್ಮನ್ನು ಮದ್ರಾಸ್ ಪ್ರಾವಿನ್ಷಿಯಲ್ ಗೌರ್ಮೆಂಟಿಗೆ ಸೇರಿಸಿದ್ರೆ ಖಂಡಿತ ಅವ್ರು ಬಿಡ್ಕೊಡ್ತಿರ್ಲಿಲ್ಲ. ನಾವು ಇವತ್ತು ಕೂಡ ತಮಿಳುನಾಡಿನ 2-3 ಜಿಲ್ಲೆ ಆಗ್ತಿತ್ತು. ಈಗ ಹಾಸನ ಇವೆಲ್ಲ ಸೇರೋದು ಮೈಸೂರು ಜಿಲ್ಲೆ ಆಗ್ತಿತ್ತು, ಕೋಲಾರ ಎಲ್ಲ ಸೇರೋದು ಬೆಂಗಳೂರು ಜಿಲ್ಲೆ ಆಗ್ತಿತ್ತು. ಇನ್ಯಾವುದೋ 3 ಜಿಲ್ಲೆ ಆಗಿ ತಮಿಳುನಾಡಲ್ಲಿ ತಮಿಳು ಕಲ್ತ್ಕೊಂಡು ಎನ್ನಡ ಅಂತ ಹೇಳ್ಕೊಂಡಿರ್ತಿದ್ವಿ ನಾವು. ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸ್ತಿರಲಿಲ್ಲ. ಇಂಥ ಕಬ್ಬನನ್ನು ಅಲ್ಲೆಲ್ಲ ಒಂದು ಪ್ರತಿಮೆ ಇದೆ ಅಂತ ಅದನ್ನು ತೆಗಿಯೋಕ್ಕೆ ಹೋಗ್ತೀವಲ್ಲ ನಾವು, ಸರಿನಾ? ನಾನು ಹೇಳ್ತೀವಿ ಏನಾರು ಆಗಲಿ, ನಾವು ಕನ್ನಡಿಗರು, ನಾವು ಕನ್ನಡಿಗರು ಹೌದಪ್ಪ. ಆದರೆ ನಾವು ಒಬ್ಬರೇ ಜೀವನದಲ್ಲಿ ಬದುಕೋಕ್ಕಾಗಲ್ಲ. ನಾವು ಬೇರೆ ಬೇರೆ ಉಪಕಾರ ಪಡೆದಿರ್ತೀವಿ ಅಂತ ಉಪಕಾರವನ್ನು ನೆನೆಸ್ಕೊಳ್ಳೋಣ. ನಾವು ಯಾರಿಂದಾದರೂ ಆಗಲಿ, ಯಾರು ಮಾಡಿದಾರೋ ಅವ್ರು ಮಾಡೋಣ. ನಮ್ಗೆ ಅನ್ಯಾಯ ಮಾಡಿದಾರೆ ಇನ್ನೊಬ್ಬ, ನಾವೇನು ಜಲಿಯಾನವಾಲಾ ಬಾಗಲ್ಲಿ ಗುಂಡು ಹೊಡೆದಿರೋ ಡೈ ಪ್ರತಿಮೆ ಇಡೋ ಅಂತ ಹೇಳ್ತೀವ. ಅವನನ್ನು ಇವತ್ತು ಬಂದ್ರೂ ಗುಂಡಾಕೋಣ. ಆದರೆ ಇವನನ್ನು ಯಾಕೆ ವಿರೋಧ ಮಾಡ್ತೀರಿ? ಅವ್ರು ಕೇವಲ ಬ್ರಿಟಿಷರು ಅಂತನೋ ಕೇವಲ ಇವನು ಅಂತನೋ ನಾವು ಖಂಡಿತ ಹಾಗೆ ವಿರೋಧ ಮಾಡ್ತಾ ಹೋದರೆ ನಾವು ನಮ್ಮ ಮನೆಯಲ್ಲೇ ಹೊಡೆದಾಡಬೇಕಾಗುತ್ತೆ. ಕೊನೆಗೆ ಎಲ್ಲಿ ತಕ್ಕ ಬಂದ್ಬಿಡುತ್ತೆ ಅಂದರೆ ಗಂಡು ಹೆಣ್ಣು ಅಂತೇಳಿ ವಿರೋಧ ಮಾಡಬೇಕಾಗುತ್ತೆ. ಈಗೆಲ್ಲ ಕಿತ್ತಾಡ್ತೀವಲ್ಲ, ಇದಲ್ಲ ಜಾಯಿಂಟ್. ಆವಾಗ ಏನಾಗುತ್ತೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಇರೋದೇ ಜಾಯಿಂಟ್ ಫ್ಯಾಮಿಲಿ ಅಂತ ಹೋಗ್ಬಿಡುತ್ತೆ.
ಇದು ಆಗಬಾರ್ದು ಅಂತಾದರೆ ನಾವು ಪ್ರೀತಿಯಿಂದ ಬದುಕಬೇಕು. ನಮ್ಮ ಬದುಕು ಸುಂದರವಾಗಲಿಕ್ಕೆ, ನಮ್ಮ ಬದುಕು ಸಮೃದ್ಧವಾಗಲಿಕ್ಕೆ, ನಮ್ಮ ಬದುಕು ಈ ಮಟ್ಟದಲ್ಲಿ ಇರಲಿಕ್ಕೆ ಯಾರೆಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಚೆನ್ನಭೈರಾದೇವಿ ಇರ್ಬೋದು, ಶಾಂತಲಾದೇವಿ ಇರ್ಬೋದು, ಇವರು ಇರ್ಬೋದು. ಅವರನ್ನು ನಾವು ಗೌರವಿಸೋಣ. ನಾವು ಕನ್ನಡದ ಆತ್ಮಗಳು ಅಂದಾಗ ಕನ್ನಡಿಗರಿಗೆ ಯಾವ ವೈಶಾಲ್ಯ ಇದೆ. ಕನ್ನಡಿ ಕುರಿತೋದದೇನು ನಾವು ಓದ್ದೇನೆ ನಾವು ಪ್ರಯೋಗ ಪರಿಣಿತ ಪಂಥಿಗಳು ನಾವು. ಹಾಗಾಗಿ ಒಳ್ಳೆಯ ಭಾವನೆಯನ್ನು ಬೆಳೆಸ್ಕೊಳ್ಳೋಣ. ಚೆನ್ನಭೈರಾದೇವಿಯಂತಹ ನಮ್ಮ ಬದುಕಿನ, ನಮ್ಮ ಸಂಸ್ಕೃತಿಯ, ನಮ್ಮ ಸಾಮಾಜಿಕ ಕಳಕಳಿಗೆ ಶ್ರೀಮಂತಿಕೆಯನ್ನು ತೊಟ್ಟುಕೊಟ್ಟಂಥ ಹೆಣ್ಣುಮಗಳನ್ನು ಅಥವಾ ವ್ಯಕ್ತಿತ್ವಗಳನ್ನು, ಅಲ್ಲಿ ಹೆಣ್ಣು ಗಂಡು ಅನ್ನೋದು ಕೂಡ ಮುಖ್ಯ ಅಲ್ಲ, ವ್ಯಕ್ತಿತ್ವಗಳನ್ನು ನಾವು ಸ್ಮರಿಸಿ ನಮ್ಮ ಮಕ್ಕಳ ಎದುರಿಗೆ ನಾವು ಮೊದಲು ಮಾಡಬೇಕಾಗಿರೋದು ಅದೊಂದು. ನಾವು ಇಂಥ ಕಾರ್ಯಕ್ರಮಗಳಿಗಂತೂ ಹೇಗೂ ಕರ್ಕೊಂಬರಲ್ಲ ಬಿಡಿ, ಆಯಿತು. ಆದರೆ ಕೊನೆಯ ಪಕ್ಷ ನಮ್ಮ ಮಕ್ಕಳ ಎದುರಿಗೆ ಇಲ್ಲಪ್ಪ, ನಮ್ಮ ನಾಡಿಗೂ ಒಂದು ಇತಿಹಾಸ ಇದೆ. ಅವ್ರು ಹೇಳಿದ್ರಲ್ಲ ಗಂಗಾಧರ್ ಅವರು, ಖಂಡಿತವಾದ ಮಾತು ಅದು. ನಾವು ಯಾಕೆ ನಮ್ಮ ಮಕ್ಕಳ ಎದುರಿಗೆ ನಮ್ಮ ಇರೋ ಅಷ್ಟನ್ನು ನಾನು ಬ್ರೋಕನ್ ಬ್ರಿಡ್ಜ್ ಅಂತ ಇದರಲ್ಲಿ ಇವರು ಹೇಳ್ತಿದ್ರು, ಅಮೆರಿಕದಿಂದ ಬಂದಿದ್ದಾರಲ್ಲ. ನಾನು ಮೇಡಮ್ ಅಲ್ಲಿ ಬ್ರೋಕನ್ ಬ್ರಿಡ್ಜ್ ಇದೆಯಲ್ಲ ಇಲ್ಲಿ ಇದರಲ್ಲಿ ಕೊಲರಾಡೋ ರಿವರ್ಗೆ ಏನೋ ಒಂದು ಇದೆ, ಅದನ್ನು ನೋಡೋಕ್ಕೋದೆ ಸರ್, ಸತ್ಯ ಹೇಳ್ತೀನಿ. ಅಲ್ಲಿ ಹೋದಾಗ ಅದು ತುಂಬ ಸುಂದರವಾಗಿಟ್ಟಿದ್ದಾರೆ ಜಾಗನ. ಅಲ್ಲಿ ಅದ್ರ ಬಗ್ಗೆ ಇತಿಹಾಸ ಬರೆದಿದ್ದಾರೆ. ನಮ್ಮಲ್ಲಿ ಯಾವುದಕ್ಕೂ ನಾವು ಇತಿಹಾಸ, ಬೇಲೂರು ಹಳೆಗುಡಿಗೂ ನಮ್ಮ ನೆಟ್ಟಿಗೆ ಇತಿಹಾಸ ನಾವು ಅಲ್ಲಿ ಇಡಲ್ಲ, ಕ್ಲೀನಾಗಿ ಬರೆದಿಡ್ತಾರೆ. ಅಲ್ಲಿ ಬರೆದಿರೋದ್ರಲ್ಲಿ ಎಂತೆಂಥದ್ದು ಬರೆದಿದ್ದಾರೆ ಅಂತಂದರೆ, ಅಲ್ಲಿ 1972ನಲ್ಲಿ ಒಬ್ಬ ಅಮೇರಿಯನ್ ನಟೋರಿಯಸ್ ಇವನು ಏನು ಡಾನ್, ಅವನು ಅಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಂತೆ. ಅದ್ರ ಫೋಟೋ ಕೂಡ ಹಾಕಿ ಅದನ್ನು ಕೂಡ ಬರೆದಿಟ್ಟಿದ್ದಾರೆ ಅವರು. ನೋಡಿ, ಇತಿಹಾಸ ಅಂತಂದರೆ ಎರಡೂ ಇದೆ, ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಅದು ನಮ್ಮ ಇತಿಹಾಸವನ್ನು ನಾವು ಒಳ್ಳೆಯದನ್ನು ಕೂಡ ಹೇಳಲ್ವಲ್ಲ, ನಾವು ಕೆಟ್ಟದನ್ನು ಕೂಡ ಹೇಳ್ಕೊತಾರೆ ಅವರು. ನಮ್ಮ ಹತ್ರ ಇದೆ ಬೇಕಾದಷ್ಟು, ಅದನ್ನು ನಾವು ಹೇಳ್ಕೊಳ್ಳಲ್ಲ. ಹೀಗಾಗೋದು ಬೇಡ ಬಂಧುಗಳೇ. ನಾವು ನಮ್ಮ ಚರಿತ್ರೆಯನ್ನು ಯಾರು ಬೈಲಿ, ಯಾರು ಹೊಗಳಿ, ಅವ್ರು ಹೇಳಿದ್ದೇ ಹೇಳಿದ್ರಪ್ಪ ಅನ್ನಲಿ, ನಮಗನಿಸಿದ್ದನ್ನು ನಾವು ಹೇಳ್ಕೊಳ್ಳೋಣ. ನಮ್ಮ ಬದುಕನ್ನು ನಾವು ಬದುಕೋಣ, ನಮ್ಮ ಭಾಷೆಯನ್ನು ಪ್ರೀತಿಸೋಣ, ನಮ್ಮ ಜಲದ ನಡುವೆ ನಾವು ಆನಂದವಾಗಿ ಇರೋಣ ಅಂತ ಹೇಳ್ತಾ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಬುಕ್ ಹೌಸ್ನವರಿಗೆ, ಮತ್ತು ಈ ನಮ್ಮ ಮೇಡಮ್ ಮಮತಾ ಪ್ರಭು ಅವರು ಹಿಂದೂ ಬಿಡಲಿಲ್ಲ ಮುಂದೆ ಬಿಡಲಿಲ್ಲ, ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಕರೆಸಿದರು. ಅದಕ್ಕೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಿಮ್ಮದು ನನ್ನ ಸಾಹಿತ್ಯದ ಬಗ್ಗೆ ಅಥವಾ ನನ್ನ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಕೇಳಿ, ನನಗೆ ಗೊತ್ತಿರೋಷ್ಟು ಇರ್ತೀನಿ. ಸಮಯ ಅವಕಾಶ ಇದ್ದರೆ ಅದನ್ನು ಏನು ತೊಂದರೆ ಇಲ್ಲ, ನನಗೆ ತಿಳಿದಿರೋಷ್ಟು ಹೇಳ್ತೀನಿ. ನನಗೆ ಭಾಳ ಖುಷಿ ಆಯಿತು ಆ ಹೆಣ್ಮಗಳು ಹಾಡಿದ್ದು. ಒಳಿತಿ ನಡೆಯನ್ನು ಒಳತು ಅಲ್ಲ ಒಳಿತು, ಆ ಥರ ಶಬ್ದಗಳನ್ನು ಚೆನ್ನಾಗಿ ಕಲಿಬೇಕು. ಕನ್ನಡವನ್ನು ಚೆನ್ನಾಗಿ ಆಡೋಣ. ಇವತ್ತಿಂದ ಯಾವುದೇ ಕನ್ನಡ ಶಬ್ದ ಬಂದರೂ ಋತ ನೀನೆ, ಋತು ನೀನೆ. ಋತ ಅಂದರೆ ಸತ್ಯ, ಸತ್ಯಕ್ಕಿಂತ ಮಿಗಿಲಾದದ್ದು ಸತ್ಯ ಅಂತಂದರೆ ಏನು ಅಂದರೆ, ಇವತ್ತು ನಾವೆಲ್ಲ ಇಲ್ಲಿದ್ದೀವಿ ಅದು ಸತ್ಯ. ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಯಾರು ಇಲ್ಲಿರಲ್ಲ, ಅದು ಸತ್ಯ. ಹಾಗಾದರೆ ಯಾವುದು ಪರಮ ಸತ್ಯ ಅಂತಂದರೆ ನಾವೆಲ್ಲರೂ ಇಲ್ಲೆಲ್ಲೋ ಇದ್ದೀವಿ ಅನ್ನೋದಷ್ಟೇ ಪರಮ ಸತ್ಯ. ಋತ ಅಂದರೆ ಆ ಥರ ಪರ್ಮನೆಂಟ್ ಸತ್ಯ. ಋತು ನೀನೆ, ಋತ ನೀನೆ, ಅದು ಆ ಥರ ಶಬ್ದಗಳನ್ನು ಕಲಿಬೇಕು. ಭಾಳ ಚೆನ್ನಾಗಿ ಹೇಳಿದೆಯಾ, ಒಳ್ಳೆ ಭವಿಷ್ಯ ಇದೆ, ಒಳ್ಳೆಯದು. ಉಮೇಶ್ ಸರ್ ಉಮೇಶ್ ಸರ್ ಸ್ಟೇಜ್ ಮುಗಿದ್ಬಿಡ ಬನ್ನಿ ಸರ್. ಅನೌನ್ಸ್ಮೆಂಟ್ ಇದೆ ಅಂತ ಝೋನಲ್ಲಿ ಮಮತಾ ರೋಟ್ರಿ ಝೋನಲ್ಲಿ ಅವ್ರಿಗೆ ಸ್ವಾಗತ ಅಂತ ಅವ್ರು ಉಮೇಶ್ ಸರ್ ಅವರೇ ಮಾತಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಮತಾ ಮೇಡಮ್ ರೋಟ್ರಿ ಝೋನಲ್ಲಿ ಥ್ಯಾಂಕ್ ಯು. ಒಂದು ಸ್ಮಾಲ್ ಅನೌನ್ಸ್ಮೆಂಟು. ನಮ್ಮ ರೋಟ್ರಿ ಝೋನಲ್ ಲೆಫ್ಟಿನೆಂಟ್ ಆಗಿರುವಂಥ ಮಮತಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆ ಇವ್ರದ್ದೊಂದು ಅನೌನ್ಸ್ಮೆಂಟ್ ಇದೆ, ಅವ್ರ ಕಾರಣಾಂತರದಿಂದ ಹೊರಡಬೇಕಾಗಿದೆ. ಇವ್ರದ್ದು ಒಂದು ಒಳ್ಳೆ ಪುಸ್ತಕನ ಬಿಡುಗಡೆ ಮಾಡ್ತಾ ಇದ್ದಾರೆ. ನೀವು ಇಷ್ಟೊಂದು ಜನನ ಇನ್ವೈಟ್ ಮಾಡಬೇಕು ಅಂತ ಅವಾಗ ಬಂದವರು ಇಷ್ಟೊತ್ತು ತನಕ ಕಾದು ಕೂತು ನಿಮ್ಗೆ ಇನ್ವೈಟ್ ಮಾಡ್ತಿದ್ದಾರೆ. ದಯವಿಟ್ಟು ತಗೊಳಿಸಿ ಬಂದು. ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ ತಗೊಳ್ತೀನಿ, ಜಾಸ್ತಿ ತಗೊಳ್ಳಲ್ಲ. ನಾವು ಹೊರಡಬೇಕಿತ್ತು, ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಮಾಡಬೇಕಿತ್ತು. ಸರ್ ಭಾಷಣ ಕೇಳಬೇಕು ಅಂತ ಕೂತ್ಕೊಂಡೆ. ನಂದು ಒಂದು ಅವರ ಅಭಿಲಾಷೆಯಂತೆ ನಮ್ಮ ಸ್ಥಳೀಯವಾದಂತಹ
ನಾಡು ನುಡಿ ಭಾಷೆ ನಮ್ಮ ಗ್ರಾಮ್ಯದ ಕುರಿತಂತಹ ಒಂದು ಕಾದಂಬರಿ ಕಪ್ಪು ಹಲ್ಲಿನ ಕಥೆ ಅಂತ. ಅದು ಮರುಮುದ್ರಣ ಆಯಿತು. ನಮ್ಮ ಎಲ್ಲರ ಓದುಗರ ಆಶಯದಂತೆ ಬೇಡಿಕೆ ಜೊತೆಗೆ ಮರುಮುದ್ರಣ ಆಗಿದೆ. ಆ ಒಂದು ಕಾರ್ಯಕ್ರಮ ಇದೇ ಸ್ಥಳದಲ್ಲಿ 22ನೇ ತಾರೀಕು ಕಾರ್ಯಕ್ರಮ ವಿಚಾರ ಸಂಕಿರಣ ಮತ್ತು ವಿಮರ್ಶೆ ಚರ್ಚೆ ಎಲ್ಲ ಇದೆ. ಎಲ್ಲ ಸಾಹಿತ್ಯಾಸಕ್ತರು ದಯಮಾಡಿ ಅವತ್ತು ಬರಬೇಕು ಅಂತ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಏಕೆಂದರೆ ಅದು ಸರ್ ಹೇಳಿದ್ರು, ಗಂಗಾಧರ್ ಸರ್ ಬಂದು ನಮ್ಮ ಎಲ್ಲ ಬುಕ್ ಮಾತು ತಂಡ ಬರುತ್ತೆ, ಎಲ್ಲರಿಗೂ ಒಂದು ಕೇಳ್ಕೊಡಿ ಅಂತ. ಹಾಗಾಗಿ ತುಂಬ ಸಂತೋಷ ಆಯಿತು. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಆಸೆ. ನಾನು ಹೋದ್ಸಲ ಇವರು ಸೇತುರಾಮ್ ಸರ್ ಅದು ಮಿಸ್ ಆಯಿತು ನನಗೆ. ಅದರ ಹಿಂದಿನ ರೇಷ್ಮೆ ಹೊಸದೇಂದ್ರ ಸಾರಿ ಕ್ಷಮೆ, ಹೆಸರು ಸಡನ್ನ ಮಾಡ್ತಾಯಿತ್ತು. ಹೊಸದೇಂದ್ರ ಅವ್ರ ಸರ್ ಒಂದು ಚರ್ಚೆಗೆ ಭಾಗವಹಿಸಿದ್ವಿ. ನಾವು ಚಂದ್ರಾಪಟ್ಟಣ ಇರೋದ್ರಿಂದ ಅಷ್ಟು ದೂರ ಸಂಜೆ ಟೈಮ್ ಕಾರ್ಯಕ್ರಮ ಓಡಾಡೋದು. ಜೊತೆಗೆ ನನ್ನದು ಪ್ರಾಬ್ಲಮ್ ಏನಂದರೆ ನನ್ನ ಮೂಲತಃ ರಂಗಭೂಮಿ 50-60 ಮಕ್ಕಳು ಕಾಯ್ತಾ ಇರ್ತಾರೆ ಸಂಜೆ ಟೈಮು ಪ್ರಾಕ್ಟೀಸು, ಭಾಗವಹಿಸೋಕ್ಕಾಗಲ್ಲ. ಆದರೆ ಇವತ್ತು ಬೆಳಗ್ಗೆ ಟೈಮ್ ಆಗಿದ್ದರಿಂದ ಖಂಡಿತ ನನಗೂ ಅವಕಾಶ ಸಿಕ್ತು. ಗಜಾನನ ಶರ್ಮ ಅವರ ಮಾತುಗಳು ನನಗೆ ತುಂಬ ಇಷ್ಟ ಆಯಿತು. ತುಂಬ ಸಂತೋಷ ಆಯ್ತು ಸರ್. ನಾನು ಓದಬೇಕು ಅಂತ ಭಾಳ ದಿನದಿಂದ ಆಗ್ತಿದ್ದು, ಬಟ್ ಇವತ್ತದೊಂದು ಅವಕಾಶ ಸಿಕ್ತು. ದಯಮಾಡಿ ಆ ಕಾದಂಬರಿಯನ್ನು ಓದಿ ನನ್ನ ಕಾದಂಬರಿಯನ್ನು ತಮ್ಮ ಅಭಿಪ್ರಾಯವನ್ನು ಚರ್ಚಿಸಿ ನನ್ನ ಗ್ರಾಮ್ಯ, ನನ್ನ ಭಾಷೆ, ನನ್ನ ಹಾಸನ ಜಿಲ್ಲೆಯ ಭಾಷೆಯನ್ನು ಒಳಗೊಂಡಂತೆ, ಗಾದೆಗಳನ್ನು ಒಳಗೊಂಡಂತೆ, ಬೈಗುಳಗಳನ್ನು ಒಳಗೊಂಡಂತೆ. ನಮ್ಮ ಗ್ರಾಮ್ಯಕ್ಕೆ ಖಂಡಿತ ಬೈಗುಳ ಅನ್ನೋ ಪದ ಇಲ್ಲ, ಅದನ್ನು ನಾವು ವಿಂಗಡಿಸಿದ್ವಿ. ಇದೇ ಅನ್ನು ಆಧಾರವಾಗಿಟ್ಟುಕೊಂಡು ನಾನು ಒಂದು ಕಾದಂಬರಿ ರಚನೆ ಮಾಡಿದ್ವಿ. ದಯಮಾಡಿ ಎಲ್ಲರೂ ಓದಿ ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ. ಇದೇ 22ನೇ ತಾರೀಕು ಶನಿವಾರ ಇದೇ ಸ್ಥಳದಲ್ಲಿ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಎಲ್ಲರೂ ಬನ್ನಿ. ಥ್ಯಾಂಕ್ ಯು. ಹಲೋ ಸರ್, ನಮಸ್ತೆ ಸರ್. ಪ್ರಸನ್ನ ಅಂತ ನನ್ನ ಹೆಸರು. ಇತಿಹಾಸ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಮೇಯ ಕಾದಂಬರಿ ಬಗ್ಗೆ ನನ್ನ ಪ್ರಶ್ನೆ. ಈಗ ಅವರು ಸರ್ವೆ ಮಾಡೋದಕ್ಕೆ ಶುರು ಮಾಡಿದ್ರಲ್ವ, ಈಗ ಬೇಸ್ ಲೈನನ್ನು ಹಾಕೊಳ್ತಾ ಇದ್ರು ಅಂತ ಹೇಳಿ ಅದು ಮುಖ್ಯ. ಅದು ಕವರ್ ಪೇಜಲ್ಲೂ ಅದೇ ಇರೋದು. ಆ ಬೇಸ್ ಲೈನನ್ನು ಗುರುತಿಸ್ಕೊಳ್ಳೋದಕ್ಕೆ ಪಾಯಿಂಟ್ ಮಾಡ್ಕೊಳ್ಳೋದಲ್ಲ ಸರ್, ಅದಕ್ಕೆ ಮಾನದಂಡ ಏನು? ಯಾವ ಆಧಾರದ ಮೇಲೆ ಅವರು ಆ ಕೇಂದ್ರ ಬಿಂದುವನ್ನು ಯಾವ ಸ್ಥಳದಲ್ಲಿ ಗುರುತಿಸ್ಕೊಳ್ಳೋದು? ವಾಸ್ತವ ಕೇಂದ್ರ ಬಿಂದು ಅಂತ ಇಲ್ಲೇ ಇಲ್ಲ. ಏನಂತಂದ್ರೆ ಅವರಿಗೆ ಆ ಉದ್ದದು ಒಂದು ಉದ್ದ, ಒಂದು 15 ಕಿಲೋಮೀಟರ್ ಉದ್ದ ಬೇಕು ಅಂತಂದ್ರೆ ಒಂದು 15 ಕಿಲೋಮೀಟರ್ ಅಷ್ಟು ಲೈನ್ ಆಫ್ ಸೈಟ್ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ನಮಗೆ ಕಾಣುವ ಹಾಗೆ ಅಂದ್ರೆ ನೆಲಮಟ್ಟಕ್ಕೆ ಕಾಣಬೇಕು ಅಂತಿಲ್ಲ, ಸ್ವಲ್ಪ ಎತ್ತರದ ಅಟ್ಟಣಿಗೆ ಹಾಕೊಂಡ್ರು ಕಾಣುವ ಹಾಗೆ, ಮತ್ತೆ ಸುಮಾರಕ್ಕೆ ಒಂದು ಮಟ್ಟ ಇರುವಂತ ಜಾಗ ಸಿಗುತ್ತೆ ಇರ್ತಾರೆ, ಅದನ್ನ ಬೇಸ್ ಲೈನ್ ಆಗಿ ಹಾಕೋತಾರೆ. ಅದು ಇಂಥದ್ದೇ ಆಗ್ಬೇಕು ಅಂತಲೇ ಇಲ್ಲ. ನಿಮಗೆ ಆ ಕಾದಂಬರಿನಲ್ಲಿ ಮೊದಲು ಒಂದು ಬರುತ್ತೆ, ಅವನು ಲ್ಯಾಂಪ್ಟನ್ ಮೊದಲು ಬೆಂಗಳೂರಲ್ಲಿ ಒಂದು ಪ್ರಾಯೋಗಿಕವಾಗಿ ಅಳಿತಾನೆ. ಇವತ್ತು ಮೇಕ್ರಿ ಸರ್ಕಲ್ ಇದೆಯಲ್ಲ ಬೆಂಗಳೂರಲ್ಲಿ, ನಮ್ಮ ದೇಶದ ಸರ್ವೆಯ ಆರಂಭ ಆಗಿರೋದೇ ನಿಜ ಆಗಬೇಕು ಅಂತಂದ್ರೆ ಬೆಂಗಳೂರಲ್ಲಿ ನಿಂತಲೂ ನಾವು ಖುಷಿ ಪಡ್ಬೋದು, ಅಲ್ಲಿ ಮಾಡ್ತಾನೆ. ಬಟ್ ಆಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಬೆಂಗಳೂರಲ್ಲಿ ಮಾಡಲ್ಲ. ನಿಜವಾದ ಸರ್ವೆ ಶುರುವಾಗ್ಬೇಕಾದ್ರೆ ಇದರಲ್ಲಿ ಮದ್ರಾಸಿನ ಚೆನ್ನೈ, ಇವತ್ತಿನ ಚೆನ್ನೈ ಇದೆಯಲ್ಲ, ಚೆನ್ನೈನಲ್ಲಿ ಆ ಮೀನಂಬಾಕಂ ಇದ್ರ ಹತ್ರ ಶುರು ಮಾಡ್ತಾರೆ. ಬೇರೆ ಏನಿಲ್ಲ, ಅದು ಅವರಿಗೆ ಆ ಕಾಲದಲ್ಲಿ ಬ್ರಿಟಿಷರಿಗೆ ತಮಿಳುನಾಡು ಬೆಂಗಳೂರು ಆ ಥರ ಏನಿರಲಿಲ್ಲ. ಅವರಿಗೆ ಈ ಫೆಸಿಲಿಟಿ ಇತ್ತಲ್ಲ, ಒಂದು ಜಾಗದಿಂದ ಅನುಕೂಲವಾಗಿ ಮಾಡ್ತಾ ಹೋಗಬೇಕು. ಅದು ಏನಂದರೆ ಒಂದು ಬೇಸ್ ಲೈನ್ ಸಿಕ್ಬಿಟ್ರೆ, ನೀವು ಸೈನ್ಸ್ ಅಂತ ಹೇಳಿರೋದು ಇತಿಹಾಸ ಅಂದರೆ ಅಲ್ವಾ, ನೀವು ಈ ಲೈನ್ ಸಿಕ್ಬಿಡ್ತು ನನಗೆ ಅಂತಂದರೆ, ಈ ಲೈನ್ ಸಿಕ್ಕ ತಕ್ಷಣ ನಾನು ಇಲ್ಲಿಂದ ಏನು ಮಾಡ್ತೀನಿ ಅಂದರೆ, ನೀವು ನಿಂತಿರೋ ಜಾಗಕ್ಕೆ ಒಂದು ಇದರಿಂದ ತೇಳ ಲೈಟಿಂದ ನೋಡ್ತೀನಿ ಆ್ಯಂಗಲ್ಲು, ಈ ಕಾರಣದಿಂದ ಇಲ್ಲಿಂದನೂ ನೋಡ್ತೀನಿ, ಇದನ್ನೇ ಒಂದು ಟ್ರಯಾಂಗಲ್ ಮಾಡ್ತೀನಿ ಈ ಬೇಸ್ ಲೈನ್ ಇಟ್ಕೊಂಡು. ಈ ಬೇಸ್ ಲೈನೇನು ಅಳತೆ ಮಾಡಿರ್ತೀನಿ ಕರೆಕ್ಟಾಗಿ. ಇದರ ನಂತರ ಇಲ್ಲಿಂದ ನಾನು ನೋಡಿರುವಂಥ ಆ್ಯಂಗಲನ್ನು ಇಟ್ಕೊಂಡು ಈ ಟ್ರಯಾಂಗಲ್ ರೆಡಿ ಆಗ್ಬಿಡುತ್ತೆ. ಇಷ್ಟು ಏರಿಯಾ ಗೊತ್ತಾಗ್ಬಿಡುತ್ತೆ ನನಗೆ. ಇದನ್ನು ಮತ್ತು ನೀವು ನಿಂತಿರೋ ಜಾಗವನ್ನು ಮತ್ತೊಂದು ಬೇಸ್ ಲೈನ್ ಆಗಿ ಅಲ್ಲಿಂದ ಮುಂದೆ ಯಾವ ಜಾಗಕ್ಕೆ ಬೇಕೋ ಅಲ್ಲಿ ಒಂದು ಟ್ರಯಾಂಗಲ್ ಮಾಡ್ತೀನಿ. ಹೀಗೆ ಇಡೀ ದೇಶವನ್ನು ಟ್ರಯಾಂಗಲ್ ಮಾಡ್ತಾ ಹೋದರು. ನೀವು ಕೇಳಿರೋ ಪ್ರಶ್ನೆ, ಈ ಬೇಸ್ ಲೈನ್ ಹೆಂಗೆ ಆಯ್ಕೆ ಮಾಡ್ತಿದ್ರು ಅಂತಂದರೆ, ಅದು ಜಸ್ಟು ನಮಗೆ ಯಾವುದು ಸುಲಭ ಆಗುತ್ತೋ ಆ ಸುಲಭದಿಂದ. ಈಗ ನಾನು ಈ ಟೇಬಲ್ ಅಳಿಬೇಕು, ಈ ಟೇಬಲ್ ಅಳಿಬೇಕು ಅಂತಂದರೆ ನಾನು ಈ ಮೂಲೆಯಿಂದ ಶುರು ಮಾಡ್ಬೋದು ಹಿಂಗೆ ಅಳಿಯೋಕ್ಕೆ. ಇವ್ರು ಏನು ಮಾಡ್ತಾರೆ ಅಂದರೆ, ಇವ್ರ ಕೈ ಶುರು ಆಗುತ್ತೆ ಅಂದರೆ ಆ ಕಡೆಯಿಂದ ಅಳಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆ ಇದನ್ನೇ ಹೇಳಿದ್ರಿ ಅಂತಂದರೆ, ನನ್ನ ಹತ್ರನೂ ಉತ್ತರ ಇರಲಿಲ್ಲ, ಅವ್ರ ಹತ್ರನೂ ಉತ್ತರ ಇರಲಿಲ್ಲ. ಏನು ಅಂದರೆ ಅವ್ರಿಗೆ ಅನುಕೂಲ ಆಯಿತು, ಇಲ್ಲಿಂದ ಹೇಳಿದ್ರು ಇಷ್ಟೇ. ಅದಕ್ಕೆ ಬೇರೆ ಟೆಕ್ನಿಕಲ್ ಆಗಿ ಹೇಳಿದ್ರೆ, ಒಂದು ಲೈನ್ ಆಫ್ ಸೈಟ್ ಸಿಗ ಆಗಿರಬೇಕು. ದೃಷ್ಟಿ ಅಲ್ಲಿ ದೂರಕ್ಕೆ ಒಂದು ಪೋಲ್ ನೆಟ್ಟರೆ
ಆ ಪೋಲಾರು ಕಾಣಬೇಕು ಇಲ್ಲಿಂದ, ಯಾಕಂದರೆ ಥಿಯೇಟರ್ ಲೈಟಿಂದ ನೋಡಬೇಕಲ್ಲ ಅವರು, ಕಾಣಬೇಕು. ಆಮೇಲೆ ಇನ್ನೊಂದು ಏನು ಅಂದರೆ ಆದಷ್ಟು ಮಟ್ಟ ಇದ್ದರೆ ಅಳಿಯೋ ಸುಲಭ ನಿಖರವಾಗಿ ಬರುತ್ತೆ ಅಂತ ಅಷ್ಟೇ. ಆದರೆ ನೀವು ಇತಿಹಾಸದವರಾಗಿ ಪ್ರಮೇಯ ಓದಿದ್ದೀರಲ್ಲ, ಯಾಕಂದರೆ ಅದು ಮ್ಯಾಥಮೆಟಿಕ್ಸು ಮತ್ತು ಇದಿರೋಂಥದ್ದು ಜಾಸ್ತಿ ಖುಷಿ ಆಗುತ್ತೆ. ಆಮೇಲೆ ಕಬ್ಬನ್ನು 1861ನೇ ಇಸ್ವಿಯಲ್ಲಿ ರಾಜೀನಾಮೆ ಕೊಡ್ತಾನೆ. ಅವ್ನು ರಾಜೀನಾಮೆ ಕೊಟ್ಟಿದ್ದು ಅದೇ ನೀವು ಹೇಳಿದ ಹಾಗೆ ಈಗ ಮದ್ರಾಸಿಗೆ ಅದನ್ನ ವಹಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ವಹಿಸ್ಕೊಡ್ಲಿಲ್ಲ, ಅದೊಂದು ಆದೇಶ ಆಯ್ತು. ಆದೇಶ ಆಯ್ತು. ಆಗ ಅವನು ರಾಜೀನಾಮೆಯನ್ನ ಕೊಡ್ತ. ಅನಾರೋಗ್ಯ ಅಂತನೂ ಕೆಲವರು ಅನಾರೋಗ್ಯನೂ ಇತ್ತು. ಹೌದು, ಅಂದ್ರೆ ಅದನ್ನು ಪ್ರತಿಭಟಿಸಿದ್ದಾನೆ. ಅವನು ಪ್ರತಿಭಟಿಸಿದ್ದಕ್ಕೆ ಅದನ್ನು ವಾಪಸ್ ತಗೊಂಡು, ಅದು ಇತಿಹಾಸದಲ್ಲಿ ರೆಕಾರ್ಡ್ ಆಗಿದೆ, ಅದು ಖಂಡಿತವಾಗಿ ಇದೆ. ಮತ್ತು ಕಬ್ಬನ್ನು ಮಾಡಿರುವಂಥ ಅವನ ಮೇಲಿರೋ ಆಪಾದನೆಯೂ ಹೇಳ್ತೀನಿ ನಾನು. ಅವನೆಲ್ಲ ಕೂರ್ಗಲ್ಲಿ ಮಿಷನರೀಸಿಗೆ ಜಾಗ ಕೊಟ್ಟ, ಅದು ಇದು ನೋಡಿ, ಅಂಥ ಸಣ್ಣ ಪುಟ್ಟ ಇದು ಎಲ್ಲ ಇವತ್ತಂತೂ ನಮ್ಗೆ ಉದಾಹರಣೆಗಳೇ ಬೇಕಾಗಿಲ್ಲ. ಯಾರ್ಯಾರಿಗೆ ಜಾಗ ಕೊಡ್ತಾರೆ ಅನ್ನೋದಕ್ಕೆ ಜಾಗ ಕೊಟ್ಟಿರ್ಬೋದು. ಆದರೆ ಈ ನೆಲಕ್ಕೆ ಅವನು ಮಾಡಿರೋಂಥ ಆ ಉಪಕಾರನ ನಾವು ಸ್ಮರಿಸೋಣ ಅಂತ. ಒಂದು ಮಾತ್ರಕ್ಕೆ ಅವನು ಮಾಡಿರೋದು ಬೇರೆ ಏನು, ಎಲ್ಲದೂ ಒಳ್ಳೇದು ಮಾಡಿದ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಸಿಗುತ್ತೆ ಒಂದಿಷ್ಟು. ಸರ್, ನನ್ನೊಂದು ಪ್ರಶ್ನೆ ಹೇಳಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಲ್ಲಿ ಮಂಜೇಗೌಡರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ. ಇಷ್ಟು ಅದ್ಭುತವಾಗಿ ನಮ್ಗೆ ವಿವರಣೆ ಮಾಡಿದ್ರಿ. ರಾಣಿ ಬಗ್ಗೆ ಇನ್ಸ್ಪೈರ್ ಆಗಿ ನೋಡಿದ್ರೆ ನಾವೇ ಮೂವಿ ಮಾಡ್ಬೋದೇನೋ ಅನ್ಸ್ಬಿಟ್ಟು, ಅಷ್ಟು ಇನ್ಸ್ಪೈರಿಂಗ್ ಆಗಿ ಅನಿಸ್ತು. ಇಷ್ಟು ದೊಡ್ಡ ರಾಣಿನ ಇಷ್ಟು ನಾವು ಮಾಡೋದನ್ನ ಯಾಕೆ ನಮ್ಮ ಪುಸ್ತಕಗಳಲ್ಲಿ ಇದು ಬರಲಿಲ್ಲ? ನಮಗೆ ನಿಜ ಹೇಳಬೇಕು ಅಂತಂದರೆ ಯಾವುದಕ್ಕೆ ನಿಜವಾಗಿ ಹೆಮ್ಮೆ ಪಡಬೇಕು ಅದಕ್ಕೆ ಪಡದೇ ಇಲ್ಲ. ನಮ್ಮ ಶ್ರೇಷ್ಠತೆಯ ವ್ಯಸನಗಳೆಲ್ಲ ಇದಾವಲ್ಲ, ನಾವು ನಮ್ಮದು ಶ್ರೇಷ್ಠತೆ ಅಂದ್ಕೊಳ್ಳೋದೇ ಬೇರೆ. ನಾವು ಎಲ್ಲರಿಗೂ ಒಳ್ಳೆಯದು ಮಾಡಿ ಒಳ್ಳೆಯದನ್ನು ತಗೊಂಡು ಹೋಗಿರೋರನ್ನ ಯೋಚನೆ ಮಾಡೋದಕ್ಕಿಂತಲೂ ನಾನು ಯೋಚನೆ ಮಾಡೋದು ನನ್ನ ದೃಷ್ಟಿಲಿ ನನಗೆ ಅಥವಾ ನನ್ನ ಸುತ್ತಮುತ್ತಲಿನ ಇದಕ್ಕೆ ಯಾರಿಂದ ಅನುಕೂಲ ಆಯಿತು ಅವ್ರನ್ನ ಮಾತ್ರ ಹೊಗಳ್ತೀವಿ ಅನ್ನೋಗೆ ಆಗೋಗ್ಬಿಟ್ಟಿದೆ ನಮ್ಮ ದುರಂತದ್ದು. ಜೊತೆಗೆ ಈ ಯಾರೋ ಆ ಒಂದು ಕಾಲಘಟ್ಟದಲ್ಲಿ ಒಂದು 300 ವರ್ಷಗಳ ಕಾಲ, ನಾನು ಇದರಲ್ಲೇ ಹೇಳ್ತೀನಿ ನಿಮಗೆ. ಇವರು ಓಜೋಸ್ಕಿ ಅವರು ಒಂದು ಲೇಖನ ಬರೀತಾರೆ. ಅಂದರೆ ಏನು ಬರೀತಾರೆ ಅಂತಂದರೆ, ಅವ್ರು ಹೇಳ್ತಾರೆ ಯುರೋಪಿಯನ್ ಹಂಗಂತ ಎಲ್ಲದಕ್ಕೂ ಯುರೋಪ್ನ ಬೈಬೇಕು ಅಂತಲ್ಲ, ಆದರೆ ಅವರು ಏನು ಮಾಡಿದ್ರು ಇಲ್ಲಿ ಬಂದಾಗ ಅಂತಂದರೆ ಅವ್ರಿಗೆ ಏನು ಕುತೂಹಲವಾಗಿ ಕಾಣ್ತೋ ಅದನ್ನು ಮಾತ್ರ ಹೆಚ್ಚಿಗೆ ಬರೆದ್ಬಿಟ್ರು. ಸಹಜವಾಗಿ ಜನಜೀವನವನ್ನು ಅವರು ವರ್ಣನೆ ಮಾಡಲಿಲ್ಲ. ಯಾರೋ ಬುಕಾನಿನ ಥರ ಕೆಲವರು ಮಾತ್ರ ಮಾಡಿದ್ದಾರೆ ವರ್ಣನೆ, ಬಿಟ್ಟರೆ ಉಳಿದವರೆಲ್ಲ ಇಲ್ಲಿ ಕಾಣುವಂಥ ಅತಿರೇಕಗಳನ್ನು ಅಪಸವ್ಯಗಳನ್ನೇ ಜಾಸ್ತಿ ಚಿತ್ರಣ ಮಾಡಿಬಿಟ್ರು. ನಮ್ಮ ಮುಂದಿನ ಇತಿಹಾಸಕಾರರು ಅಂದರೆ ಈ ಇತಿಹಾಸಕಾರರು ಅಂದರೆ ಇತಿಹಾಸ ಬರೆದವ್ರು ಮಾತ್ರ ಅಂತಲ್ಲ, ಈ ಸಮಾಜದಲ್ಲಿ ಒಪಿನಿಯನ್ ಕ್ರಿಯೇಟ್ ಮಾಡೋಂಥವ್ರು ಅವ್ರು ಇತಿಹಾಸಕಾರರೇ ಆಗಬೇಕಾಗಿಲ್ಲ. ಅವರೆಲ್ಲ ಏನು ಮಾಡಿದ್ರು, ಅವ್ರು ಏನು ಹೇಳಿದ್ರು ಅದನ್ನೇ ಫ್ಲೋಟ್ ಮಾಡಿಬಿಟ್ರು. ಉದಾಹರಣೆಗೆ ನಮಗೆ ಭಾಳ ನಾಚಿಕೆ ಡೆಲ್ಲಾವೆಲ್ಲೇದು ಇವತ್ತು ನೀವು ನಾರ್ತ್ ಕೇಂದ್ರ ಗೆಜೆಟಿಯರ್ಸ್ ನೋಡಿದರೆ ಆ ಡೆಲ್ಲಾವೆಲ್ಲೇ ಹೇಳಿರೋದು ಇದೆ ಕಣ್ರಿ. ಅವನು ಹೇಗೆ ಹೇಳ್ದ, ಅವನ ಪುಸ್ತಕದ ಬಗ್ಗೆ ನಾನು ಇದನ್ನು ಬರೆದಾಗ ಹೈದರಾಬಾದಿಂದ ಒಬ್ಬರು ಪ್ರಶ್ನೆ ಕೇಳಿದ್ರು. ಏನಂತ ಕೇಳಿದ್ರೆ, ಪೀಟರ್ ಡೆಲ್ಲಾವೆಲ್ಲೆಗೆ ನಮ್ಮ ಹಿಸ್ಟ್ರಿನಲ್ಲಿ ತುಂಬ ಒಳ್ಳೆಯ ಇದಿದೆ, ಅವನು ಈ ದೇಶಕ್ಕೆ ಬಂದಿರೋದ್ರಲ್ಲೇ ನಮ್ಗೆ ತುಂಬ ವಿಷಯ ಗೊತ್ತಾಯಿತು ಅಂತೇಳಿ. ನಿಜ ಕಂಡ್ರೆ ತುಂಬ ವಿಷಯ ಗೊತ್ತಾಯಿತು ಒಬ್ಬನಿಂದ. ಯಾರೋ ಒಬ್ಬ ಪುಣ್ಯಾತ್ಮ ಬಂದಿದೆ, ಅವನಿಂದ ಹಾಸನಕ್ಕೆ ತುಂಬ ಒಳ್ಳೇದಾಯಿತು. ಹೋಗುವಾಗ ಹಾಸನಕ್ಕೆ ಏನೋ ದೊಡ್ಡ ಬಾಂಬ್ ಇಟ್ಟು ಹೋದ ಅವನು. ಒಟ್ಟು ದಿನ ಒಳ್ಳೇದು ಮಾಡಿದ್ದಾನೆ ಅಂತ ಕೇಳ್ಕೊಂಡು ಅದನ್ನು ಹೋಗ್ಬೇಕಾ ನೀವು? ಇದನ್ನು ಹೊಗಳಿ ಅದನ್ನು ಬೈರಿ, ಇಲ್ಲಿದ್ದನ್ನು ಯಾಕೆ ಒಪ್ಪಿದ್ರಿ? ಅವನು ಹೇಗೆ ಹೇಳಿದ ಈ ಮಾತು? ಅವನಿಗೆ ಆಧಾರ ಎಲ್ಲಿತ್ತು? ಎಲ್ಲೂ ಅವನ ಆಧಾರನೇ ಕೋಟ್ ಮಾಡಿಲ್ಲ. ಅವಳು ಶೀಲದ ಬಗ್ಗೆ ಅಪಪ್ರಚಾರ ಮಾಡಿದ. ಆ ಶೀಲದ ಬಗ್ಗೆ ಅವನು ಬರದ ಅಂತ ಹೇಳ್ಕೊಂಡು ನಾವು ನಮ್ಮಲ್ಲಿ ಗೊತ್ತಿದೆ ನಿಮಗೆ, ಈ ಶೀಲದ ವಿಚಾರ ಹಂಚ್ಕೊಂಡು ಸ್ವಲ್ಪ ಜಾಸ್ತಿ ಸೆನ್ಸಿಟಿವ್ ಆಗ್ತೀವಿ. ಅವನನ್ನು ಬದಿಗೆ ಇಟ್ಬಿಟ್ಟಿದ್ವಿ. ತೀರಾ ದೊಡ್ಡ ಅನ್ಯಾಯ. ಇವತ್ತು ನೀವು ಚೆನ್ನಬೈರಾದೇವಿ ಮಾಡಿರೋವಂಥದ್ದು ನಾವೇನೋ ಪುಸ್ತಕ ಬರೆದುಬಿಟ್ಟಿದ್ದೀವಿ ಅದಕ್ಕೆ ಇದಾಗಬೇಕು ಅಂತಲ್ಲ. ಸ್ವಚ್ಛವಾಗಿ ನೀವು ಯೋಚನೆ ಮಾಡಿದರೆ ಇಡೀ ನಮ್ಮ ಕರಾವಳಿ, ಇವು ಮಲೆನಾಡಿನ ಈ ಸುಮಾರು ಭಾಗಗಳು ಆ ಕಾಲದಲ್ಲಿ ಇದ್ದಿದ್ದು ಜೈನರ ಆಡಳಿತದಲ್ಲೇ ಇದ್ದಿದ್ದು ಸತ್ಯ. ಅದು ನಾವು ಒಪ್ಪಲಿ ಬಿಡಲಿ, ಹೌದು. ನಾವೇನೋ ಹೇಳ್ಬೋದು, ನಮ್ಮದು ಅಲ್ಲ ಇದಲ್ಲ, ಸತ್ಯಗಳನ್ನು ಒಪ್ಪಲೇಬೇಕಲ್ಲ ಫೈನಲಿ ನೀವು. ಅದು ಹೌದು. ಆದರೆ ಏನು ಮಾಡ್ತೀರಿ, ನಮ್ಗೆ ಯಾವ್ಯಾವುದೋ ಕಾರಣಗಳಿಗಾಗಿ, ಬ್ಯಾಡದ ಕಾರಣಗಳಿಗಾಗಿ ನಾವು ಒಬ್ಬರನ್ನ ಒಪ್ತೀವಿ, ಒಬ್ಬರನ್ನ ದೂರ ಇಡ್ತೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನೊಬ್ಬ ಕನ್ನಡ ಶಿಕ್ಷಕ. ಹಾಂ, ಹೇಳ್ತಾರೆ ಸರ್. ನಾನು ನಿಮ್ಮ ಚೆನ್ನಬೈರಾದೇವಿ ನಾಟಕ
9ನೇ ಕ್ಲಾಸಲ್ಲಿ ಕಳೆದ ವರ್ಷ ಬಹಳ ವಿಶಾಲವಾಗಿ ತುಂಬಾ ವೈವಿಧ್ಯಮಯವಾಗಿ ಬಂದಿತ್ತು. ಮಕ್ಕಳಿಗೆ ಪಾಠ ಮಾಡ್ತಿದ್ದಾಗ ತುಂಬಾ ಖುಷಿ ಕೊಡ್ತಾ ಇತ್ತು. ಈ ವರ್ಷ ಅದನ್ನ ನಾನ್ ಡೀಟೇಲ್ ಆಗಿ ಎಲ್ಲ ಅರ್ಧ ಮಾಡಿ ಮಕ್ಕಳಿಗೆ ಗೊಂದಲ ಆಗೋ ಥರ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಕಳೆದ ವರ್ಷದ ಹಾಗೆ ವಿಶಾಲವಾದಂತಹ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಕಟ್ಕೊಂಡಿದ್ರೆ ಮಕ್ಕಳಿಗೆ ಇನ್ನೊಂದಿಷ್ಟು ವಿಷಯ ಮತ್ತು ಇತಿಹಾಸ ಪ್ರಜ್ಞೆ ಮೂಡ್ತಾ ಇತ್ತು. ಈಗ ಆ ರೀತಿ ಈ ಮಾಡ್ತಾ ಇರುವಂತಹ ಉದ್ದೇಶ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ? ಉದ್ದೇಶ ಸತ್ಯ ಹೇಳಬೇಕು ಅಂತಂದರೆ ಅದನ್ನು ಯಾಕೆ ಸೇರಿಸಿದ್ರು ಅಂತಲೂ ಗೊತ್ತಿಲ್ಲ, ಯಾಕೆ ಅದನ್ನು ಕಟ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಮನುಷ್ಯರು ಫೋಟೋ ಹಾಕ್ತಿದ್ದೀನಿ ನಾನು, ಜಾಗ ಕಡಿಮೆ ಇದೆ, ಆದರೆ ಇಲ್ಲಿಂದ ಮೇಲ್ಭಾಗಕ್ಕೆ ಹಾಕೋಷ್ಟಕ್ಕೆ ಜಾಗ ಇಲ್ಲ, ಈ ಮುಂಡ ಮಾತ್ರ ಹಾಕ್ತೀನಿ ಅಂತೇಳಿ ಮುಂಡ ಮಾತ್ರ ಹಾಕಿ ಪ್ರಿಂಟ್ ಮಾಡಿದರೆ ನಾವು ಏನು ಮಾಡಕ್ಕೆ ಬಂದಿದ್ದೀವಿ, ನೀವು ಅದನ್ನು ಪಾಠ ಮಾಡಬೇಕು, ನಿಮ್ಮ ಕರ್ಮ, ನಾನು ಬರೆದುಬಿಟ್ಟಿದ್ದೀನಿ ನನ್ನ ಕರ್ಮ. ಆದರೆ ಅದನ್ನು ತುಂಡು ಮಾಡಿದವರೆಲ್ಲ ಬೇರೆ, ನಮಗೆ ಕೇಳೂ ಇಲ್ಲ ಹೇಳೂ ಇಲ್ಲ. ಇದುವರೆಗೂ ನಾವು ಆ ಪಾಠವನ್ನು ಬಳಸಿದ್ದೀವಿ ಅಂತ ನಾನು ಇದು ಪಬ್ಲಿಕ್ ಆಗಬೇಕಾದ್ರೆ ಹೇಳ್ತೀನಿ, ಈ ಥರ ಬಳಸಿದ್ದೀವಿ ಅನ್ನೋದಕ್ಕೆ ಒಂದು ಸೌಜನ್ಯದ ಪತ್ರ ಕೂಡ ಸರ್ಕಾರದಿಂದ ಇಲ್ಲ ನನ್ನ ಹತ್ರ. ನನಗೆ ಇನ್ನು ಅದರಲ್ಲಿ ಎಷ್ಟು ಕಟ್ಟು ಮಾಡಿದ್ದಾರೆ, ಎಷ್ಟು ಸೇರಿಸಿದ್ದಾರೆ ನಿಮಗೆ ಗೊತ್ತು. ಪುಣ್ಯಕ್ಕೆ ಚೆನ್ನಭೈರ ದೇವಿಯನ್ನು ಹೆಸರಾರು ಸೇರಿಸಿದ್ರಲ್ಲ, ಅದೇ ನನ್ನ ಭಾಗ್ಯ ಅಂದ್ಕೊಂಡು ಸುಮ್ಮನಾದೆ. ಬಿಟ್ಟರೆ ಅದನ್ನು ಹೆಂಗೆ ಕಟ್ಟು ಮಾಡಿದ್ದಾರೆ ಅನ್ನೋದು ನೋಡಿದ್ರೆ ನನಗೂ ಬೇಜಾರಾಗುತ್ತೆ ಸರ್. ಸತ್ಯವಾಗಿ ನೀವು ಕೇಳ್ತಾ ಇರೋದು 100ಕ್ಕೆ 100 ಸತ್ಯ. ಮಕ್ಕಳಿಗೆ ಒಂಚೂರು ಅರ್ಥ ಆಗೋದು ಬೇಡವ ಅದು ಏನು ಅಂತೇಳಿ. ಏನೋ ಒಂದು ಹೇಳ್ತಿದ್ದೀವಿ, ಅರ್ಧ ವಾಕ್ಯನ ಇಟ್ಟು ಮುಂದಿದ್ದು ಜಾಗ ಇಲ್ಲ ಅಂತ ಕಟ್ ಮಾಡಿ ಇಟ್ಬಿಟ್ರೆ ದೇವರೇ ಕಾಪಾಡೋದು. ಏನಪ್ಪ ಇದೆ ಹೌದಾ? ಅದೇ ಒಂದು ಇಲ್ಲ, ತೆಗೆದೇ ಬಿಡ್ಬೇಕಾಗಿ ಅವ್ರಿಗೆ ಬೇಡ ಅಂದ್ರೆ ಇಂಥವೆಲ್ಲ ಬೇಡಪ್ಪ ನಿಮಗೆ ಬೇಡ ಅರ್ಧ ಸೇರಿಸೋದು ಒಂಥರ. ಮಿರ್ಜಾ ಇಸ್ಮಾಯಿಲ್ ಅವ್ರ ಪುಸ್ತಕ ನೋಡಿ, ನಿಜ ಹೇಳಬೇಕು ಅಂತಂದರೆ ಮಿರ್ಜಾ ಇಸ್ಮಾಯಿಲ್ ಅವರಿದಾರಲ್ಲ, ಮಿರ್ಜಾ ಇಸ್ಮಾಯಿಲ್ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದೆ ಇದ್ದರೆ ಇತಿಹಾಸ ಹೇಳೋ ಹಾಗೆ ಅವರು ಶೇಷಾದ್ರಿಯ ನಂತರ ಅತ್ಯಂತ ದೀರ್ಘಕಾಲ ಹೆಚ್ಚು ವರ್ಷ ಈ ರಾಜ್ಯದ ಅಂದರೆ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಆಮೇಲೆ ವಿಶ್ವೇಶ್ವರಯ್ಯನವರು ನಾವು ಇದನ್ನು ದಿವಾನರಾಗಿ ಈ ರಾಜ್ಯ ಕಂಡ ನಂತರದಲ್ಲಿ ವಿಶ್ವೇಶ್ವರಯ್ಯನವರು ಇದ್ದಿದ್ದು 12ರಿಂದ 18 ತನಕ 6 ವರ್ಷಗಳ ಕಾಲ. ಇವರು ಅದಾಗಿ 6-7 ವರ್ಷದ ನಂತರ ದಿವಾನರಾಗ್ತಾರೆ. ದಿವಾನರಾಗಿ ಈ ರಾಜ್ಯಕ್ಕೆ ಅತ್ಯಂತ ಹೆಚ್ಚಿಗೆ ಕೊಡುಗೆಗಳನ್ನು ಕೊಟ್ಟಿರೋದು ಮಿರ್ಜಾ ಇಸ್ಮಾಯಿಲ್. ನಾವು ಈಗಷ್ಟೇ ಆ ಪ್ರಶ್ನೆ, ನಾನು ಆಗಿ ಹೇಳಿದ ಪ್ರಶ್ನೆಗೆ ಮಿರ್ಜಾ ಇಸ್ಮಾಯಿಲ್ ಕೂಡ ಒಂದು ಉದಾಹರಣೆ ಕಬ್ಬನ್ನು ಬಿಟ್ಟರೆ ಇತಿಹಾಸದ ಮೇಷ್ಟ್ರಿಗೆ ಗೊತ್ತಿರುತ್ತೆ. ಏನು ಅಂತ ಕೇಳಿದ್ರೆ, ಈ ರಾಜ್ಯಕ್ಕೆ ಮಿರ್ಜಾ ಇಸ್ಮಾಯಿಲ್ ಅವರು ಅಂದರೆ ಅವರು ಪಾರ್ಸಿಗಳು, ಅವರು ಬಂದಿದ್ದು ಅವ್ರ ಅಜ್ಜನ ಕಾಲದಲ್ಲಿ ಮೈಸೂರಿಗೆ ಬರ್ತಾರೆ. ಇದರಿಂದ ಇರಾನ್ನಿಂದ ಈ ರಾಜ್ಯಕ್ಕೆ ಬರ್ತಾರೆ. ಇವರು ಆಲಿ ಆಗಾ ಖಾನ್ ಅಂತ ಅವರ ತಂದೆ, ಅವ್ರಿಗಿಂತ ಅವ್ರ ಅಜ್ಜ ಬೆಂಗಳೂರಲ್ಲಿ ಕುದುರೆ ವ್ಯಾಪಾರಿಗಳಾಗಿರ್ತಾರೆ, ಇಲ್ಲಿ ಬರ್ತಾರೆ. ಮಹಾರಾಜರು ಸಹಪಾಠಿಗಳಾಗಿರ್ತಾರೆ ಅವರು. ಆಮೇಲೆ ದಿವಾನರಾಗ್ತಾರೆ. ದಿವಾನರಾಗಿ ನೀವು ಅವ್ರನ್ನ ಎಷ್ಟು ಒಳ್ಳೆಯ ಆಡಳಿತ ಕೊಡ್ತಾರೆ ಅಂತಂದರೆ ಈ ರಾಜ್ಯಕ್ಕೆ ಇವತ್ತು ನಾವೆಲ್ಲರೂ ನೆನೆಸ್ಕೋಬೇಕು ಮಿರ್ಜಾ ಇಸ್ಮಾಯಿಲ್ನ. ಬೆಂಗಳೂರಿನಲ್ಲಿ ಅವರು ಸಿಟಿ ಬಸ್ ಅಂದರೆ ಮೊದಲು ಬಸ್ಸು ಓಡಾಡೋಕ್ಕೆ ಶುರು ಮಾಡಿರೋದು ಮಿರ್ಜಾ ಇಸ್ಮಾಯಿಲ್ ಕಾಲದಲ್ಲಿ. ಮಿರ್ಜಾ ಇಸ್ಮಾಯಿಲ್ ಕಾಲದಲ್ಲಿ ಬಸ್ಸು ಓಡೋದಕ್ಕೆ ದಿವಾನರಾಗಿ ಅವ್ರು ಪರ್ಮಿಷನ್ ಕೊಡ್ತಾರೆ. ಆಗ ಟಾಂಗ ಓಡಿಸೋರೆಲ್ಲ ಅವ್ರ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಏನು ಅಂತ ಕೇಳಿದರೆ, ಇವನು ಯಾವನೋ ಆ ಮಾತು ಹೇಳಿದ್ಬೇಡ, ನಾವು ಆ ಜನಾಂಗ ಗಡ್ಡ ಇಲ್ಲದೆ ಇರೋನು ಇವನು ಈ ಜನಾಂಗವನಂತೆ, ಇವನು ಬಂದು ನಮ್ಮ ಟಾಂಗನೆಲ್ಲ ನಿಲ್ಲಿಸ್ಬಿಟ್ಟ ಅಂತೇಳಿ. ಅಂದರೆ ಜಾತಿ ಜನಾಂಗವನ್ನು ನೋಡಿದ್ರೆ ಜನರಿಗೆ ಒಳ್ಳೆಯದಾಗುತ್ತೆ ಅಂದರೆ ಅದನ್ನು ಮಾಡಕ್ಕೆ ಹೊರಟಿರುವಂಥ ಒಂದು ಅತ್ಯದ್ಭುತ ದಿವಾನರು ಅಂದರೆ ಅದು ಮಿರ್ಜಾ ಇಸ್ಮಾಯಿಲ್. ಮಿರ್ಜಾ ಇಸ್ಮಾಯಿಲ್ರು ಬೃಂದಾವನ ಗಾರ್ಡನ್ ಮೈಸೂರಲ್ಲಿ ಇದೆಯಲ್ಲ, ಬೃಂದಾವನ ಗಾರ್ಡನ್ ಆಗಿರೋದು ಅವ್ರ ಕಾಲದಲ್ಲಿ, ಕಲಾಸಪಾಳ್ಯದ ಬಸ್ ಸ್ಟ್ಯಾಂಡ್ ಆಗಿರೋದು ಅವ್ರ ಕಾಲದಲ್ಲಿ, ಮೈಸೂರು ಅರಮನೆಗೆ ಲಿಫ್ಟ್ ಇಟ್ಟಿರೋದು ಅವ್ರ ಕಾಲದಲ್ಲಿ.
ಆಮೇಲೆ ಪ್ರತಿ ಊರುಗಳಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿಸಿರೋದು ಮಿರ್ಜಾ ಇಸ್ಮಾಯಿಲು. ಬಹಳ ಮುಖ್ಯವಾದ ಏನು ಅಂತಂದರೆ ಮಿರ್ಜಾ ಇಸ್ಮಾಯಿಲ್ ಅವ್ರದ್ದು ಒಂದು ತೀರ್ಮಾನ, ಅವ್ರದ್ದು ಸಾರ್ವಜನಿಕ ಬದುಕು ಅಂತ ಅವ್ರದ್ದು, ಆ ಮೈ ಪಬ್ಲಿಕ್ ಲೈಫ್ ಅಂತ ಅವ್ರದ್ದು ಪುಸ್ತಕ ಅದು. ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದು. ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಹಳ್ಳಿಗಳಲ್ಲಿ ಅಂದರೆ ಆವಾಗ ಹಾಸನ ಅಂತ ಇಟ್ಕೊಳ್ಬೇಕಾರೆ, ಆವಾಗೆಲ್ಲ ಭಾಳ ದೊಡ್ಡ ಊರುಗಳೆಲ್ಲ. ಇಲ್ಲಿ ಬಸ್ ಬರುತ್ತೆ ಅಂತಾದರೆ ಬಸ್ ಸ್ಟ್ಯಾಂಡ್ ಕಟ್ಟಿಸಿದಾಗ ಅವ್ರು ಪ್ರತಿ ಊರಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಒಂದು ರೂಮ್ ಮಾಡಿ ಅಲ್ಲಿ ಒಂದು ವಾಶ್ ಬೇಸಿನ್ನು, ಅದರ ಜೊತೆಗೆ ಒಂದು ಕನ್ನಡಿ, ಒಂದು ಸಣ್ಣ ಸೋಪು, ಒಂದು ಬಾಚಣಿಕೆ ಇಡಬೇಕು ಅಂತ. ಅದಕ್ಕೆ ಅವ್ರು ಕೆಳಗಡೆ ಬರೀತಾರೆ ಏನು ಅಂತ ಕೇಳಿದ್ರೆ, ನಮ್ಮ ಹಳ್ಳಿಯವರಿಗೆ ಅಥವಾ ನಮ್ಮ ಜನಕ್ಕೆ ಹಲ್ಲು ಉಜ್ಜಿಕೊಂಡು ತಲೆ ಬಾಚಿಕೊಂಡು ಹೋಗುವಂಥ ಪದ್ಧತಿಯೇ ಇಲ್ಲ. ಕೊನೆ ಪಕ್ಷ ಬಸ್ಸಲ್ಲಿ ಹೋಗುವಲ್ಲ ಆದರೂ ಈ ಪದ್ಧತಿ ಬರಲಿ ಅಂತೇಳಿ ಬಸ್ ಸ್ಟ್ಯಾಂಡಲ್ಲಿ ನಡೆಸ್ತಾ ಇದ್ದೀನಿ ಅಂತ. ಅಂದರೆ ಎಷ್ಟು ಸೂಕ್ಷ್ಮಗಳನ್ನು ನೋಡ್ತಿದ್ರು ಅನ್ನೋದಕ್ಕೆ ಅವರೊಂದು ದೊಡ್ಡ ಉದಾಹರಣೆ ಎಲ್ಲ ಇದು ಮಾಡಿದ್ರು. ಆಮೇಲೆ ನೋಡಿ, ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ. ಇಲ್ಲಲ್ಲದೆ ಜೈಪುರ್ ದಿವಾನರಾಗಿರ್ತಾರೆ, ಹೈದರಾಬಾದಿಗೆ ದಿವಾನರಾಗಿ ಹೋಗ್ತಾರೆ ಅವ್ರನ್ನ ಯಾರು ಅನ್ಯತಾ ಭಾವಿಸ್ಬಿಡಿ. ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ನೀನು ಒಬ್ಬ ಮುಸ್ಲಿಂ ಆಗಿರೋದ್ರಿಂದ ನೀನು ಇದಕ್ಕೆ ಸೇರು ಅಂತ ಹೇಳ್ತಾರೆ. ಯಾವುದಕ್ಕೆ? ಮುಸ್ಲಿಂ ಲೀಗ್ ಸೇರು ಅಂತ ಹೇಳ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ನಾನು ಅವ್ರು ಹೇಳಿರೋ ಮಾತು ಇದು, ಒಬ್ಬ ಹಿಂದೂ ಸಾಮ್ರಾಟನ ಅಡಿಯಲ್ಲಿ ಹಿಂದೂ ಜನಗಳೇ ಬಹುಸಂಖ್ಯಾತರಾಗಿರುವಂಥ ಜಾಗದಲ್ಲಿ ಹಿಂದೂಗಳ ನಡುವೆ ನಮ್ಮ ಅಜ್ಜನ ಕಾಲದಿಂದ ಇಲ್ಲಿ ಬಂದು ಬದುಕ್ತಾ ಇದ್ದೀನಿ. ನನಗೆ ಇದುವರೆಗೂ ಏನೂ ತೊಂದರೆ ಆಗಿಲ್ಲ. ನಾನು ಆ ಜನಾಂಗವನ್ನು ಅಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಇನ್ನೊಂದು ಸಂಸ್ಥೆಗೆ ಸೇರಿದೆ ಅಂತಂದರೆ ನನ್ನನ್ನು ಇಷ್ಟು ದಿನ ಸಲಹೆ ಇರುವಂಥ ಈ ನೆಲ, ಈ ಜನಕ್ಕೆ ನಾನು ಏನು ಉತ್ತರ ಹೇಳಬೇಕು? ನನಗೆ ಪ್ರೀತಿ ಕೊಟ್ಟಿದೆ ಈ ನೆಲ, ಹಾಗಾಗಿ ನಾನು ಮುಸ್ಲಿಂ ಲೀಗ್ ಸೇರಲ್ಲ ಅಂತ ಹೇಳಿದ್ದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಸೇರ್ತಾರೆ, ಸಿಗರೇಟ್ ಕಾಲು ತುಳಿದ್ಬಿಟ್ಟು ಒಳಗಡೆ ಹೊರಟೋಗ್ಬಿಡ್ತಾರೆ ಅಂತ ಅದು ಅವರೇ ಬದುಕೊಂಡಿರೋದು, ಅವರು ಇದಿರೋದು. ಇದು ಅವರೇನು ಮುಸ್ಲಿಂ ಲೀಗ್ ಸೇರಿಲ್ಲ ಹಾಗಾಗಿ ಒಳ್ಳೆಯವರು ಅಂತ ನಾನು ಹೇಳ್ತಿರೋದಲ್ಲ. ನಾನು ಹೇಳ್ತಿರೋದು ಏನು ಅಂತಂದರೆ, ಅವ್ರದ್ದೊಂದು ಮಾತಿದೆ, ಅದು ಭಾಳ ಖುಷಿಯಾಗುತ್ತೆ. ನೀ ಎಲ್ಲಿ ಬದುಕ್ತಾ ಇದೆ, ಯಾವ ಜಾಗದಲ್ಲಿ ಬದುಕ್ತಾ ಇದೆ, ಯಾವ ಜನರ ನಡುವೆ ಬದುಕ್ತಾ ಇದೆ, ಮತ್ತು ಯಾವ ನೆಲ ಜಲವನ್ನು ನಂಬಿದೆಯೋ ಅದಕ್ಕೆ ನಿಷ್ಠನಾಗಿ ನೀನು ಬದುಕು. ನಿನಗೆ ಅದು ಬದುಕು ಕೊಡ್ತಾ ಇದೆ, ಅದಕ್ಕೆ ಬದುಕು ಅನ್ನೋದನ್ನು ಅವರ ಪ್ರಿನ್ಸಿಪಲ್. ಆ ಥರ ಅವರ ಬಗ್ಗೆ ನೀವು ನೋಡ್ತಾ ಹೋದರೆ ಮಿರ್ಜಾ ಇಸ್ಮಾಯಿಲ್ ಅವರ ಆ ಒಂದು ಅವತ್ತಿನ ಅಡ್ಮಿನಿಸ್ಟ್ರೇಷನ್, ವಿಶ್ವೇಶ್ವರಯ್ಯನವರು ಟೆಕ್ನಿಕಲ್ ಆಗಿ ತುಂಬ ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ಮಿರ್ಜಾ ಇಸ್ಮಾಯಿಲ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅದೇ ಸಾಧನೆ ಮಾಡ್ತಾರೆ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಮತ್ತು ವಿಶ್ವೇಶ್ವರಯ್ಯನವ್ರನ್ನ ಮತ್ತು ಅವರ ತಂದೆ 3 ಜನರ ಫೋಟೋ ಮನೆ ಹಾಲಿಗೆ ಹೊತ್ತೆ ಕಡೆ ಬೆಂಗಳೂರಲ್ಲಿ ಒಂದು ಗಣಪತಿ ಗಲಾಟೆ ಆಗಿರುತ್ತೆ. ಗಲಾಟೆ ಆದಾಗ ಒಂದು ಕಮಿಟಿ ಮಾಡ್ತಾರೆ, ಅದರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದಾರೆ. ಆಗ ಅವರಿಗೆ ವಿಶ್ವೇಶ್ವರಯ್ಯನವರಿಗೆ ಆ ಕಮಿಟಿಯ ರಿಪೋರ್ಟ್ ಬಗ್ಗೆ ಇದು ಬಂದುಬಿಡುತ್ತೆ. ಒಂದು ಸ್ವಲ್ಪ ದಿನ ವಿಶ್ವೇಶ್ವರಯ್ಯನವ್ರ ಮನೆಗೆ ಹೋಗೋದು ಬಿಟ್ಟುಬಿಡ್ತಾರೆ. ಇವರು ಅವ್ರನ್ನ ಗುರು ಅಂತ ಹೇಳ್ತಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಒಂದಿನ ಸುಮಾರು ದಿನ ವಿಶ್ವೇಶ್ವರಯ್ಯನಿಗೆ ಸಿಟ್ಟು ಜಾಸ್ತಿ, ಹೋಗ್ತಿರಲ್ಲ. ಆಮೇಲೆ ಒಂದು ದಿನ ವಾಕಿಂಗ್ ಹೋದವರು ಅವ್ರ ಮನೆ ಹತ್ರ ಹೋಗ್ತಾರಂತೆ. ಹೋದಾಗ ಅವರು, ಆದರೂ ನೀವು ದಿವಾನರಾಗಿ ಈ ವ್ಯವಹಾರ ಸರಿ ಮಾಡಲಿಲ್ಲ ಅಂತ ಹೇಳ್ತಾರಂತೆ. ಆಗ ಮಿರ್ಜಾ ಅವರೇನು ಮಾತಾಡಲ್ಲ. ನಾನು ನನ್ನ ಹೃದಯದ ಪ್ರಕಾರ ನನ್ನ ಪ್ರಕಾರ ನಾನೇನು ತಪ್ಪು ಮಾಡಿಲ್ಲ, ಆದರೆ ನೀವು ಹೇಳ್ತಾ ಇದ್ದೀರಿ, ನಾನು ನಿಮ್ಮನ್ನು ವಿರೋಧ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ನೋಡಿ ಫೋಟೋ ಇದೆಯಲ್ಲ, ನಮ್ಮ ತಂದೆ, ನಮ್ಮ ಅನ್ನ ಕೊಟ್ಟ ದಣಿ ಮತ್ತು ನೀವು 3 ಜನರು ನನ್ನ ದೈವ ಸಮಾನರು. ಹಾಗಾಗಿ ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ, ಅದಕ್ಕೆ ನಾನು ಮಾಡಿದ್ದು ಸರಿ, ನನ್ನ ಹೃದಯ ಸರಿಯಾದ ಹೇಳಿದೆ, ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ಹೇಳ್ತಾರಂತೆ. ಅಂದರೆ ಇಷ್ಟು ಒಂಥರ ನಿಷ್ಠುರವಾದಿಯಾಗಿರುವಂಥ ದಿವಾನ್ ಅವ್ರ ಬಗ್ಗೆ ನೀವು ಅವರೇ ಬರ್ಕೊಂಡಿರೋದು. ನಾನು ಮೈ ಪಬ್ಲಿಕ್ ಲೈಫ್ ಅಂತ ಬರೀತಾರೆ. ಅವ್ರಿಗೆ ನೆಲದ ಮೇಲಿನ ಪ್ರೀತಿ ಹೇಗಿತ್ತು ಅಂತಂದರೆ, ಅವರು ಒಂದು ದಿನ ಪ್ರಾರಂಭ ಮಾಡೋದನ್ನು ಬರೀತಾರೆ ಅವ್ರ ಪುಸ್ತಕದಲ್ಲಿ. ಏನು ಅಂದರೆ, ನಾನು ಇವತ್ತು ಬೆಳಿಗ್ಗೆ ಮೈಸೂರಲ್ಲಿ ಎದ್ದೆ, ಮೈಸೂರಿನ ತೇಗದಿಂದ ಮಾಡಿರುವ ಮಂಚದಲ್ಲಿ ನಾನು ಮಲಗಿದ್ದೆ. ಬೆಳಗ್ಗೆ ಎದ್ದವನು ಮೈಸೂರಿನ ಸಾಬೂನು ಶ್ರೀಗಂಧದ ಅವರೇ ಎಲ್ಲ ಮಾಡಿದ್ದು, ಮೈಸೂರಿನ ನೀರಿನಲ್ಲಿ ಮೈಸೂರಿನ ಸಾಬೂನಿನಿಂದ ಮುಖ ತೊಳೆದು, ಮೈಸೂರಿನ ಟವಲ್ಲಿನಲ್ಲಿ ಮುಖವನ್ನು ಒರೆಸ್ಕೊಂಡು, ಮೈಸೂರಿನ ಕಾಫಿಯನ್ನು ಕುಡಿದು, ಹೀಗೆ ಹೇಳ್ತಾ ಹೋಗ್ತಾರೆ. ಅಂದರೆ ನಾನು ಪೂರ್ತಿ ಮೈಸೂರು ಅನ್ನೋದು. ಅದನ್ನು ಕೇಳಿದಾಗ ನಾವು ಯಾರು ಕೂಡ ಆ ಥರ ಯೋಚನೆ ಮಾಡೋದಿಲ್ಲ. ನಮ್ಮ ಮಕ್ಕಳಿಗೆ ನಾವು ಒಂದು ಕಾಫಿ ಕೊಟ್ಟಾಗ ಅಥವಾ ಹಾಲು ಕೊಟ್ಟಾಗ ಅದರ ಸಕ್ಕರೆ
ಈ ಸಕ್ಕರೆ ಮಗ ಎಲ್ಲಿ ಬೆಳೆದಿರೋ ಕಬ್ಬಿಂದ ಬಂದಿದೆಯೋ ಗೊತ್ತಿಲ್ಲ, ಯಾವ ಪುಣ್ಯಾತ್ಮ ರೈತ ಬೆಳೆದಿದ್ದಾನೋ ಗೊತ್ತಿಲ್ಲ, ನಿನ್ನ ಹಾಲು ಸಿಹಿಯಾಗಿರೋದು ನೀನು ಅವ್ರನ್ನೆಲ್ಲ ನೆನೆಸ್ಕೋಬೇಕು ಅಂತ ನಾವು ಯಾವತ್ತಾದ್ರೂ ಇರೋರು ಒಬ್ಬರಾದ್ರು ನನ್ನ ಸೇರಿದಂಗೆ ನಮ್ಮ ಮಕ್ಳಿಗೆ ಹೇಳಿದೀವ? ಖಂಡಿತ ಹೇಳಿರಲ್ಲ. ಆದರೆ ಅವ್ರು ನೆನಪನ್ನು ನೋಡ್ರಿ, ಈ ಥರ ಈ ನೆಲಕ್ಕೆ ಇಟ್ಟುಕೊಂಡಿರೋಂಥ ಜೀವ. ಇದರಿಂದ ಆಚೆಗೆ ಮಿರ್ಜಾ ಇಸ್ಮಾಯಿಲ್ ಹೊಗಳಕ್ಕೆ ನನ್ನ ಹತ್ರ ಏನೂ ಮಾತಿಲ್ಲ. ಅಂತಹ ಎಲ್ಲಿಂದನೂ ಬಂದು ಕೇವಲ 2 ತಲೆಮಾರಿನ ನಂತರ ಈ ನೆಲಕ್ಕೆ ಬದ್ಧರಾಗಿ ಈ ನೆಲದಲ್ಲಿ ಬದುಕಿ ಈ ನೆಲಕ್ಕೆ ಏನಾದರೂ ಮಾಡಲೇಬೇಕು ಅಂತೇಳಿ ಇವತ್ತು ನಾವು ಈ ಹಾಸನ ಸರ್ಕಲಲ್ಲೂ ಇತ್ತು. ನಾವು 20 ವರ್ಷದಿಂದ ಇಲ್ಲಿ ಚುಟುಟಿಕೆ ವಿಶ್ಲೇಷಣೆ ಮಾಡಕ್ಕೆ ಬರ್ತಿದ್ದಾಗ ಆ 4 ಮೂಲೆಯಲ್ಲಿ ಒಂದು ದೊಡ್ಡ ಕಂಬದ ಲೈಟ್ ಕಂಬ ಇರ್ತಿತ್ತಲ್ಲ, ಮಧ್ಯ ಒಂದು ಲೈಟ್ ಕಂಬ ಇರ್ತಿತ್ತು, ಅದಕ್ಕೆ 4 ಮೂಲೆ ದೊಡ್ಡ ಸರ್ಕಲ್ಗಳಲ್ಲಿ ಇರ್ತಿತ್ತು ಎಲ್ಲ. ಹೋದಷ್ಟು ಅದು ಮಿರ್ಜಾ ಅವ್ರು ಮಾಡಿದ್ದು. ಇಡೀ ಇದು ಶಿವನ ಸಮುದ್ರ ಆದ ನಂತರದಲ್ಲಿ ಹಳ್ಳಿ ನಗರಗಳಿಗೆ ಕರೆಂಟ್ ಕೊಡೋದ್ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಹೇಗೆ ನಾವು ಮನೆಗಳಲ್ಲಿ ದೀಪ ಅಂತೀವೋ, ಮನೆಗಳಿಗೆ ಬಲ್ಬ್ ಇವರೇ ಅವ್ರು ದೀಪ ಕೊಟ್ಟರು, ಆದರೆ ಆ ಬಲ್ಬ್ ತಂದು ಹಾಕಿದ್ರು. ಅಂಥ ಒಳ್ಳೆಯ ದಿವಾನರು ಅವರು ನಮ್ಮ ಪ್ರಾತಃ ಸ್ಮರಣೀಯರಲ್ಲಿ ಅವರು. ಹಾಗಾಗಿ ನಾನೊಂದು ಇದನ್ನು ಮಾಡ್ತಾ ಇದ್ದೆ, ಒಂದು ಯೋಚನೆ ಮಾಡಿದ್ದೀನಿ, ಬರೋದಿಲ್ಲ. ಪರಕೀಯರಲ್ಲ ಪ್ರಾತಸ್ಮರಣೀಯರು ಅಂತ. ಕೆಲವರು ನಾವು ಪರಕೀಯರು ಅಂತ ತಗೊಳ್ಳೋಕ್ಕಾಗಲ್ಲ. ಅವ್ರು ಎಲ್ಲಿಂದೋ ಬಂದರು, ಏನೋ ಮಾಡಿದ್ರು ಅಂತೇಳಿ ಅವ್ರು ಪರಕೀಯರಲ್ಲ, ನಮಗೆ ಪ್ರಾತಸ್ಮರಣೀಯರು. ಈ ಕಿಟ್ಟಲ್ಲಿದ್ದಾರೆ ಪ್ರಾತಸ್ಮರಣೀಯರು. ನಿಮಗೆ ರೈಸ್ ಬಿ ಎಲ್ ರೈಸ್ ಅಂತ ಬಿಟ್ಬಿಡಿ. ನೀವು ಬಿ ಎಲ್ ರೈಸ್ ಮಗ ಒಬ್ಬರಿದ್ದಾರೆ, ಡುಗ್ಲಾಸ್ ರೈಸ್ ಅಂತ. ಚಾಮುಂಡಿ ಬೆಟ್ಟಕ್ಕೆ ರಸ್ತೆ ಮಾಡಿರೋದು, ನಂದಿ ಬೆಟ್ಟಕ್ಕೆ ರಸ್ತೆ ಮಾಡಿರೋದು, ಮಹಾರಾಜರ ಜೊತೆಗೆ ಅವರು ಟೆನ್ನಿಸ್ ಆಡ್ತಿದ್ರು. ಅವರು ಶಿವನ ಸಮುದ್ರಕ್ಕೆ ವಿದ್ಯುತ್ ಜಾಗಾರ ಆಗುವಾಗ ಆ ಆನೆಗಳ ಜೊತೆಗೆ ಇದನ್ನೆಲ್ಲ ತರ್ತಿದ್ರು. ಅವರೆಲ್ಲ ಅವತ್ತು ಆ ಕೆಲಸ ಮಾಡ್ತಿದ್ರು. ಇವತ್ತು ನಾವು ನಾವು 4 ಜನ ಇಲ್ಲಿ ಹೋಗಿದ ಮಾತ್ರ ಕರೆಂಟ್ ಬರ್ತಿರ್ಲಿಲ್ಲ. ಅವರೆಲ್ಲ ಹಂಗೆ ಕಷ್ಟಪಟ್ಟಿರೋದ್ರಿಂದ ಇವತ್ತು ನಮಗೆ ಕರೆಂಟ್ ಬಂದಿದೆ. ನಾವು ಈಗ ಬೇಕಾದ್ರೆ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು. ಆದರೆ ಅಂಥವ್ರನ್ನ ಯಾಕೆ ಹೊಡಿಬೇಕು ನಾವು? ಅವರು ಪರಕೀಯರಲ್ಲ ಕಣ್ರಿ, ಪ್ರಾತಸ್ಮರಣೀಯರು. ಅದರಲ್ಲಿ ಇವರು ಟಿ.ಪಿ. ಸುರೇಂದ್ರ ಸರ್ ಅವ್ರ ಪ್ರಶ್ನೆಗಳಿದೆಯಂತೆ, ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ನಮಸ್ತೆ. ಎಲ್ಲರಿಗೂ ಕನ್ನಡ ಮಾಸದ ಶುಭಾಶಯಗಳು. ಇಂದಿನ ಕೇಂದ್ರ ಬಿಂದು ಶರ್ಮಾ ಸರ್ ಅವರೇ, ಇದರ ರೂವಾರಿ ಸ್ನೇಹಿತರಾದಂಥ ಗಂಗಾಧರ್ ಅವರೇ, ವೇದಿಕೆ ಮೇಲೆ ಮತ್ತು ನೇಪಥ್ಯದಲ್ಲಿರುವಂಥ ಮಮತಾ ದ್ವಯರೇ ಮತ್ತು ನೆರೆದಿರುವಂಥ ಎಲ್ಲ ಅಕ್ಷರ ಮಿತ್ರರೇ. ಈಗ ತಾನೇ ಸರ್ ಹೇಳಿದ್ರು ಪರಕೀಯರಲ್ಲ ಪ್ರಾತಸ್ಮರಣೀಯರು ಅಂತ. ಈ ಮೊನ್ನೆ ತಾನೇ ನನ್ನ ಕೆಲಸ ಸಂಬಂಧಿತವಾಗಿ ಬಾಳೆಹೊನ್ನೂರಿಗೆ ಹೋಗಿದ್ದೆ. ಒಂದು 2 ನಿಮಿಷ ತಗೊಳ್ತೀನಿ ನಿಮ್ಮ ಅನುಮತಿ ಪಡೆದು. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ CCRI ಈ ವರ್ಷಕ್ಕೆ 100 ವರ್ಷ ಆಗ್ತಾಯಿದೆ. ಈ ತಿಂಗಳ ನಾವು ಶತಮಾನೋತ್ಸವ ಮಾಡಬೇಕಾಗಿತ್ತು. ಮಂತ್ರಿಯವರ ಡೇಟಿನ ಅಲಭ್ಯತೆ ಕಾರಣ ಮುಂದೂಡಿದ್ವಿ. ಯಾಕೆ ಈ ಸಂದರ್ಭದಲ್ಲಿ CCRI ಶತಮಾನೋತ್ಸವ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ಮೈಸೂರಿನ ಕಾಫಿ ಬಗ್ಗೆ ಹೇಳಿದೆ. ನಾನೊಬ್ಬ ಕಾಫಿ ಬೆಳೆಗಾರ. ಪಶ್ಚಿಮ ಘಟ್ಟದಲ್ಲಿ ಕಾಫಿ ಉಳಿಯೋದಕ್ಕೆ, ಇವತ್ತು ಇಷ್ಟರ ಮಟ್ಟಿಗೆ ಪ್ರಚುರ ಆಗಿರೋದಕ್ಕೆ, ಇಂಡಿಯನ್ ಕಾಫಿ ಅಂತ ಇಡೀ ಜಗತ್ತಿನಲ್ಲಿ ಹೆಸರಾಗಿರೋದಕ್ಕೆ ಪ್ರಾತಸ್ಮರಣೀಯರು ಕೋಲ್ಮನ್, ಮೈಸೂರು ರಾಜ್ಯದ ತೋಟಗಾರಿಕೆ ನಿರ್ದೇಶಕರಾಗಿದ್ದವರು. ಕೋಲ್ಮನ್ ಅವರ ಒತ್ತಾಸೆಯಿಂದಲೇ ಬಾಳೆಹೊನ್ನೂರಿನಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಆಯಿತು. ಇವರು ಯಾರು ಪರಕೀಯರು ಅಂತ ಹೇಳೋಕ್ಕಾಗಲ್ಲ. ತೀರ್ಥಹಳ್ಳಿ ಮೂಲದ ಲೇಖಕರೊಬ್ಬರು ಮಲ್ಲೇಗೌಡರು ಅಂತ ತಮ್ಮ ಮಲೆನಾಡಿನ ಅಂದಿನ ನೆನಪಲ್ಲಿ ಬರೀತಾರೆ. ಬೋರ್ಡೋ ಹೇಗೆ ಭಾರತಕ್ಕೆ ಬಂತು, ಕೋಲ್ಮನ್ ಸಾಹೇಬನ ಕೊಡುಗೆ ಏನು, ಆತನ ಬಂದ ಕೂಡಲೇ ಘಟ್ಟದ ಕೆಳಗಿನ ಕಾರ್ಮಿಕರ ಕೈಯಿಂದ ಘಟ್ಟದ ಮೇಲಿನ ಅಡಿಕೆ ಮಾಲೀಕರ ಜುಟ್ಟು ಹೊರಬಂತು. ನಾವು ಬೋರ್ಡ ಬಳಸಿ ಕಾರ್ಮಿಕರ ಮೇಲಿದ್ದಂಥ ಅವಲಂಬನೆ ಕಮ್ಮಿ ಆಯಿತು ಅಂತ. ಇದಕ್ಕೆ ಪೂರಕವಾಗಿ ನಮ್ಮನ್ನು ಸೋಕಾಲ್ಡ್ ಆಳಿದಂಥ ಕುಟುಂಬ ಸರ್ ಕ್ರಾಫರ್ಡ್, ಸಕಲೇಶ್ಪುರದ ಆಸ್ಪತ್ರೆ 41ನೇ ಇಸ್ವಿಲಿ ಅವರು ರಿಟೈರ್ಡ್ ಆಗುವಾಗ
ಅವರ ಜೀವಮಾನದ ಅಷ್ಟು ಏನು ಉಳಿಕೆ ಇರುತ್ತೆ 1,12,000 ರೂಪಾಯಿಯನ್ನು ನಮ್ಮ ಊರಿನ ಆಸ್ಪತ್ರೆಗಾಗಿ ದೇಣಿಗೆ ಕೊಡ್ತಾರೆ. ಅವರ ಸಹೋದರ ತನ್ನ ಜೀವಮಾನದ ಅಷ್ಟು ಕಾಣಿಕೆ ಏನು ಉಳಿಕೆ ಇರುತ್ತೆ ಅದನ್ನು ಮೈಸೂರು ಕ್ರಾಫರ್ಡ್ ಭವನ ಕಟ್ಟೋದು ಕೊಡ್ತಾರೆ. ಅವರ ಚಿಕ್ಕಪ್ಪನ ಮಗ LW ಕ್ರಾಫರ್ಡ್ ಇದೇ ನಮ್ಮ ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಸಂಸ್ಥೆಗೆ 70 ಎಕರೆಗಳನ್ನು ಉಚಿತವಾಗಿ ಅವರ ಹೆಸರಿನಿಂದ ನೋಂದಣಾಧಿಕಾರಿ ವೆಚ್ಚವನ್ನು ಕೊಟ್ಟು ಕೈ ಮುಗಿದು ದೇಶ ಬಿಟ್ಟು ಹೋಗ್ತಾರೆ. ನಿಮ್ಮ ಅಂಕೋಲದಲ್ಲಿ ಇವತ್ತು ಗುಂಡ್ರಪ್ಪ ಅಂತ ಗುಂಡ್ರ ಸಾಹೇಬರನ್ನ ನೀವೇನು ಬಳಸ್ಕೊತಾ ಇದ್ದೀರಿ, ವೈಸ್ರಾಯ್ ಪತ್ರವನ್ನು ಧಿಕ್ಕರಿಸಿ ನಮ್ಮೂರಿಗೆ ಅಕ್ಕಿ ಬೇಕು, ದ್ವಿತೀಯ ಮಹಾಯುದ್ಧದಲ್ಲಿ ನೀವು ಯಾರ ಜೊತೆ ಹೋರಾಡೋದಕ್ಕೆ ಅಕ್ಕಿ ಕೊಡೋದಕ್ಕೆ ನಾನು ತಯಾರಿಲ್ಲ, ನಮ್ಮೂರ ರೈತ ಬದುಕಬೇಕು ಅಂತೇಳಿ ಇವತ್ತು ಮುಂಡ್ರೋ ಸಾಹೇಬನ ಹೆಸರು ಮುಂಡ್ರಪ್ಪ ಅಂತೇಳಿ ಅಪಭ್ರಂಶ ಆದರೂ ಕೂಡ ಇನ್ನೂ ಬದುಕಿದ್ದಾರೆ. ಇವ್ರನ್ನ ಯಾರನ್ನೂ ನಾವು ಪರಕೀನು ಅನ್ನೋದಕ್ಕೆ ಸಾಧ್ಯ ಇಲ್ಲ. ಉದಾತ್ತ ಚಿಂತನೆಗಳು ಎಲ್ಲ ಕಡೆ ಇದೆ. ನಾವು ಮೊನ್ನೆ ನೋಡ್ತಾ ಇದ್ವಿ, ಇವತ್ತೆಲ್ಲ ರಾಯಲ್ಟಿಗಳು ಇವೆಲ್ಲ ನೋಡಿದಾಗ ಇವತ್ತು ಪೋಲಿಯೋ ಡ್ರಾಪ್ಸ್ ಕೊಟ್ಟಂಥ ಮಹಾಮಹಿಮರು ₹1 ತಗೊಳ್ಳೋದಲ್ಲ ಇಡೀ ಜಗತ್ತಿಗೆ ಪೋಲಿಯೋ ಡ್ರಾಪ್ಸನ್ನು ಅತಂತ್ರಜ್ಞಾನವನ್ನು ಕೊಟ್ಟುಬಿಡ್ತಾರೆ ಎಂಬುದು ಮಕ್ಕಳು ಅಂಗವಿಕಲರ ಹುಟ್ಟೋದು ಬೇಡ ಅಂತ. ಇರಲಿ, ವಿಚಾರಕ್ಕೆ ಬರೋಣ. ನೀವು ಆದಷ್ಟು ನಿಮ್ಮ ಪ್ರತಸ್ಮರಣೀಯ ಪುಸ್ತಕ ಬೇಗ ಬರಲಿ ಅಂತ ಹೇಳ್ತಾ, ಪಶ್ಚಿಮ ಘಟ್ಟದ ಮಹಿಳೆಯರು ಅಥವಾ ಕರಾವಳಿ ತೀರದ ಮಹಿಳೆಯರ ಬಗ್ಗೆ ತಾವು ಹೇಳಿದ್ವಿ ಸರ್. ಈ ನೋಟು ಅಮಾನ್ಯೀಕರಣ ಆದಾಗ ನನ್ನ ಸ್ನೇಹಿತರೊಬ್ಬರು ಹೊಳೆನರಸೀಪುರದಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಬೆಳಿಗ್ಗೆ ಫೋನ್ ಮಾಡಿದೆ, ಹೆಂಗಿದೆಯಪ್ಪ ಅಂತ. ಏನಿಲ್ಲ, ಬ್ಯಾಂಕಿಗೆ ಹೋದ್ರೆ ಚಿತ್ರಾನ್ನದ ವಾಸನೆ ಬರುತ್ತೆ ಅಂದರು. ಅಂದರೆ ಈ ಮಹಿಳೆಯರು ಈ ಸಾಸಿವೆ ಡಬ್ಬ, ಕಡಲೆಬೇಳೆ ಡಬ್ಬ ಅದರೊಳಗೆ ಇಟ್ಟು ದುಡ್ಡನ್ನೆಲ್ಲ ಬ್ಯಾಂಕಿಗೆ ತಂದು ಗಂಟನಿಗೆ ಗೊತ್ತಿಲ್ಲದಲ್ಲ. ಅಂದರೆ ನಮ್ಮ ಎಕಾನಮಿ ಮಹಿಳೆಯರಿಂದ ಗಟ್ಟಿಯಾಗಿತ್ತು ಅಂತ. ಆ ಕಾಲದಲ್ಲೂ ಈಗಲೂ ತಾವು ಹೇಳ್ದಂಗೆ ಬಂಗಾರದ ಒಡವೆ ಬೇಕೆ ನೀರೇ ಅಂದರೆ ಬಂಗಾರವೇ ಅವರು ಅಂದ್ಕೊಂಡು ಇವ್ರು ಹೊಗಳಿದ್ದಕ್ಕೂ ಅವರು ಅದನ್ನು ಬಚ್ಚಿಟ್ಟಿದ್ದಕ್ಕೂ ಅವತ್ತಿಂದಲೂ ಕೂಡ ಗೊತ್ತಿಲ್ಲ. ಪಶ್ಚಿಮ ಘಟ್ಟ ಒಂದೇ ಅಂತ ಅಲ್ಲ, ಎಲ್ಲ ಕಡೆನೂ ರಾಣಿಯರ ಆಳ್ವಿಕೆ ಇದ್ದಾಗ ಭಾಳ ಸಶಕ್ತವಾಗಿ ದೇಶ ಕಟ್ಟಿದ್ದಾರೆ. ಇತರೆ ಹವ್ಯಾಸಗಳಿರಲಿಲ್ಲ. ಬಟ್ ಒಂದು ಸಣ್ಣ ನನಗೆ ಅನುಮಾನ, ನಾನು ಇತಿಹಾಸದ ಆಸಕ್ತ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿರೋದ್ರಿಂದ ಕೇಳ್ತೀನಿ. ನಮ್ಮ ಸೂರ್ಯನಾಥ್ ಉಪೇಂದ್ರ ಕಾಮತ್ ದಿವಂಗತರು ಅವರ ಕರ್ನಾಟಕ ಇತಿಹಾಸ ಪುಸ್ತಕದಲ್ಲಿ ಅದು ಅಕಾಡೆಮಿ ಅವಾರ್ಡ್ ಬಂದಿದೆ. ಅದರಲ್ಲಿ ನಿಮ್ಮ ಪಿತ್ರೋ ದೆಲ್ಲೆವಾಲೆ ಬಗ್ಗೆ ಬರೆಯುವಾಗ ಅಬ್ಬಕ್ಕನ ಬಗ್ಗೆ ಬಹುಶಃ ಒಳ್ಳೆ ಮಾತುಗಳನ್ನೇ ಆತ ಬರೀತಾನೆ. ಕೊನೆಯಲ್ಲಿ ಸ್ವಲ್ಪ ಆತನ ನೈಜ ಯುರೋಪಿನ ಗುಣ ಏನಿದೆ, ಈಕೆಗೆ ಇಷ್ಟೆಲ್ಲ ಜನ ಬೆಂಬಲ ಕೊಡ್ತಾರೆ, ಆದರೂ ರೂಪಿನಲ್ಲಿ ಆಕೆ ಯುರೋಪ್ನ ಒಬ್ಬ ಸಾಧಾರಣ ಅಗಸಗಿತ್ತಿ ಹೆಂಗಸರಂತೆ ಕಾಣ್ತಾಳೆ ಅಂತ ಆತ ದಾಖಲೆ ಮಾಡಿ ಕೊನೆಗೂ ಆತ ವಿಷಕಕ್ಕೆ ಹೋಗ್ತಾನೆ. ಅಂದರೆ ಮತ್ತು ಇನ್ನೊಂದು ಅಂದರೆ ಬಹುಶಃ ನಮ್ಮ ಚನ್ನಭೈರಾದೇವಿ ಅವಸಾನದ ದಶಕದ ನಂತರ ಬರುವಂಥ ನಿಮ್ಮ ದೆಲೆವಿಲ್ಲೆ ಅದನ್ನೇನಾದರೂ ಕೆಳದಿಯಿಂದ ಪ್ರಚೋದಿತನಾಗಿ ಬರೆದ್ರ ಅಂತ ಹೇಳಿದ್ರೆ ದುರಂತ. ಅಂದರೆ ಕೆಳದಿ ರಾಣಿ ಬಗ್ಗೆಯೂ ಇದೇ ಆರೋಪ ಇದೆ. ಇದೇ ಉಪೇಂದ್ರನಾಥ ಕಾಮತ್ರು ಅದನ್ನು ವರ್ಣಿಸ್ತಾರೆ. ಕಟ್ಟಕಡೆಯ ರಾಣಿ ತನ್ನ ಚಾರಿತ್ರ್ಯ ಮತ್ತು ಶೀಲದ ಕಾರಣದಿಂದಾಗಿ ಜನರನ್ನು ಎದುರಾಕೊಂಡ್ಲು ಅಂತ. ಅದು ಎಲಿಜಬೆತ್ತಿಗೂ ಬಿಡಲಿಲ್ಲ, ಡಯಾನಗೂ ಬಿಡಲಿಲ್ಲ, ಇವತ್ತಿನ ಬಹುತೇಕ ಮುಂಚೂಣಿ ನಾಯಕರಿಗೂ ಅದು ಬಿಡಲಿ. ಅದಿರಲಿ, ಅದು ಸಾಫ್ಟ್ ಸ್ಪಾಟ್ ಅಂತ ಹೇಳಿದ್ರೆ ಅದು ಕ್ಯಾರೆಕ್ಟರ್ ಅಸಾಸಿನೇಷನ್ ಅವತ್ತಿಗೂ ಇರುತ್ತೆ, ಇವತ್ತಿಗೂ ಇರುತ್ತೆ, ಮುಂದಕ್ಕೂ ಇರುತ್ತೆ. ಇವೆರಡು ಗೊಂದಲಗಳು ಅಂದರೆ ಏನಾದರೂ ಅವನು ಪೇತ್ರೆ ಆ ಥರ ಬಹುಶಃ ಬರೆಯೋದಾದರೆ ಅಬ್ಬಕ್ಕನ ಬಗ್ಗೆನೂ ಬರೀಬೋದಿತ್ತೇನೋ ಅಥವಾ ಬರೀಲಿಲ್ಲ ಅಂತಲೋ, ಅಥವಾ ಕೊನೆಗೆ ಆತ ಇಲ್ಲಿ ಬರೆಯುತ್ತಾನೆ ಅಥವಾ ಏನಾದರೂ ಕೆಳದಿ ಬಗ್ಗೆ ಆತ ಏನಾದರೂ ಆ ರೀತಿ ಚಿತಾವಣೆಯಿಂದ ಬರೀತಾರೆ ಅಂತ ಹೇಳಿದರೂ ಕೂಡ ಕೆಳದಿ ಬಗ್ಗೆನೂ ಅದು ಆರೋಪನೇ ಇತ್ತು. ಹಾಂ, ಇದು ನಾನು ಗಮನಿಸಿದಂಥದ್ದು. ಯಾಕೆಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ತಮ್ಮ ಪುಸ್ತಕ ನಾನು ತಗೊಂಡು 6 ತಿಂಗಳಾದರೂ ಇನ್ನೂ ಕೊನೆ ಪುಟಗಳು ಓದೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಬಟ್ ನಿಮ್ಮದು ಪ್ರಮೇಯ ಓದಬೇಕಾದ್ರೆ ನಿಜವಾಗಲೂ ಬ್ರಿಟಿಷರ ಆ ಕೊಡುಗೆ ಏನಿದೆ, ನಮ್ಮ ಊರಲ್ಲೆಲ್ಲ ಬ್ರಿಟಿಷರ್ಸೇ ಮೊದಲಿಂದ ಮಂಟಕ್ಮರಿಯಿಂದ ಹಿಡಿದು ಮಿಡಲ್ಟನ್ನಿಂದ ಹಿಡಿದು ಫ್ರೇಜರು, ಕರ್ನಲ್ ಗ್ರೀನು, ಫ್ರೆಡ್ರಿಕ್ ಥಾಮ್ಸನ್ ಎಲ್ಲ ನಮ್ಮೂರಿನಲ್ಲಿ ತೋಟ ಮಾಡಿದಂಥವ್ರು. ಎತ್ತಿನೊಳೆ ವಿವಾದಿತ ಪ್ರಾಜೆಕ್ಟು ನಿಮ್ಮ ಗಮನದಲ್ಲಿರಲಿ. ನನಗೂ ಒಂದು 3.5-3.75 ಎಕರೆ ಜಾಗ ಹೋಯಿತು. ಅಕ್ಯುರಸಿ ಬಗ್ಗೆ ಹೇಳ್ತಿದ್ದೀನಿ. 1927ರಲ್ಲಿ ನನ್ನ ಗ್ರಾಮ ದೇವಿಹಳ್ಳಿ ಅಂತ ಸಕಲೇಶ್ಪುರದ ಪಕ್ಕ ಸರ್ವೆ ಆಗಿರುವಂಥದ್ದು. ಬ್ರಿಟಿಷ್ ಸರ್ ಥಾಮ್ಸನ್ ಜೆಫ್ ಅಂತ ಆತ ಸರ್ವೆ ಮಾಡಿರುವಂಥದ್ದು. ಆತನ ಜೊತೆ ಇಬ್ಬರು ಮರಾಠಿ, ಒಬ್ಬರು ನಾಯ್ಕರ್ ಅಂತೇಳಿ, ಇನ್ನೊಬ್ಬರು ಹೆಸರು ಕಾಣಲ್ಲ ಸರ್ ಆ ಮ್ಯಾಪಲ್ಲಿ. ನಾನು 2016 ಡಿಸೆಂಬರ್ ತಿಂಗಳಲ್ಲಿ ಅವರ ಜೊತೆ ನನ್ನ ತೋಟ ಸರ್ವೇಲಿದ್ದೆ. ತಾವು ನಂಬಲ್ಲ ಸರ್, ಇವತ್ತಿನ ಏನು ದಿಶಾಂಕ ಇಟ್ಕೊಂಡು ಇವತ್ತಿನ ಅವರು
ಇದು ಕೋಆರ್ಡಿನೇಷನ್ ಪಾಯಿಂಟು ಎಷ್ಟು ಸುಲಭ ಅಂದರೆ ಒಂದು ಕಡೆ ರೈಲ್ವೆ ಟ್ರ್ಯಾಕ್ ಇದೆ, ಒಂದು ಕಡೆ ಎತ್ತಿನೊಳ ರಿವರ್ ಇದೆ. ನನ್ನ ದೇವಹಳ್ಳಿ ಗ್ರಾಮದ 97 ಎಕರೆಯನ್ನು ಅವ್ರು ಅಳೆಯುವಾಗ ನಮಗೆ ಕಂಡು ಬಂದಂಥ ವ್ಯತ್ಯಾಸ 13 ಇಂಚು. ಆ 13 ಇಂಚ್ ಹೇಗೆ ಅಂತ ಯೋಚನೆ ಆಯಿತು, ಅವ್ರು ಅಷ್ಟು ಆ್ಯಕ್ಯುರೇಟ್ ಅಲ್ಲ ಅಂತ. ನಮ್ಮ ತಂದೆ ಹತ್ರ ಬದುಕಿದ್ರು, ಅವಾಗ ಕೇಳಿದೆ ಹೇಗೆ ಅಂತ. ಹೇಳೋದಿಲ್ಲ, ಒಂದು ಸಣ್ಣದು ರಿವರ್ ಸ್ಟ್ರೀಮ್ ಹರಿತಾ ಇತ್ತು, ಅದು ಮಣ್ಣು ಕುಸಿದಿದೆ, ನಾವು ಈ ಕಡೆ ರೋಡ್ ಮಾಡಿದ್ದೀವಿ, ಬಹುಶಃ ಅವನು ಆ ಕಡೆಗೆ ತಗೊಂಡಿದ್ದಾನೆ ಅಂತ. ಅಂದರೆ ದೇಶ ಬಿಟ್ಟು ಹೋಗುವ ವ್ಯಕ್ತಿಗಳಲ್ಲೂ ಕೂಡ ಇದ್ದಂಥ ಕಾರ್ಯತತ್ಪರತೆ 2 ಎಕ್ಸ್ಟ್ರೀಮ್ ಅನಿಸುತ್ತೆ. ಯುರೋಪ್ ಅವರ ನಡವಳಿಕೆ ನೋಡಿದ್ರೆ 2 ಎಕ್ಸ್ಟ್ರೀಮ್ ಅದು. ಒಂದು ಅತ್ಯಂತ ನಿಷ್ಠೆ, ಅತ್ಯಂತ ಕಾರ್ಯತತ್ಪರತೆ, ಹೊರಗಡೆ ಎಲ್ಲಿ ಹೋದರೂ ಕೂಡ ದೀರ್ಘಕಾಲ. ನಾವಿವತ್ತೊಂದು ಕಾರ್ ಮಾರಬೇಕಾದ್ರೆ ಹ್ಯಾಲಜನ್ ಬಲ್ಬ್ ಬರ್ನ್ ಆಗಿದ್ದರೆ ನಾಳೆ ಮಾರ್ತೀವಿ, ಅಥವಾ ಒಂದು ಆರ್ಡಿನರಿ ಬಲ್ಬ್ ಹಾಕ್ಕೊಡು ಅಂತೀವಿ. ಸಕಲೇಶ್ಪುರದ ಕ್ರಾಫರ್ಡ್ 41ರಲ್ಲಿ ಹೋಗುವಾಗ ಜೀವಿತಾವಧಿ ಅಷ್ಟೂ ನನ್ನ ಉಳಿಕೆಯನ್ನು ಕೊಟ್ಟು ಮಹಾರಾಜರಿಂದ ಪರ್ಮಿಷನ್ ತೊಗೊಂಡು ಹುಣಸೂರಿಂದ ಟೀಕ್ ತಂದು ರಿವಿಟನ್ನು ಬರ್ಮಿಂಗ್ಹ್ಯಾಮಿಂದ ತರಿಸಿ ಇವತ್ತು ನನ್ನ ಮಗಳು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಳೆ. ನಾನು ಹೋದಾಗೆಲ್ಲ ರೂಫಿಂಗ್ ಗಮನಿಸ್ತೀನಿ. ಇದು ಯಾವ ಚಿಂತನೆ ಇದು? ನಿಜಕ್ಕೂ ಇದಕ್ಕೆ ಸಾಧ್ಯವಾಗುತ್ತಾ? ಮನುಷ್ಯ ಮಾತ್ರ ಸಾಧ್ಯವಾಗುತ್ತಾ, ಅಥವಾ ಮಣ್ಣಲ್ಲಿ ಆಗಿದೆಯೋ ಅಂತಂದರೆ, ನಾವು ಜಪಾನಿನ ಕೆಳಗಿನ ಸ್ವಲ್ಪ ಇನ್ನೊಂದು 2 ನಿಮಿಷ ಮುಗಿಸ್ತೀನಿ, ಬೈಕಬೇಡಿ. ಜಪಾನಿನ ಕೆಳಗಿನ ಭಾಗದಲ್ಲಿರುವಂಥ ಜಾಗ ಜರ್ಮನಿ ಮತ್ತು ಇಂಗ್ಲೆಂಡ್ನ ದಕ್ಷಿಣ ಭಾಗ, ಇವನು ನೋಡಿದ್ರೆ ನಿಸರ್ಗವೇ ನಮಗೆಲ್ಲ ಅನ್ಯಾಯ ಮಾಡಿದೆ ಅಂತ ಅನಿಸುತ್ತೆ. ವಿಶೇಷವಾಗಿ ಜರ್ಮನಿ. ಐರೋಪ್ಯ ನಮ್ಗೆ ಕಿಟಲ್ ಎತ್ತಿದ್ರಿಂದ ಈ ವಿಷಯ ಹೇಳ್ತಾ ಇದ್ದೀನಿ. ಯಾವ್ದು ತಗೊಳ್ಳಿ, BMW ತಗೋತಿರೋ, ಬೆನ್ಸ್ ತಗೋತಿರೋ, ವೋಕ್ಸ್ ವ್ಯಾಗನ್ ತಗೋತಿರೋ, ಪೋರ್ಷಿ ತಗೋತಿರೋ, ಯಾವುದು ಯು ನೇಮ್ ಇಟ್, ಸೀಮನ್ಸ್, ಬೇಡ ನಾಯಿ ತಗೋತೀರಾ, ಬಟ್ ದಿ ಬೆಸ್ಟ್ ಜರ್ಮನ್ ಶೆಪರ್ಡ್ ಆ್ಯಂಡ್ ಡಾಗ್. ಅಂದರೆ ಪ್ರಕೃತಿಯೇ ಅವರಿಗೆ ಆ ರೀತಿ ವರ ಕೊಡ್ತೋ ಗೊತ್ತಿಲ್ಲ. ನೀವು ಜಾಪನೀಸಲ್ಲೂ ಕೂಡ ನೀವು ಈಗ ತಾನೇ ಒಂದು ಜನಾಂಗದ ಬಗ್ಗೆ, ನಮ್ಮ ಗೌಡ ಸರಸ್ವತರ ಬಗ್ಗೆ ಹೇಳಿದ್ರಿ. ನಿಸರ್ಗದತ್ತವಾಗಿ ಕೆಲವು ಭಾಗಗಳಲ್ಲಿ ಬಹುಶಃ ಕೆಲವರಿಗೆ ನಿಸರ್ಗ ಅಸಮತೋಲನದಿಂದಾಗಲಿ ಪ್ರತಿಭೆಯನ್ನು, ಆ ಒಂದು ಕಾರ್ಯದಕ್ಷತೆಯನ್ನು ಕೊಟ್ಟಿರುತ್ತೆ. ಅಂಥರಲ್ಲಿ ಆರೋಗ್ಯ ಗುಣಕ್ಕೆ ಮತ್ಸರ ಬೇಡ. ನಾವು ಎಷ್ಟೋ ಕಡೆ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟಲ್ಲೂ ಹೇಳ್ತೀವಿ ಸರ್. ಆದರೆ ನಿಜವಾಗಲೂ ಪ್ರಾತಸ್ಮರಣೀಯ ಪುಸ್ತಕ ಆದಷ್ಟು ಬೇಗ, ನಾನಂತೂ ಕಾಯ್ತಾ ಇದ್ದೀನಿ ನೀವು ಎಷ್ಟು ಬೇಗ ಅದನ್ನು ಪ್ರಕಟ ಮಾಡ್ತೀರಿ ಅಂತ. ಒಳ್ಳೆಯದನ್ನು ತಗೊಳ್ಳೋಣ, ಒಳ್ಳೆಯದ್ರ ಬಗ್ಗೆ ಅದರಲ್ಲಿ ಏನಿಲ್ಲ. ಲೆಟ್ ಅಸ್ ನಾಟ್ ಥ್ರೋ ಅವೇ ಬೇಬಿ ವಿತ್ ದಿ ಬಾತ್ ವಾಟರ್. ಚೆನ್ನಾಗಿರೋದನ್ನು ತಗೊಳ್ಳೋಣ ಆದಷ್ಟು ಬೇಗ, ಯಾಕೆಂದರೆ ನಮಗೆಲ್ಲವೂ ಬೇಕು. ಅವ್ರ ಬಗ್ಗೆ ಅವರ ಶೋಷಣೆಗಳನ್ನು, ದಬ್ಬಾಳಿಕೆಗಳನ್ನು ಮಾತ್ರ ಬಿಂಬಿಸುವಂಥದ್ದು ಬೇಡ ಅಂತ ಹೇಳ್ತಾ, ನನ್ನೊಂದು 2 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಸರ್, ತಾವು ಹೇಳಿದಾಗೆ ಸೂರ್ಯನಾಥ್ ಕಾಮತ್ ಅವರು ಸೇರಿದಾಗೆ ಭಾಳಷ್ಟು ಜನ ಪೆಟ್ರೋಲ್ ಡೆಲಿವರಿ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಆದರೆ ನನಗನ್ನಿಸಿದ್ದು ಅವರೆಲ್ಲರ ಇದರಲ್ಲೂ ಕೂಡ ಅವನ ಲೇಟ್ ಪಾರ್ಟಲ್ಲಿ ಬಂದಿರುವಂಥ ಈ ಚನ್ನಭೈರಾದೇವಿ ಬಗ್ಗೆ ಹೇಳಿರೋ ಬಗ್ಗೆ ಅವ್ರದ್ದು ಮೈಂಡ್ ಯಾರಿಗೂ, ಯಾಕೆಂದರೆ ಚನ್ನಭೈರಾದೇವಿ ಆಗ ನಮ್ಮ ಇತಿಹಾಸದಲ್ಲೇ ಇಲ್ಲದೇ ಇರೋದ್ರಿಂದ ಅವನು ಹೇಳಿರೋದನ್ನು ಸರಿ ಅನ್ನೋ ಹಾಗೆ ತಗೊಂಡ್ಬಿಟ್ಟಿದ್ದಾರೆ. ಇದು ಸತ್ಯವಾದ್ದು. ಯಾಕೆಂದರೆ ಅಬ್ಬಕ್ಕನ ಬಗ್ಗೆ ಕೂಡ ತಾವೇ ಹೇಳಿದಾಗೆ ಅವನೇನು ಹೇಳ್ತಾನೆ ಅಂತಂದರೆ, ಅವಳು ತಲೆಗೆ ಸುತ್ತಿರುವಂತಹ ಈ ಮುಂಡಾಸು ಹೀಗೆ ಎದೆ ಮೇಲೆ ಬಿಟ್ಟರೆ ಅವಳು ಸೊಂಟದ ಮೇಲ್ಭಾಗದಲ್ಲಿ ಯಾವುದೇ ಉಡುಪು ಇರಲಿಲ್ಲ ಅವಳನ್ನು ನೀವು ನೋಡಕ್ಕೆ ಹೋದಾಗ ನಾನು ಹೇಳ್ತಾನೆ. ಬಟ್ ನಮಗೆ ತಿಳಿದ ಹಾಗೆ ಈಗ ಅದು 500 ವರ್ಷ ಹಬ್ಬಕ್ಕಂದು ಅಂತಂದರೆ 500 ವರ್ಷದಲ್ಲಿ ಈ ಮೇಲ್ಭಾಗ ಪೂರ್ತಿ ಬೆತ್ತಲೆ ಇರುವಂಥ ಪದ್ಧತಿ ನಮ್ಮಲ್ಲಿ, ಪೂರ್ತಿ ಬೆತ್ತಲೆ ಇರುವಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಆಮೇಲೆ ಅವನು ಅವಳ ಬಗ್ಗೆ ಬರೆದಿರೋದು, ಹರ್ ಕಾಂಪ್ಲೆಕ್ಷನ್ ವಾಸ್ ಆ್ಯಸ್ ಬ್ಲ್ಯಾಕ್ ಆ್ಯಸ್ ದಟ್ ಆಫ್ ನ್ಯಾಚುರಲ್ ಇಥೋಪಿಯನ್. ನೋಡಿ ಕಾಂಪ್ಲೆಕ್ಷನಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಈ ನಮ್ಮಲ್ಲಿ ಕಪ್ಪು ಆಗಿರೋರು ಇದ್ದಾರೆ, ಆದರೆ ಇಥಿಯೋಪಿಯಾದವರ ಕಪ್ಪುಗೂ ನಮ್ಮ ಕಪ್ಪಿಗೂ ಸಂಬಂಧವೇ ಇಲ್ಲ, ಅದೇ ಬೇರೆ ಇದೇ ಬೇರೆ. ಅವಳನ್ನು ಇಥಿಯೋಪಿಯನ್ ಜೊತೆಗೆ ಹೇಳ್ತಾನೆ. ಶಿ ವಾಸ್ ಕರ್ಪುಲೆಂಟ್ ಆ್ಯಂಡ್ ಗ್ರಾಸ್. ಅವಳು, ನಾವು ಹಬ್ಬಕ್ಕನ್ನ ಯೋಧೆ ಹೋರಾಟಗಾರ್ತಿ ಅಂತೀವಿ, ಇವನು ಅವಳು ಸ್ಟೌಟ್ ಆಗಿದ್ಲು, ಅವಳು ಕರ್ಪುಲೆಂಟ್ ಆಗಿದ್ಲು, ಅವಳು ಇದಾಗಿದ್ಲು ಅಂತ ಹೇಳ್ತಾನೆ. ಅವನು ಹೇಳೋದ್ರಲ್ಲೇ ಇದೆ. ಬಟ್ ನಾಟ್ ಹೆವಿ, ಅಂದರೆ ಸ್ವಲ್ಪ ಜೋರಾಗಿ ಓಡಾಡ್ತಿದ್ಲು, ಹಂಗಾಗಿ ಭಾಳ ತೂಕ ಏನಿರಲಿಲ್ಲ ಅನ್ನೋಕ್ಕೆ. ಫಾರ್ ಶಿ ಸೀಮ್ ಟು ಡೂ ವಾಕ್ ನಿಂಬ್ಲಿ ಎನಫ್. ಹರ್ ಏಜ್ ಮೇ ಬಿ ಅಬೌಟ್ 40 years, ಆಲ್ದೋ ದ ಪೋರ್ಚುಗಲ್ ಹ್ಯಾಡ್ ಡಿಸ್ಕ್ರೈಬ್ಡ್ ಹರ್ ಟು ಮೀ ಆ್ಯಸ್ ಮಚ್ ಓಲ್ಡರ್. ಇವನಿಗೆ ಆ್ಯಕ್ಚುಲಿ 2 ಹಬ್ಬಕ್ಕಂದ್ರಿದ್ದಾರೆ.
ತಾಯಿ ಮಗಳು ಇದರಲ್ಲಿ ಅದೇ ಸ್ಪಷ್ಟವಾಗಿ ಗೊತ್ತಿಲ್ಲ. ಇವನು ಇತಿಹಾಸ ಎಷ್ಟು ಇದು ಅನ್ನೋ ಕಲಿತಾನೆ. ಪೋರ್ಚುಗೀಸರು ನನಗೆ ಅವಳ ವಯಸ್ಸನ್ನು ತಪ್ಪು ಹೇಳಿದ್ದಾರೆ ಅಂದರೆ ಇವನು ಎಲ್ಲಿಂದೋ ಬಂದು ಒಂದು ವಾರ ಇಲ್ಲಿದ್ದವನಿಗೆ ಅವನಿಗೆ ಎಲ್ಲ ವಯಸ್ಸು ಗೊತ್ತಾಗುತ್ತೆ. ಪೋರ್ಚುಗೀಸರು ಇಲ್ಲೇ ಇದ್ದರು ಅವಾಗ, ಗೊತ್ತಿಲ್ವಾ? ಈ ಥರ ಅವನು ಹೇಳಿದ್ದನ್ನು ನೋಡಿದ್ರೆ ಸರ್ ಇಲ್ಲಿ ನೋಡಿ, ಅವಳ ಫ್ರಮ್ ದ ವೇಸ್ಟ್ ಅಪ್ವರ್ಡ್ಸ್ ದ ಕ್ವೀನ್ ವಾಸ್ ನೇಕೆಡ್. ಇವನು ಇನ್ನೊಂದು ಪ್ರಾಬ್ಲಮ್ ಇದೆ ಸರ್. ಇವನೊಂದು ಬರಿತಾನೆ ಇಂಗ್ಲೀಷಲ್ಲಿ, ಅವನು ಲೆಟರ್ಸ್ ಆಫ್ ಪೀಟ್ರೋ ಡಿ ಲೆವೆಲ್ನ ಇಂಗ್ಲೀಷಿಗೆ ಒಬ್ಬರು ಟ್ರಾನ್ಸ್ಲೇಟ್ ಮಾಡಿದ್ದಾನೆ. ಅವನೇ ಹೇಳ್ತಾನೆ, ಗೋವಾದಲ್ಲಿ ಒಂದು ಅಮಾವಾಸ್ಯ ದಿನ ಎಲ್ಲ ಭಾರತೀಯರು ಸಮುದ್ರಕ್ಕೆ ಬೆತ್ತಲೆಯಾಗಿ ಹೋಗಿ ಸ್ನಾನ ಮಾಡ್ತಿದ್ರು ಅಂತ ಹೇಳ್ತಾನೆ. ಆವಾಗ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋನು ಕೆಳಗಡೆಗೆ ಒಂದು ಕೋಟ್ ಹಾಕ್ತಾನೆ, ಏನು ಅಂತಂದರೆ ಭಾರತೀಯರಲ್ಲಿ ಆ ಪದ್ಧತಿ ಇಲ್ಲ, ಅವರು ಪೂರ್ತಿ ನೇಕೆಡಾಗಿ ಯಾವತ್ತೂ ಸ್ನಾನ ಮಾಡಲ್ಲ ಅಂತ ಅವನು ಬರೀತಾನೆ. ಇವನು ತಪ್ಪು ಬರೆದಿದ್ದಾನೆ ಅಂತ ಇವನು ಟ್ರಾನ್ಸ್ಲೇಟ್ ಮಾಡೋವನ್ನೇ ಬರೆದಿದ್ದಾನೆ. ಈ ಥರ ಇವನನ್ನು ಒಂದಿಷ್ಟು ಜಾಸ್ತಿ ಸ್ಟಡಿ ಮಾಡಿದೆ. ಸೂರ್ಯನಾಥ್ ಕಾಮತ್ ಅನ್ನೋರ ಬಗ್ಗೆ ಎಲ್ಲ ತುಂಬ ಗೌರವ ಇಟ್ಕೊಂಡು ನಾನು ಹೇಳೋದೇನು ಅಂತಂದರೆ, ಅವನು ಬರೆದಿರುವ ಬರಹಗಳನ್ನು ಇದನ್ನೆಲ್ಲ ತಗೊಂಡು ಅವನು ಕೆಲವು ವಿಷಯಗಳನ್ನು ಬರೆದಿರೋದನ್ನು ನೋಡಿ ಹೇಳಿದ್ದಾರೆ. ಬಿಟ್ಟರೆ ಇವನು ಈ ಲೇಟರ್ ಇವನದೆಲ್ಲ ಇದೆಯಲ್ಲ, ಇದನ್ನು ಬಹುಶಃ ಗಮನಿಸಿಲ್ವೇನೋ ಅಂತ ನನ್ನ ಅನುಮಾನ ಅಷ್ಟೇ. ಹೌದು, ದಾಖಲಿಸಿಲ್ಲ, ನಮ್ಮ ದುರದೃಷ್ಟ ಅದು. ನೋಡಿ ನಮ್ಮಲ್ಲಿದೆ, ನೀವು ಹೇಳಿದಾಗೆ ಕೆಳದಿನ ರೂಪವಿದೆಯೇ ಇದೆ, ಕೆಳದಿನ ರೂಪವಿದೆಯೇ ಇದು ಬರ್ತಾ ಇರುತ್ತೆ. ಕೆಳದಿನ ರೂಪವಿದೆಯಲ್ಲಿ ಚೆನ್ನಭೈರಾದೇವಿ ಬಗ್ಗೆ ಇದೆ. ಏನಿದೆ, ಮಿರುಪೇಕ ಗ್ರಾಮಗಳ ಒಡತಿಯನ್ನು ಇದೆ ಅಂತೇಳಿ ಅವಳ ಶೀಲದ ಬಗ್ಗೆ ಆಗಲಿ ಅವಳ ಸ್ಟ್ರಕ್ಚರ್ ಬಗ್ಗೆ ಆಗಲಿ ಎಲ್ಲೂ ಹೇಳಿಲ್ಲ. ಇವರು ಏನು ಅಂತಂದರೆ ಅವ್ರ ಶೀಲ, ಅವ್ರ ಸ್ಟ್ರಕ್ಚರು, ಅವ್ರ ಬಣ್ಣ, ಈಗ ನಮ್ಮಲ್ಲಿ ಹೇಳ್ತಾರೆ ನಾವು ಬಣ್ಣ ಜಾತಿ ಇದ್ರ ಮೇಲೆ ಇದು ಮಾಡ್ತೀವಿ ಹೇಳಿ, ಅದನ್ನೆಲ್ಲ ಬರೆಯೋರು ಇವರು ಬಂದವರು ಬರೆದಿಟ್ಟು ಹೋಗಿದ್ದಾರೆ. ಇದನ್ನು ಎತ್ಕೊಂಡು ನಾವು ಮುಂದೆ ಕಿತ್ತಾಡ್ತಾ ಇದ್ದೀವಿ ಇವತ್ತು ಕೂಡ. ಅದಾಗಿರೋದು ಒಂದು. ಆಮೇಲೆ ಎರಡನೇದು, ನೀವು ಹೇಳಿದ್ದು ಭಾಳ ನಿಜ. ಕೆಳದಿಯವರು ಚೆನ್ನಭೈರಾದೇವಿಗೆ ಅವರೇ ಬರೆಸಿದ್ರೆ ಅಂತ ತಗೊಂಡ್ರೂ ಕೂಡ, ಕೆಳದಿಯವರು ಒಂದು ಒಳ್ಳೆ ಪ್ರಭುತ್ವ, ಅದು ಜನಪರವಾದ ಪ್ರಭುತ್ವನೇ, ಕೆಟ್ಟ ಪ್ರಭುತ್ವ ಏನಲ್ಲ. ಆದರೂ ಏನೋ ತಪ್ಪು ಮಾಡಿದ್ದೀವಿ ಅಂತ ಅವ್ರು ಏನಾದ್ರು ಬರೆಸಿದ್ರು ಕೂಡ, ಅವರು ಚೆನ್ನಭೈರಾದೇವಿ ಮೇಲೆ ಏನು ಆಪಾದನೆ ಬರೆಸಿದ್ರೋ ಅದು ಕೆಳದಿ ವೀರಮ್ಮನ ಬಗ್ಗೆ ಅದೇ ಆಗೋಯ್ತು. ತಾವು ಹೇಳಿದಾಗೆ ಕಡೆ ರಾಣಿಯ ಬಗ್ಗೆ ಏನು ಚೆನ್ನಭೈರಾದೇವಿಗೆ ಆಯಿತೋ ಅದೇ ಆಯಿತು ಅವಳಿಗೆ. ಸೇಮ್ ಅವಳನ್ನು ಇಲ್ಲಿ ಮಧುಗಿರಿ ಕೋಟೆಗೆ ತಂದರು, ಅವಳು ಏನೆಲ್ಲ ಆಯಿತು ಬಿಡಿ ಅದು ಕತೆ. ಆದರೆ ಇದು ಆಮೇಲಿನ ಕತೆ. ರಾಜರ ಆಡಳಿತದ ಬಗ್ಗೆ ಅವರು ಒಂದು 2 ಪೇಜ್ ಗೊತ್ತಿರುತ್ತೆ ಬೇರೆಯವರಿಗೆ. ದೇಶ ವಿಷಯ ಅವರು ಕೊಡಗಿನ ಇತಿಹಾಸದಲ್ಲಿ ದಾಖಲೆ ಕೊಟ್ಟು ತುಂಬ ಇದೆ ಬಿಡಿ ಕೆಳದಿಯ ಬಗ್ಗೆ. ಒಳ್ಳೆ ಮತ್ತೆ ಕೆಳದಿ ಒಳ್ಳೆ ಶಿವಪ್ಪನಾಯಕ ಏನು ಅವತ್ತಿನ ಭೂಮಿಯ ಪರ್ವತದ ಮೇಲೆ ತಂದೆ ಮಾಡ್ತಿದ್ದ ಆಲಯಗಾರರು ಅದನ್ನೇ ಫಾಲೋ ಮಾಡ್ತಾರೆ. ಮೈಸೂರು ಸಂಸ್ಥಾನ ಕೂಡ ಅದನ್ನೇ ಅಳವಡಿಸ್ಕೊಳ್ಳೋದು. ಕೆಳದಿಗೂ ನಿಮ್ಮ ಕೆಳದಿ ಬೀಳುವವರೆಗೂ ನಿಮ್ಮ ಬೇರೆ ಸ್ವಲ್ಪ ಆಗ್ತಿರಲಿಲ್ಲ ಅನ್ನೋದು ಅಷ್ಟೇ 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 ಕರೆಕ್ಟ್. ಥ್ಯಾಂಕ್ ಯು. ಸಂವಾದ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಕಂಡುಕೊಂಡಂತಹ ಎಲ್ರಿಗೂ ಧನ್ಯವಾದಗಳು. ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಅದಷ್ಟೇ ಒನ್ ವರ್ಡ್ ಆನ್ಸರ್ ಬಿಟ್ಟರೆ ಅದರ ಆಚೆ ನಮಗೇನು ಮಾಹಿತಿ ಇರಲಿಲ್ಲ. ಕಾರಣ ನಮ್ಮ ಐತಿಹ್ಯದಿಂದ, ಚರಿತ್ರಕಾರರ ಒಂದು ಬಿಗುಮಾನದಿಂದನೋ ಅಥವಾ ಆ ಒಂದು ಕ್ಷುಲ್ಲಕ ಕಾರಣಗಳಿಂದ ಇತಿಹಾಸದ ಪುಟದಲ್ಲಿ ಕಣ್ಮರೆಯಾಗಿರುವಂತಹ ಸಾಹಸಿಯ ಯಶೋಗಾಥೆಯನ್ನು ನಿರಂತರ ಅಧ್ಯಯನದ ಮೂಲಕ, ಸಂಶೋಧನೆಯ ಮೂಲಕ, ವೈಜ್ಞಾನಿಕ ಹಿನ್ನೆಲೆಯ ಮೂಲಕ ಸತ್ಯಾಸತ್ಯತೆಗಳನ್ನು, ಒಂದು ಅಕಳಂಕ ಚರಿತೆ ಎನ್ನುವಂತಹ ಒಂದು ಅಡಿಬರಹವನ್ನು ನೀಡಿ ಚೆನ್ನಭೈರಾದೇವಿ ಎನ್ನುವಂತಹ ಐತಿಹಾಸಿಕ ಕಾದಂಬರಿಯನ್ನು ಕಟ್ಟಿಕೊಟ್ಟಿರುವಂತಹ ಶ್ರೀಯುತ ಡಾಕ್ಟರ್ ಗಜಾನನ ಶರ್ಮಾ ಸರ್ ಅವರಿಗೆ ಕೃತಜ್ಞತಾಪೂರ್ವಕವಾದಂತಹ ಧನ್ಯವಾದಗಳು.
ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಹಾಡುಗಾರಿಕೆಯ ಮೂಲಕ, ಪ್ರಾರ್ಥನೆಯ ಮೂಲಕ ಎಲ್ಲರ ಮನಸ್ಸನ್ನು ತಂಪು ಮಾಡಿದಂತಹ ಕುಮಾರಿ ಧಾತ್ರಿ ಅವರಿಗೆ ಈ ಒಂದು ನೆನಪಿನ ಕಾಣಿಕೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಮಮತಾ ಮೇಡಮ್ ಅವರಿಗೂ ಸಹ ಈ ಕಾರ್ಯಕ್ರಮದ ಒಂದು ಸವಿ ನೆನಪಿನ ಕಾಣಿಕೆ. ಅಕ್ಷರ ಬುಕ್ ಹೌಸ್ ಅರ್ಪಿಸುವ ಬುಕ್ ಮಾತು ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆಯ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಶ್ರೀಯುತ ಡಾಕ್ಟರ್ ಗಜಾನನ ಶರ್ಮಾ ಸರ್ ಅವರು ತಮ್ಮ ಒಂದು ಸಂಶೋಧನೆ ನಿರಂತರ ಅಧ್ಯಯನಗಳ ಮೂಲಕ ಐತಿಹಾಸಿಕ ವಿಚಾರಗಳನ್ನು ಕಾದಂಬರಿ, ಮಗಳ ನಾಟಕಗಳು, ಪ್ರವಾಸ ಕಥನಗಳಲ್ಲಿ ಕಟ್ಕೊಟ್ಟಿದ್ದಾರೆ. ಅವರ ಶ್ರಮಕ್ಕೆ ಫಲ ದೊರೆಯುವಂಥದ್ದು ಅದನ್ನು ಸಹೃದಯ ಓದುಗರು ಕೊಂಡು ಓದಿದಾಗ, ಅದನ್ನು ಅರ್ಥೈಸಿಕೊಂಡಾಗ ಫಲಪ್ರದವಾಗುತ್ತದೆ. ಈ ಒಂದು ಶುಭ ಸಂದರ್ಭದಲ್ಲಿ, ಈ ಶುಭ ದಿನದಂದು ಈ ಗೌರವ ಸಮರ್ಪಣೆಯನ್ನು ಸರ್ ತಾವು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಸರ್ ನನ್ಗೊಂದು ಗಿಫ್ಟ್ ಕೊಟ್ಟರು, ಈ ಕಾರ್ಯಕ್ರಮನ ಬಿಡಬೇಡಿ ದಯವಿಟ್ಟು ಅಂತ. ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಡೋಣ. ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದಂತಹ ಸರ್ ಅವರಿಗೆ ಮತ್ತೊಮ್ಮೆ ಕೃತಜ್ಞತಾ ಪೂರ್ವಕವಾದಂತಹ ಧನ್ಯವಾದಗಳು. ಎಲ್ಲರೂ ಸಹ ಗ್ರೂಪ್ ಫೋಟೋಗೆ ಬರಬೇಕು. ಇಟ್ಕೊಳ್ಳಿ. ಒಂದು ಲೈನ್ ಚೇರ್ ಹಾಕೋಣ, ಒಂದು ಪೂರ್ಣ ಒಂದು ಬನ್ನಿ.
ಪಾಪ ಏನೋ ಇದು ಮಾಡಿದ್ರು ಅನ್ಸುತ್ತೆ. ಮಮತಾ ಮೇಡಮ್ ಬನ್ನಿ ಮಂಜು ಹೇಳಿದ್ದಾರೆ. ಮಂಜು ಸರಿ ಇಲ್ಲಿಗೆ ಬಾ, ಈ ಕಡೆ. ಹಿಂಗೊಂಚೂರು ಕ್ರಾಸ್ ಅಲ್ಲಿ ಮಂಜು ಬನ್ನಿ, ಕೂತ್ಕೊಳ್ಳಿ ಸುಜಾತ, ಕೂತ್ಕೊಳ್ಳಿ. ಅಲ್ಲಿ ಬಂದ್ರು ನೋಡಿ. ದಿಲೀಪಣ್ಣ ಬನ್ನಿ. ಮಾತು ಕಾಣಿಸುತ್ತಲ್ಲ, ವಿಡಿಯೋ ಫೋಟೋ ಎರಡು ಮತ್ತೆ ಬುಕ್ ಮಾತು ಕಾಣಬೇಕು ಹಿಂದ್ಗಡೆ ಬ್ಯಾನರ್. ಅವ್ರು ಸರ್ ಬರ್ತೇನೆ. ಸರ್ ಮೇಲೆ ಬುಕ್ ಮಾತು ಬ್ಯಾನರ್ ಕವರ್ ಆಗಿದೆ. ಮೇಲೆ ಬುಕ್ ಮಾತು ಬರಬೇಕು ಮಾತು. ಫೋಟೋಸ್ ಆದಷ್ಟು ಜಾಸ್ತಿ ಚೇರ್ ಮೇಲೆ ನಿಂತ್ಕೊಂತಿದ್ದೆ. ಮೇಲೆ ಬಂದಿದ್ಯಾ ಸರ್? ಆಗಲೇ ಯಾರು ಸ್ನ್ಯಾಕ್ಸ್ ತಗೊಂಡಿಲ್ಲ ಅವ್ರು ದಯವಿಟ್ಟು ಸ್ನ್ಯಾಕ್ಸ್ ತಗೊಂಡೋಗಿ ಹೊರಗಡೆ. ಸ್ನ್ಯಾಕ್ಸ್ ಕಾರ್ತಿಕ್ ಸರ್. ಅಕ್ಷರ ಕರ್ಕೊಂಡು ಹೋಗೋಣ. ಚೆನ್ನಾಗಾದ್ರೆ